ಸಹೃದಯರಿಗೆಲ್ಲ ನಮಸ್ಕಾರ. ನಿನ್ನೆ ದಿವಸ ಗೋಕಾಕರು ಬೇಂದ್ರೆಯವ್ರನ್ನ ಭೇಟಿಯಾದ ವಿಷಯ ಹೇಳಿ ಗೋಕಾಕರು ಹೇಳ್ತಾರೆ, ನಾನು ಅವ್ರ ಮನೆಯಿಂದ ಮಾತಾಡಿ ಎದ್ದಾಗ ನಾನು ಬೇರೆ ವ್ಯಕ್ತಿಯಾಗಿದ್ದೆ ಅಂತ ಹೇಳಿ ಅವ್ರನ್ನ ಗುರುಗಳು ಅಂತ ಒಪ್ಕೊಂಡ್ಬಿಡ್ತಾರೆ. ಬೇಂದ್ರೆಯವರು ನನ್ನ ಗುರುಗಳು ಅಂತ ಒಪ್ಕೋತಾರೆ. ಆ ನಂತರ ಗೆಳೆಯರ ಗುಂಪು ಆದಾಗ ಗೋಕಾಕರು ಕೂಡ ಅದರಲ್ಲಿ ಒಬ್ಬ ಪ್ರಾಥಮಿಕ ಸದಸ್ಯರಾಗ್ತಾರೆ. ಆ ಗೆಳೆಯರ ಗುಂಪು ಅನ್ನುವಂಥದ್ದು ಕನ್ನಡ ಸಾಹಿತ್ಯಕ್ಕೆ, ನವೋದಯ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತು. ಎಲ್ಲ ಸಮಾನ ಮನಸ್ಕರಾದಂಥ ವಿದ್ವಾಂಸರೆಲ್ಲ ಒಂದು ಕಡೆಗೆ ಬಂದರು. ಒಂದು ಕಡೆಗೆ ಬಂದು ತಮ್ಮ ಚಿಂತನೆಗಳನ್ನೆಲ್ಲ ಏಕರೂಪವಾಗಿ ಹರಿಸಿದರು. ಅದರಲ್ಲಿ ಇದ್ದವ್ರು ಯಾರ್ಯಾರು ಅಂತ ಅವಾಗಿದ್ದವರು ಎಷ್ಟು ದೊಡ್ಡವರು ಇದ್ದರು ಹಾಗೆಲ್ಲ ಅಂತ. ಶ್ರೀ ಮುಗಳಿಯವರಿದ್ದರು. ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದಂಥ ಶ್ರೀ ಮುಗಳಿಯವರಿದ್ದರು. ವಿ.ಕೆ. ಗೋಕಾಕ್ ಸರಿನೇ ಸರಿ. ಶ್ರೀಧರ್ ಖಾನೋಳ್ಕರ್ ಯಾರು ಬೇಂದ್ರೆಯವ್ರನ್ನ ಅರವಿಂದರಿಗೆ ಪರಿಚಯ ಮಾಡಿಸಿದ್ರೋ ಅವರು ಶ್ರೀಧರ್ ಖಾನೋಳ್ಕರ್ ಇದ್ದರು. ಪ್ರಹ್ಲಾದ್ ನರೇಗಲ್ ಅವರಿದ್ದರು. ಕೃಷ್ಣಕುಮಾರ್ ಕಲ್ಲೂರವರು, ಶಂಭಾ ಜೋಶಿಯವರು, ಅವರೆಲ್ಲ ಪ್ರಾಥಮಿಕ ಸದಸ್ಯರಾಗಿದ್ದವರು. ಶಂಭಾ ಜೋಶಿಯವ್ರ ವಿಚಾರ ಮಾಡೋ ರೀತಿ ಬೇಂದ್ರೆಯವ್ರ ರೀತಿ ತುಂಬ ವಿಭಿನ್ನವಾದದ್ದು. ಎಷ್ಟರ ಮಟ್ಟಿಗೆ ಅಂತಂದರೆ, ನೀವು ಶಂಭಾ ಜೋಶಿ ಮನೆಗೆ ಹೋಗಿ ಆದಮೇಲೆ ಬೇಂದ್ರೆಯವ್ರ ಮನೆಗೆ ಹೋದರೆ ಹೋಗಿದ್ದೇನಲ್ಲೇ ಅಂತ ಇವ್ರು ಕೇಳಬೇಕು. ಅಲ್ಲಿ ಹೋಗಿ ಬಂದರೆ ಜೋಶಿಯವ್ರು ಕೇಳಬೇಕು, ಅಲ್ಲಿ ಹೋಗಿದ್ದೇನು ಮನೆಗೆ, ಅವ್ರ ಮನೆಗೆ ಅಂತ. ಒಂದು ಸಲ ಜಿ.ವಿ. ಕುಲಕರ್ಣಿ ಅಂತಿದ್ದಾರೆ, ಪ್ರೊಫೆಸರ್, ಬಾಂಬೆದಲ್ಲಿದ್ದಾರೆ. ಅವರು ಶಂಭಾ ಜೋಶಿ ಬೇಂದ್ರೆಯವ್ರ ಮನೆಗೆ ಹೋದ್ಮೇಲೆ ಶಂಭಾ ಜೋಶಿಯವ್ರ ಮನೆಗೆ ಹೋಗಿದ್ದರಂತೆ. ಅವ್ರನ್ನ ಹಿಂಗೆ ನೋಡಿಬಿಟ್ಟು ಅಲ್ಲಿ ಹೋಗಿ ಬಂದೇನು ಅಂತ ಶಂಭಾ ಜೋಶಿ ಕೇಳಿದ್ರಂತೆ. ಇವರು ನಿಮಗೆ ಹೆಂಗೆ ಗೊತ್ತಾಯ್ತು, ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದರೆ, ಸಾಹಿತ್ಯದ ವಾಸನೆ ಬರ್ತದಲ್ಲ ಅಂದ್ರೆ ಬೇಂದ್ರೆ ಮನೆಗೆ ಹೋಗಿ ಬಂದರೆ ಸಾಹಿತ್ಯದ ವಾಸನೆ ಬರ್ತದೆ ಅನ್ನುವಷ್ಟರ ಮಟ್ಟಿಗೆ. ಅದು ಹೊಗಳಿಕೆ ಮಾತು ಹೌದು, ಪ್ರಶ್ನಾರ್ಥಕ್ಕೆ ಪ್ರಶ್ನೆಯೂ ಹೌದು. ಅಲ್ಲಿ ಹೋಗಿ ಬಂದೇನು ಮೊದಲು, ನನಗಿಂತ ಮೊದಲಲ್ಲಿ ಅಂತ. ಅಂಥ ಶಂಭಾ ಜೋಶಿ ಕೂಡ ಇವ್ರ ಜೊತೆಗಿದ್ದರು. ಚುಳ್ಕಿ ಗೋವಿಂದರಾಯರಿದ್ದರು, ಮಳಿಯ ಗೋವರ್ಧನ್ ರಾಯರು, ರಾಮರಾವ್ ಅಭ್ಯಂಕರ್ ಅಂತ ಅವರೆಲ್ಲ ಇದ್ದವರು. ಇದ್ರ ಜೊತೆಗೆ ಬೇಂದ್ರೆಯವರ ಹೃದಯದ ಸ್ನೇಹಿತ, ಆತ್ಮಸ್ನೇಹಿತ ಅನ್ನುವಂಥ ಮಧುರ ಚನ್ನರಿದ್ದರು. ಹಲಸಂಗಿ ಚನ್ಮಲಪ್ಪನವರು ಮಧುರ ಚೆನ್ನ ಅಂತ ಹೆಸರಿನಿಂದ ಪ್ರಖ್ಯಾತರಾದವರು, ಅದ್ಭುತ ಕಾವ್ಯ ಬರೆದಿದ್ದಾರೆ. ಸಿಂಪಿ ಲಿಂಗಣ್ಣವರು, ಇವರೆಲ್ಲ ಪ್ರಾಥಮಿಕ ಸದಸ್ಯರು. ನೋಡಿ, ಒಂದು ಯಾಕೆ ಹೇಳ್ತೀನಿ ಅಂದರೆ, ಒಂದು ಸೂಜಿಗಲ್ಲು, ಒಂದು ಅಯಸ್ಕಾಂತ ಇದ್ದರೆ ಎಷ್ಟೊಂದು ಹಿಡ್ಕೊಂಡು ಬಿಡುತ್ತಲ್ಲ ಜೊತೆಗೆ ಅಂತ. ಒಬ್ಬರು ಬೇಂದ್ರೆ ಮನಸ್ಸು ಮಾಡಿದರು, ವಾಚಾಳಿ, ಜೊತೆಗೆ ಸ್ನೇಹಿತರು ಬೇಕು, ಗುಂಪು ಕಟ್ಟಬೇಕು, ಸಾಹಿತ್ಯದ ಬಗ್ಗೆ ಚಿಂತೆ ಮಾಡಬೇಕು ಅಂತ ತಲೆಗೆ ಬಂದ ಕೂಡಲೇ ಇಷ್ಟೊಂದು ಜನ ಸ್ನೇಹಿತರು ಬಂದರು. ನಾನಿದು ಯಾವಾಗಲೂ ವಿಚಾರ ಮಾಡ್ತಿರ್ತೇನೆ, ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಒಬ್ಬರು ಇರಬೇಕು ಅಂತ. ಎಷ್ಟೋ ಜನ ಅಂತಾರೆ ಒಬ್ಬರಿಂದ ಏನಾಗ್ತದೆ ಅಂತಂದು ಮಾತುಂಟು. ಒನ್ ಪರ್ಸನ್ ವಾಟ್ ಕ್ಯಾನ್ ಯು ಡೂ, ಒನ್ ಪರ್ಸನ್ ಕ್ಯಾನ್ ಯು ಡೂ ಸಮಥಿಂಗ್ ಅಂತ ಪ್ರಶ್ನೆ ಬರ್ತದೆ. ಆದರೆ ಇಸ್ ಓನ್ಲಿ ಒನ್ ಪರ್ಸನ್ ಹೂ ಕ್ಯಾನ್ ಡೂ ಸಮಥಿಂಗ್. ಆ ಕ್ಯಾಟಲಿಸ್ಟ್ ಆಗಬೇಕಾದ್ರೆ ಯಾರಾದರೂ ಒಬ್ಬರು ಜವಾಬ್ದಾರಿ ತೊಗೊಂಡು ಎಲ್ಲರನ್ನೂ ತರಬೇಕಲ್ಲ, ಆ ಕೆಲಸ ಬೇಂದ್ರೆ ಮಾಡಿದ್ರು. ಅವಾಗ ಎಲ್ಲರೂ ಒಬ್ಬರಿಗಿಂತ ಪ್ರತಿಭಾಶಾಲಿಗಳಾದವರು ಎಲ್ಲರೂ ಒಂದು ಕಡೆಗೆ ಬಂದು ಗುಂಪಿಗೆ ಕನಸುಗಳನ್ನ ಹಾಕ್ಕೊಂಡ್ರು. ಎಲ್ಲ ಕನಸುಗಾರರೇ ಕನಸುಗಳನ್ನು ಕಟ್ಟುವುದು, ಅಸಾಧ್ಯ ಕನಸುಗಳನ್ನು. ಏನಂದರೆ ಒಂದು ಹೊಸ ನಾಡು ಕಟ್ಟಬೇಕು, ಸಾಹಿತ್ಯಕ್ಕೋಸ್ಕರ ಇರುವಂಥ ಗುಂಪಾಗಬೇಕಿದು ಅಂತ ಹೇಳಿ ಅವರು ಪ್ಲ್ಯಾನ್ ಏನು ಮಾಡಿದ್ರು ಅಂದರೆ ಪಂಪೋತ್ಸವ ಅಂತ ಶುರು ಮಾಡಿದರು. ಪಂಪೋತ್ಸವ ಅಂತ ಶುರು ಮಾಡಿದರು, ವಿದ್ಯಾರಣ್ಯೋತ್ಸವ ಅಂತ ಶುರು ಮಾಡಿದರು, ರವೀಂದ್ರೋತ್ಸವ ಅಂತ ಶುರು ಮಾಡಿದರು. ಉತ್ಸವಗಳಾಗೋದು. ಆ ಕಾಲಕ್ಕೆ ಸಾಕಷ್ಟು ಲೇಖನ ಬರೀಬೇಕು, ಪುಸ್ತಕ ತರಬೇಕು ಅಂತೆಲ್ಲ ಶುರು ಆಯಿತು. ಒಂದು ಸಲ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿದ್ರಂತೆ, ನಮ್ಮ ಗೆಳೆಯರ ಗುಂಪಿನ ಉದ್ದೇಶಗಳು ಏನಿರಬೇಕು ಮುಂದೆ, ಇನ್ನು 20 ವರ್ಷ 50 ವರ್ಷ ಆದರೆ ಹೇಗಿರಬೇಕು. ಅದಕ್ಕೊಂದು ನೀಲನಕ್ಷೆ ಮಾಡಿದರು, ಒಂದು ಬ್ಲೂ ಪ್ರಿಂಟ್ ಮಾಡಿದ್ರಂತೆ. ಏನಿರಬೇಕು ಅಂದರೆ, ಒಂದಷ್ಟು ದೊಡ್ಡ ಜಾಗ ತೊಗೋಬೇಕು. ಜಾಗ ತೊಗೊಂಡು ಅಲ್ಲೆಲ್ಲರೂ ಸೈಟ್ ಮಾಡ್ಕೋಬೇಕು, ಒಂದು ಕಾಲನಿ ಥರ ಎಲ್ಲರೂ ಒಟ್ಟಾಗಿ ಬದುಕಬೇಕು. ನಾವು ಒಂದೊಂದು ಸಲ ತಮಾಷೆ ಮಾಡ್ತಿರ್ತೀವಿ, ಹಾಗಿರಬೇಕು. ಎಲ್ಲ ಸಂಬಂಧಿಕರು ಒಂದೇ ಕಡೆ ಇದ್ದಾಗ ಒಂದು ವಠಾರ ಇದ್ದಂಗೆ ಇರಬೇಕು ಮನೆ ಅಂದರೆ. ಹಳೆ ಕಾಲದಲ್ಲಿ ವಠಾರ ಇರ್ತಿತ್ತಲ್ಲ, ಚೆನ್ನಾಗಿರ್ತಿತ್ತು ಅದು. ನಮ್ಮ ಮನೇಲಿ ಹೇಳಿದ್ರೆ ಭಾಳ ಖುಷಿ ಆಗಿಬಿಡ್ತಾರೆ, ಹಂಗಿರಬೇಕು ಅಂತ. ವಠಾರ ಮಾಡಿಬಿಡ್ಬೇಕು. ಮಾಡಿ ಎಲ್ಲ ಮನೆಯವರು ಒಂದೊಂದು ಮನೆ, ಸಾಲಿಡ್ದು 10 ಮನೆ, ನಡುವಿನ ಒಂದು ಮನೆ ಅಡುಗೆ ಮನೆ ಅಂತ, ಕಾಮನ್ ಅಡುಗೆ ಮನೆ. ಅಲ್ಲೊಂದು ಗಂಟೆ ಕಟ್ಬಿಡೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ 1 ಗಂಟೆ, ಲಂಚ್ಗೆ 1 ಗಂಟೆ, ಡಿನ್ನರ್ಗೆ 1 ಗಂಟೆ, ಅದ್ರಲ್ಲಿ ಹೋಗಿ ಊಟ ಮಾಡಿ ಬರೋದು, ಕೂತ್ಕೊಳ್ಳೋದು ಎಲ್ಲರೂ.
ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ರೊಮ್ಯಾಂಟಿಕ್ ಕನಸುಗಳನ್ನು ಕಂಡವರು ಅವರು. ಕಾಮನ್ ಕಿಚನ್ ಇರಬೇಕು, ಎಲ್ಲರೂ ಅಲ್ಲೇ ಊಟ ಮಾಡಬೇಕು, ಮನೆ ಕಟ್ಕೊಂಡಿರಬೇಕು, ಆಮೇಲೆ ಬದುಕಿಗೆ ಆದಾಯ ಬೇಕಲ್ಲ, ದುಡ್ಡು ಬೇಕಲ್ಲ, ಅದಕ್ಕೇನು ಮಾಡಬೇಕು ಅಂದರೆ ಒಂದು ಶಾಲೆ ತೆಗಿಬೇಕು. ಅಲ್ಲೇ ಆ ಜಾಗದಲ್ಲಿ ಒಂದು ಶಾಲೆ ಮಾಡಿಬಿಟ್ಟು ಅದ್ರ ಜೊತೆಗೆ ಒಂದು ವರ್ತಪತ್ರಿಕೆ ತರಬೇಕು, ವರ್ತಮಾನ ಪತ್ರಿಕೆ ತರಬೇಕು, ಪತ್ರಿಕೆ ಚೆನ್ನಾಗಿ ಬಳಸಬೇಕು, ಅದರಿಂದ ಆದಾಯ ಬರ್ತದೆ, ಶಾಲೆ ಏನು ಬರ್ತದೆ, ನಮ್ಮ ಜೀವನ ನಡೀತದೆ. ಒಟ್ಟು ಉತ್ಪನ್ನ ಎಷ್ಟು ಬರ್ತದೋ ಅದರೊಳಗೆ ಎಲ್ಲರೂ ಹಂಚಿಕೊಂಡು ಚೆನ್ನಾಗಿ ಬದುಕಬೇಕು ಅಂತೆಲ್ಲ ಕಲ್ಪನೆ ಹಾಕಿದರು. ಎಲ್ಲರೂ ಹೌದು ಚೆನ್ನಾಗಿದೆ ಐಡಿಯಾ ಅಂದರು. ಅದಕ್ಕೆ ನಂತರ ವಿಚಾರ ಮಾಡಿ ಹೇಳ್ತಾರೆ, ನಾವು ಭಾಳ ಕನಸುಗಳನ್ನು ಕಟ್ಟಿದ್ವಿ, ಆದರೆ ಬಹಳಷ್ಟು ಕನಸುಗಳು ವಾಸ್ತವದ ನೆಲೆ ಮೇಲೆ ಇರಲಿಲ್ಲ ಅಂತ. ಯಾಕಿರಲಿಲ್ಲ ಅಂದರೆ ಕೂತು ಕಟ್ಟೆ ಮೇಲೆ ಮಾತಾಡೋದು ಚೆನ್ನಾಗಿರ್ತದೆ, ಎಲ್ಲರೂ ನಮ್ಮ ಗಳಿಕೆಗಳನ್ನು ಅಲ್ಲೇ ಹಾಕಿಬಿಡೋಣ, ಎಲ್ಲರೂ ಹಂಚ್ಕೊಂಡ್ಬಿಡೋಣ, ಬಂದಷ್ಟು ಹಚ್ಕೊಂಡು ತಿನ್ನೋಣ ಅಂತ. ಅದಕ್ಕೆ ಹೇಳ್ತಾರೆ, ಸೋಷಿಯಲಿಸಮ್ ಈಸ್ ಬ್ಯೂಟಿಫುಲ್ ಟು ಬಿಲೀವ್ ಬಟ್ ನಾಟ್ ಸೋ ಗುಡ್ ಟು ಪ್ರಾಕ್ಟೀಸ್ ಅಂತ. ಬಹಳ ಕಷ್ಟ ಸೋಷಿಯಲಿಸಮ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ತುಂಬ ಧೈರ್ಯ ಬೇಕಾಗುತ್ತೆ. ಇಲ್ಲೇನಾಯಿತು ಅಂದರೆ ಪ್ರತಿಯೊಬ್ಬ ಮನುಷ್ಯಂದು ಅವನದೇ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿದೆ, ಬೆಳೀಬೇಕು ಅಂತಿದೆ, ನಾಳಿನ ಚಿಂತೆಗಳಿದೆ. ಅದಕ್ಕೋಸ್ಕರ ಹೇಗೆ ಮಾಡೋದು? ಆ ಭದ್ರತೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ದಿವಸಗಳ ನಂತರ ಆ ಗುಂಪು ಒಡೆದು ಛಿದ್ರಾಗಿ ಹೋಯಿತು, ಬೇರೆ ಬೇರೆ ಆಗಿಬಿಡ್ತು. ಗುಂಪು ಉಳಿಲಿಲ್ಲ. ಎಲ್ಲರೂ ಬೇರೆ ಬೇರೆ ಕಾರಣ ಕೊಟ್ಟರು. ಕೆಲವ್ರು ಹೇಳಿದರು ಬೇಂದ್ರೆಯವ್ರು ಬೆಳೆಯೋಕ್ಕೆ ಬಿಡಲಿಲ್ಲ ನಮ್ಮನ್ನು ಅಂತ ಕೆಲವ್ರು ಹೇಳಿದರು. ಇನ್ನು ಕೆಲವ್ರು ಹೇಳಿದರು ನಮ್ಮ ಚಿಂತನೆಗಳೇ ಬೇರೆ ಆಯಿತು ಅಂತ ಕೆಲವ್ರು ಹೇಳಿದರು. ಭಾಳ ಚೆನ್ನಾಗಿ ಬರೀತಾರೆ. ಸಿಂಪಿಲಿಂಗಣ್ಣವ್ರು ಹೇಳ್ತಾರೆ ಅದು ಬೇರೆ ಕಾರಣಕ್ಕಾಯಿತು ಅಂತ. ಇನ್ನೊಬ್ಬರು ಕುಲಕರ್ಣಿ ಏನೋರು ಬರೀತಾರೆ. ಬರೆದು ಬೇರೆ ಬೇರೆ ಕಾರಣಕ್ಕೋಸ್ಕರ. ಗೋಕಾಕರು ಮಾತ್ರ ಭಾಳ ಚೆಂದ ಬರೀತಾರೆ. ಅದು ಎಷ್ಟೇ ಚೆನ್ನಾಗಿ ನಾವು ಗುಂಪು ಕಟ್ಟಿದ್ದರೂ ಕೂಡ ಆ ಗುಂಪನ್ನು ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡುವ ಶಕ್ತಿ ನಮ್ಮಲ್ಲಿ ಇರಲಿಲ್ಲ. ನಾವೆಲ್ಲ ಆದರ್ಶದ ಹಿಂದೆ ಹೋದ್ವಿ, ಆದರ್ಶದ ಹಿಂದೆ ವಾಸ್ತವದ ನೆಲೆಗಟ್ಟು ಇರಬೇಕು ಅನ್ನೋದನ್ನು ಮರೆತು ಬಿಟ್ವಿ ನಾವು. ಆದ್ದರಿಂದ ಅದು ಗುಂಪು ಬೆಳೀಲಿಲ್ಲ ಭಾಳ ದಿವಸ ಅಂತ. ಗುಂಪು ಬದುಕದೆ ಹೋದರೂ ಬದುಕಿದಷ್ಟು ದಿವಸ ಸಾಹಿತ್ಯಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ತು ಅಂತ ಮಾತನ್ನು ಒಪ್ಕೋಬೇಕಾಗ್ತದೆ. ಎಲ್ಲರೂ ಬೇರೆ ಕಡೆ ಹೋದರೂ ಕೂಡ ಆ ಗುಂಪಿನ ಶಿಲ್ಪಿಯಾಗಿದ್ದರಲ್ಲ ಬೇಂದ್ರೆಯವರು, ಅವ್ರಿಗೆ ಮಾತ್ರ ದೊಡ್ಡ ಆಘಾತ ಮನಸ್ಸಿಗೆ. ಹೇಗಾದರೂ ಆಗಬೇಕಾಗಿತ್ತು, ಇದು ಗಟ್ಟಿ ಸಂಸ್ಥೆ ಆಗಬೇಕಾಗಿತ್ತು, ಆಗಲಿಲ್ಲ ಅಂತ ಹೇಳಿ ಆಗ ಅದಾದಮೇಲೆ ಒಂದು 2 ವರ್ಷಕ್ಕೆ ಮುಂದೆ ಹೇಳ್ತೀನಿ, ನಾವು ಸ್ವಲ್ಪ ಟೈಮ್ ಸಿಗ್ತಾಯಿತ್ತು ಬೇಕಾದಷ್ಟು ಅವರಿಗೆ. ಆ ಟೈಮ್ ಸಿಕ್ಕಾಗ ಒಂದು ದೊಡ್ಡ ಹಾಡನ್ನು ಬರೆದ್ರು, ಭಾಳ ಫೇಮಸ್ ಹಾಡಿಗದು, ಭಾಳ ಪ್ರಸಿದ್ಧವಾದಂಥ ಹಾಡು, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತ. ಯಾವಾಗ ಗೆಳೆಯರ ಗುಂಪು ಒಡೆದು ಹೋಯ್ತೋ ನೋಡಿದರೆ ಈ ಪದ್ಯ ಬೇರೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಓದಿದರೆ ಅದೊಂಥರ ಕಾಲ್ಪನಿಕ ಚೆನ್ನಾಗಿರೋ ಹಾಡು, ಕಲ್ಪನೆ ಹಾಡು ಅಂತ ಅನಿಸುತ್ತೆ. ಆದರೆ ಹಿಂದೆ ನೋವಿದೆ ಅನ್ನೋದನ್ನು ಮರಿಬಾರ್ದು. ಈ ಗೆಳೆಯರ ಗುಂಪು ಒಡೆದಾಗ ಬಂದಂಥ ಹಾಡೋದು ಎಷ್ಟು ಚೆನ್ನಾಗಿರೋ ಹಾಡು. ಅದಕ್ಕೆ ಒಂದು ತಮಾಷೆ ಪ್ರಸಂಗ ಕೂಡ ಇದೆ. ಇದನ್ನು ಎಮ್ ಎ ಕ್ಲಾಸಿಗೆ ಪಠ್ಯ ಇಟ್ಟಿದ್ರಂತೆ. ಈ ಕವನವನ್ನು ಓದಬೇಕು, ಎಮ್ ಎ ಹುಡುಗರು ಓದಬೇಕು ಅಂತ ಇಟ್ಟಿದ್ರಂತೆ. ಅಲ್ಲಿ ಪ್ರೊಫೆಸರ್ ಒಬ್ಬರು ಬಂದು ಕ್ಲಾಸಲ್ಲಿ ಹೇಳಿದ್ರಂತೆ, ಅವನು ಬೇಂದ್ರೆಗೆ ತಲೆ ಇಲ್ಲ, ಏನಾದರೂ ಬರೀತಾನೆ, ಏನೇನೋ ಕಲ್ಪನಾ ಮಾಡಿ ಬರೀತಾರೆ, ಅರ್ಥವೇ ಇಲ್ಲ ಅದಕ್ಕೆ ಅಂತ. ಅವರೇನು ಅರ್ಥ ಇಲ್ಲ ಅಂದದ್ದು ಯಾವುದು ಅಂತಂದರೆ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಅದೇನು ಕವಿ ಕಲ್ಪನೆ ಇರ್ಬೋದಪ್ಪ. ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ ಅಂತ ಬರ್ತದೆ 2ನೇ ಸಾಲದು. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಕಲ್ಪನೆಯ ವಿಲಾಸ ಅನ್ನೋದು ಭೃಂಗವನ್ನೇರಿ ಬಂತು ಅಂತ. ಎಂಥ ಚಂದ ಕಲ್ಪನೆ ಅದು. ಭೃಂಗನೇ ವಾಹನ ಆಗಿ ಅದರ ಮೇಲೆ ಕಲ್ಪನೆ ಕೂತ್ಕೊಂಡು ಬರಬೇಕು. ಕಲ್ಪನೆ ಅನ್ನೋದು ಭೃಂಗದ ಮೇಲೆ ಬಂತು ಅಂತ. ಅದನ್ನು ಕವಿ ಸಮಯ ಚೆನ್ನಾಗಿದೆ ಅಂತ ಅನ್ಕೋಬೋದು. ಮುಂದಿಂದು ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ. ಮಸೆದ ಗಾಳಿ ಪಕ್ಕ ಅಂದ್ರೇನು? ಆ ಭೃಂಗ ಇದೆಯಲ್ಲ, ಆ ಭೃಂಗಕ್ಕೆ ಪಕ್ಕ ಇದೆಯಲ್ಲ, ಆ ಪಕ್ಕ ಆದದ್ದು ಎದರಿಂದ? ಮಸೆದ ಗಾಳಿಯಿಂದ. ಗಾಳಿಯನ್ನು ಮಸಿಬೇಕು. ನಾವೆಲ್ಲ ನೋಡಿದ್ದೀವಿ, ಚಾಕು ಮಸಿಯೋದು ನೋಡಿದ್ದೇವೆ, ಚೂಪಾಗಲಿ ಅಂತ ಹೇಳಿ. ಹಾಗೆ ಗಾಳಿ ಮಸದ್ರಿಂದ ಆದಂಥ ಪಕ್ಕ ಅಂತ. ಅವರು ಕನ್ನಡ ಪ್ರೊಫೆಸರ್ ಹೇಳಿದ್ರಂತೆ, ಅದು ಏನು ಅರ್ಥನೇ ಇಲ್ಲ ಅದಕ್ಕೆ, ಏನು ಅರ್ಥನೋ ಏನೋ, ಒಂದು ಅರ್ಥ ಇಲ್ಲ ಅದಕ್ಕೆ ಅಂತ ಹೇಳಿದ್ರಂತೆ. ಆ ಹುಡುಗ ಒಬ್ಬ ಹೋಗಿ ಬೇಂದ್ರೆ ಮನೆಗೆ ಹೋದಂತೆ, ಸಾಯಂಕಾಲ ಹೋಗಿ, ನಮ್ಮ ಪ್ರೊಫೆಸರ್ ಹೇಳ್ತಾರೆ ಅದಕ್ಕೆ ಏನೂ ಅರ್ಥ ಇಲ್ಲ ಅಂತ. ಅರ್ಥದೇ ಏನೇನಾದರೂ ಅದಕ್ಕೆ, ನೀವು ಬರೋದು ನಿಮಗಾರ ಅರ್ಥ ಆಗಿರಬೇಕಲ್ಲ ಅಂತ. ಅವ್ರು ಹೇಳಿದ್ರಂತ, ಅವನು ಹಣೆ ಬರೋಕ್ಕೆ ಅರ್ಥ ಆಗಲಿ ಅಂದರೆ ನಾ ಏನು ಮಾಡಲಿ? ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕವಿ ಕೈಯಾಗಿರೋದು ಅದೊಂದೇ. ಅವ್ರು ಹೇಳೋ ಬಾಚ್ ಅಂತ ಹೇಳೋದು, ಕವಿ ಕೈಯೊಳಗಿರೋದು ಅದೊಂದೇ ಕಲ್ಪನಾ. ಅದೂ ಇಲ್ಲ ಅಂದ್ರೆ ಕಪಿ ಆಗ್ತಾನವ ಅಂತ. ಭಾಳ ಚಂದ ಹೇಳೋ. ಹೊಟ್ಟೆಯಾಗಿನ ಪೂಜೆ ಕೊಟ್ಕೊಂಡು ಕವಿ ಅಂತ ಕರಿತಿದ್ರು ಅವರು, ಧಾರವಾಡ ಭಾಷೆದಾಗ ಹೇಳೋದು. ಹೊಟ್ಟೆಯಾಗಿನ ಪೂಜೆ ಕೊಟ್ಕೊಂಡು ಕವಿ ಅಂದರೆ ಅದ್ರ ಹೊಟ್ಟೆಯಲ್ಲಿ ಒಂದು ಪೂಜೆ 0 ಕೊಟ್ಟರೆ ಕಪಿ ಆಗಿಬಿಡುತ್ತೆ. ಅವ ಕವಿಗೆ ಕಲ್ಪನೆ ಇಲ್ಲದೆ ಹೋದರೆ ಕಪಿ ಆಗ್ತಾನೆ ಅಂತ. ಅವ್ರು ಹೇಳಿದರು ಏನು ಅರ್ಥ ಇದಕ್ಕೆ ಅಂತ. ಅವ್ರು ಹೇಳಿದರು, ಇದನ್ನೆಲ್ಲ ಹೇಳ್ತಿರಲ್ಲ, ಪಾತರಿಗಿತ್ತಿ ಪಕ್ಕ, ಭಾಳ ಪ್ರಸಿದ್ಧವಾದ ಹಾಡು ಅವ್ರದ್ದು. ಪಾತರಿಗಿತ್ತಿ ಪಕ್ಕ
ನೋಡಿದೇನ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕೆ ಅರಿಶಿಣ ಹಚ್ಚಿ, ಹೊನ್ನ ಚುಕ್ಕಿ ಚುಕ್ಕಿ ಇಟ್ಟು ಬೆಳ್ಳಿ ಅಕ್ಕಿ, ಸುತ್ತ ಕುಂಕುಮದ ಎಳಿ ಎಳೆದು ಕಾಡಿಗೆ ಸುಳಿ ಅಂದ್ಬಿಟ್ಟು ಮುಂದಿನ ಸಾಲು ಭಾಳ ಮುಖ್ಯ ಅದ. ಅದನ್ನು ಓದು ಸರಿಯಾಗಿ ಇನ್ನೊಮ್ಮೆ ಅಂತ ಆ ಹುಡುಗನ ಕಡೆ ಓದಿಸಿದ್ರಂತೆ. ಮುಂದಿನ ಸಾಲು ಹೇಗದಂದ್ರೆ, ಗಾಳಿ ಕೆನಿಲೇನ ಮಾಡಿದ್ದಾರ ತಾನ ಅಂತ. ಗಾಳಿ ಕೆನಿಲೇನೆ ಮಾಡಿದ್ದಾರೆ ತಾನ ಅಂತ. ಆ ತಾನ ಏನಿದೆ, ಆ ತಾನ ಬತ್ರಗಿತ್ತಿ ತಾನ ಏನಿದೆ, ಅದು ಮಾಡಿದ್ದು ಎದರಿಂದ ಅಂದರೆ ಗಾಳಿ ಕೆನೆಯಿಂದ ಅಂತ. ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಹಾಲನ್ನು ಕಾಯಿಸಿದಾಗ ಮೇಲೊಂದು ಕೆನೆ ಬರ್ತದೆ. ಹಾಲನ್ನು ಕಾಯಿಸಿ ಕುದಿಸಿದಾಗ ಬರುವಂಥದ್ದು ಹಾಲಿನ ಕೆನೆ. ಹಾಗೆ ಗಾಳಿಯನ್ನು ಶೋಧಿಸಿ ಕುದಿಸಿದಾಗ ಗಾಳಿಗೊಂದು ಕೆನೆ ಬರ್ತದೆ. ಆ ಗಾಳಿಯ ಕೆನೆ ಇದ್ದ ಹಾಗಿದೆ ಪಾತರಗಿತ್ತಿ ಪಕ್ಕ ಅಂತ. ಅದರಿಂದ ತಾನ ಬರುವಂಥದ್ದು. ಅದಕ್ಕೆ ಅವ್ರು ಹೇಳಿದ್ರಂತೆ, ನಿಮ್ಮ ಮಾಸ್ತರಿಗೆ ಹೋಗಿ ಹೇಳು, ಯಾವ ಕವಿ ಗಾಳಿಯಿಂದ ಕೆನೆ ಮಾಡಲಿಕ್ಕೆ ಸಾಧ್ಯದನೋ ಅದನ್ನು ಗಾಳಿ ಮಸಿಲಿಕ್ಕೂ ಸಾಧ್ಯದ. ಗಾಳಿಯಿಂದ ಕೆನೆ ಮಾಡುವಂಥ ಕವಿ ಗಾಳಿಯಿಂದ ಪಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಾಳಿಯನ್ನು ಮಸುದು ಒಂದು ಸಲ ನಮಗೆಲ್ಲ ಅನುಭವಕ್ಕೆ ಬರಬೇಕಿದೆಲ್ಲ. ತಾವು ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಸಲ ಕಿಟಕಿ ಸರಿಯಾಗಿ ಕೂತ್ಕೊಳ್ಳಲ್ಲ, ಗಟ್ಟಿಯಾಗಿ ಕೂತ್ಕೊಳ್ಳಲ್ಲ. ಕಿಟಕಿ ಸೀಟ್ ಏನಾದರೂ ಸಿಕ್ಕಿದ್ರೆ, ನೀವು ಡಿಸೆಂಬರ್ ಜಾನ್ವರಿಯಲ್ಲಿ ಪ್ರಯಾಣ ಮಾಡ್ತಾಯಿದ್ರೆ ಸುಯ್ ಅಂತ ಗಾಳಿ ಬರುತ್ತೆ. ಎಷ್ಟು ಚೂಪಾಗಿರುತ್ತೆ ಅದು ಅಂದರೆ ಕಿವಿಗೆ ಚುಚ್ಚುತ್ತೆ. ಅದನ್ನು ಮುಚ್ಚೋಕ್ಕಾಗಲ್ಲ. ಸ್ವಲ್ಪ ಸಣ್ಣ ತೂತದ್ದು ಬಂದಿರುತ್ತೆ, ಕಿಟಕಿ ಬಂದಿರುತ್ತೆ, ಅದ್ರ ಸಣ್ಣ ಗಾಳಿ ಬರ್ತಾ ಇರ್ತದೆ. ಆ ಗಾಳಿ ಎಷ್ಟು ಚೆಂದಾಗಿ ಬಾಗಿಲು ತೆಗೆದ್ರೆ ಅಷ್ಟು ಅನಿಸ್ಲಿಕ್ಕಿಲ್ಲ ನಿಮಗೆ. ಕಿಟಕಿ ತೆಗೆದ್ರೆ ಆ ಸಣ್ಣ ಸಂಧಿಯಲ್ಲಿ ಬರ್ತಲ್ಲ ಗಾಳಿ, ಅದು ಎಷ್ಟು ಕೊರತ ಮಾಡ್ತದೆ. ಅದು ಮಸದ ಗಾಳಿ. ಅದು ಗಾಳಿ ಎರಡಕ್ಕೂ ತಿಕ್ಕಿ ಮಸದು ಬರುವಂಥದ್ದು. ಆ ಭೃಂಗದ ಮೇಲೆ ಬರುವಂಥ ಕಲ್ಪನಾ ವಿಲಾಸ ಇದೆಯಲ್ಲ, ಅದಕ್ಕೆ ಪಕ್ಕ ಯಾವುದು ಅಂದರೆ ಮಸೆದ ಗಾಳಿ. ಆ ಭೃಂಗ ಹೋಗ್ತಿರ್ಬೇಕಾದ್ರೆ ಗಾಳಿ ಉಜ್ಜುತ್ತಲ್ಲ, ಅದು ಪಕ್ಕ ಆಗತ್ತೆ. ಪಕ್ಕ ಒಂದು ಅದು ಸಹಜ ಪ್ರಾಸ. ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ. ಇದು ಮೇಲೆ ನೋಡಿದಾಗ ಒಂದು ಕಲ್ಪನೆಯ ಚಿತ್ರ ಅಂತ ಅನಿಸುತ್ತೆ. ಈ ಮೂರನೇ ಸಾಲು ಬಂದಾಗ ನಮಗೆ ಹಿಂದೆ ಬ್ಯಾಕ್ಗ್ರೌಂಡ್ ಗೊತ್ತಿದ್ದರೆ, ಗೆಳೆಯರ ಗುಂಪು ಮುರಿದಾಗಿ ಬಂದದ್ದು ಅಂತ ಅನ್ನೋದಾದರೆ ಅರ್ಥ ಆಗ್ತದೆ. ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ. ಮಂದಹಾಸ ಇತ್ತು, ಮಿಂಚಿತು ಸ್ವಲ್ಪ ಕಾಲ, ಆದರೆ ಮಾಯವಾಗಿ ಹೋಯ್ತದು. ಆ ಗೆಳೆಯರ ಗುಂಪಿನ ಮಂದಹಾಸ ಇತ್ತಲ್ಲ, ಸ್ವಲ್ಪ ದಿವಸ ಮಾತ್ರ ಇತ್ತು. ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಎಲ್ಲ ಪದ್ಯ ತಗೊಳ್ಳೋದಿಲ್ಲ, ಕೆಲವೊಂದು ಭಾಗ ಮಾತ್ರ ಆರಿಸ್ಕೊತೀನಿ ಅದರೊಳಗೆ ಮುಖ್ಯವಾಗಿರುವಂಥದ್ದು. ಇನ್ನೊಂದು ಪದ್ಯದೊಳಗೆ, ಒಡಲ ನೂಲಿನಿಂದ ನೇಯುವಂತೆ ಜೇಡ ಜಾಲ, ತನ್ನ ದೈವರೇಷೆ ಬರೆಯುವಂತೆ ತಾನೇ ಬಾಲ, ಉಸುರಿನಿಂದ ಹುಡುಕುವಂತೆ ತನ್ನ ಬಾಳ ಮೇಲ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಈ ರೂಪಕ ಅದ್ಭುತವಾದಂಥದ್ದಿದು. ಒಡಲ ನೂಲಿನಿಂದ ನೇಯುವಂತೆ ಜೇಡ ಜಾಲ. ಒಂದು ಜೇಡರ ಹುಳ ಬಲೆ ಕಟ್ಟುತ್ತೆ. ಬಲೆ ಕಟ್ಟಬೇಕಾದ್ರೆ ಬೇರೆ ಕಡೆ ದಾರ ತಂದು ಕಟ್ಟೋದಿಲ್ಲ. ಅದು ಕಟ್ಟುವಂಥ ದಾರ ದೇಹದ ಒಳಗಿಂದಾನೇ ಬರುವಂಥದ್ದು, ಅದರ ಎಂಜಲದಿಂದಾನೇ ಬರುವಂಥದ್ದು. ಅದು ದೇಹದ ಒಳಗಿಂದ ಬಂದು ಒಂದು ಭಾಗ ಆಗಿ ಗಟ್ಟಿಯಾಗಿ ದಾರ ಆಗಿ ಬಲೆ ಆಗುವಂಥದ್ದು. ಒಂದು ಬಲೆ ಆಗಬೇಕಾದ್ರೆ ಜೇಡ ತನ್ನ ತ್ಯಾಗ ಮಾಡಬೇಕಾಗ್ತದೆ. ಆ ಜೇಡ ತ್ಯಾಗ ಮಾಡದಿದ್ದರೆ ಬಲೆ ಆಗೋದಿಲ್ಲ. ಅದು ಬಲೆ ಕಾಣಿಸುತ್ತೆ, ಅದರ ತ್ಯಾಗ ಕಾಣಿಸಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ, ಈ ಗೆಳೆಯರ ಗುಂಪು ಮಾಡಬೇಕಾದ್ರೆ ಏನು ತ್ಯಾಗ ಇತ್ತು ಅಂತ. ಎಲ್ಲರೂ ತ್ಯಾಗ ಮಾಡಿದ್ದೇನೆ. ಅದಕ್ಕೆ ಒಡಲ ನೂಲಿನಿಂದ ನೇಯುವಂತೆ ಜೇಡ ಜಾಲ. ನಾವು ಸ್ನೇಹಿತರದೊಂದು ಜಾಲ ಮಾಡ್ಕೊಂಡಿದ್ವಿ. ಎಲ್ಲರೂ ಒಳಗಿನಿಂದ ತೆಗೆದದ್ದು ಅದನ್ನು ಪ್ರೀತಿಯಿಂದ ಅಂತಃಕರಣದಿಂದ ಸೇರಿಸಿ ಒಂದು ಗೆಳೆಯರ ಗುಂಪನ್ನು ಮಾಡ್ಕೊಂಡಿದ್ವಿ ನಾವು. ಒಡಲ ನೂಲಿನಿಂದ ನೇಯುವಂತೆ ಜೇಡ ಜಾಲ, ತನ್ನ ದೈವರೇಷೆ ಬರೆಯುವಂತೆ ತಾನೇ ಬಾಲ. ಬಾಲ ಅಂದರೆ ಹಣೆ. ತಮ್ಮದು ಹಣೆ ಬರದಾಗಿದ್ದಂಗೆ ಆಗಬೇಕಾಗಿತ್ತದು. ತಮ್ಮ ದೈವರೇಷೆ ನಾವೇ ಬರ್ಕೊಂಡ್ವಿ, ಯಾಕಂದರೆ ಅದನ್ನು ಸರಿಯಾಗಿ ಪ್ಲ್ಯಾನ್ ಮಾಡಲಿಲ್ಲ ಅಂತ. ಎಲ್ಲರೂ ಪ್ರೀತಿಯಿಂದ ತ್ಯಾಗದಿಂದ ಗೆಳೆಯರ ಗುಂಪನ್ನು ಕಟ್ಟಿದ್ವಿ. ಹೇಗೆ ಜೇಡ ತನ್ನ ಬಲೆಯನ್ನು ಕಟ್ಕೊಳ್ತದೋ ಹಾಗೆ ಕಟ್ಟಿದ್ವಿ. ಆದರೆ ಹಣೆ ಬರ ಸರಿ ಇರಲಿಲ್ಲ. ಯಾಕಂದರೆ ದೈವರೇಷೆ ಬರೆಯುವಂತೆ ತಾನೇ ಬಾಲ, ಉಸುರಿನಿಂದ ಹುಡುಕುವಂತೆ ತನ್ನ ಬಾಳ ಮೇಲ. ಉಸುರಿನಿಂದ ಹುಡುಕುವಂತೆ ನೋಡಿ, ತನ್ನ ಉಸಿರಿನಿಂದ ಹುಡುಕಬೇಕದನ್ನು. ಅಂದರೆ ಹುಡುಕಬೇಕಾದರೆ ಉಸಿರನ್ನು ಬಿಡಬೇಕಾಗ್ತದೆ. ತಾವು ಗಮನಿಸಬೇಕು, ವೇಗವಾಗಿ ಹೋಗಬೇಕಾದ್ರೆ ಉಸಿರಾಟ ತೀವ್ರ ಆಗ್ತದೆ. ಎಷ್ಟು ಉಸಿರಾಟ ತೀವ್ರವಾಗ್ತದೋ ಧಾವಂತದಿಂದ ಹೋಗ್ತೀವಿ. ಅಲ್ಲಿ ಹೇಳ್ತಾರೆ ಅವರು, ಉಸಿರಿನಿಂದ ಹುಡುಕುವಂತೆ ತನ್ನ ಬಾಳ ಮೇಲ. ಯಾರು ನಮ್ಮ ಬಾಳ ಮೇಲಾಗಬೇಕು ಅಂತ ಅಂದ್ಕೊಂಡಿದ್ರೋ, ನಮ್ಮ ಬಾಳ ದೊಡ್ಡದಾಗಬೇಕು ಅಂತ ಅನ್ನಿಸ್ತೋ, ನಮ್ಮ ಉಸಿರಿರೋದು ಕಡೆಗೆ ಯಾಕೆ ಹೋಗ್ಬಿಟ್ವಿ ನಾವು ಎಲ್ಲರೂ. ನಮ್ಮ ಕಡೆ ಎಲ್ಲಿ ಉಸಿರು ಬಂತೋ ಅಲ್ಲಿ ನಮ್ಮ ಬಾಳ ಹುಡ್ಕೊಂಡು ಹೋಗ್ಬಿಟ್ವಿ ನಾವು. ಎಲ್ಲರೂ ಒಂದೇ ಕಡೆಗೆ ಹೋಗಲಿಲ್ಲ ನಾವು. ಉಸಿರಿನಿಂದ ಹುಡುಕುವಂತೆ ತಮ್ಮ ಉಸಿರಿನಿಂದ ಹುಡುಕುವಂತೆ ತನ್ನ ಬಾಳ ಮೇಲನ್ನು ನೋಡ್ಕೊಂಡು ಎಲ್ಲರೂ ಹೋಗ್ಬಿಟ್ವಿ. ಇಲ್ಲೊಂದು ಪದ್ಯ ಇದೆ, ಎಷ್ಟು ಚೆನ್ನಾಗಿದೆ. ಅದರೊಳಗೆ
ವಜ್ರ ಮುಖವ ಚಾಚಿ ಮುತ್ತುತ್ತಿತ್ತು ಹೂವ ಹೂವ, ನೀರ ಹೀರಿ ಹಾರುತ್ತಿತ್ತು ನೀರಸ ಆ ಜಾವ. ಅಯ್ಯೋ ನೋವೇ ಅಹಹ ಸಾವೇ, ವಿಫಲ ವಿಫಲ ಜೀವ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಒಂದೇ ಕೆಲವು ಸಲ ಹಾಡ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ, ಒಂದೇ ಧಾಟಿಯಲ್ಲಿ ಹಾಡ್ತಾರೆ. ಅದನ್ನು ಕೇಳುವಾಗ ತುಂಬ ಚೆಂದ ಅನಿಸುತ್ತೆ, ಆ ಪದಗಳು ಚೆನ್ನಾಗಿದೆ. ಆದರೆ ಅದರ ಮೂಲ ಅರ್ಥ ನೋಡ್ಕೊಂಡಾಗ ಹೇಗೆ ಅನಿಸುತ್ತೆ ಅಂದರೆ, ಮೇಲೆ ಕಡೆ ನೋಡಿದಾಗ ಭೃಂಗದ ಕಲ್ಪನೆ ಅಂತ ಅನ್ಕೋತದೆ, ಒಳಗೆ ನೋಡಿ ವಜ್ರ ಮುಖವ ಚಾಚಿ ಮುತ್ತುತ್ತಿತ್ತು ಹೂವ ಹೂವ. ವಜ್ರ ಮುಖವ ಚಾಚಿ, ವಜ್ರ ಅತ್ಯಂತ ಕಠಿಣವಾದಂಥ ವಸ್ತು, ಚೂಪಾಗಿರುವಂಥದ್ದು. ವಜ್ರ ಮುಖ ಚೂಪಾಗಿರುವಂಥದ್ದು, ಚಾಚಿ ಮುತ್ತುತ್ತಿತ್ತು ಯಾರನ್ನ? ಹೂವ ಹೂವ. ಹೂವು ಅತ್ಯಂತ ಮೃದುವಾದಂಥದ್ದು. ಆ ಮೃದುವಾದ ಹೂವಿಗೆ ವಜ್ರದ ಚೂಪಾದ ಚುಚ್ತಾ ಇತ್ತು. ನೀರ ಹೀರಿ ಹಾರುತ್ತಿತ್ತು ನೀರಸ ಆ ಜಾವ. ಆ ಬೆಳಗಿನೊಳಗೆ ನೀರ ಹೀರ್ತಿತ್ತು, ಹೀರಿ ತಗೋತಿತ್ತು. ಅಯ್ಯೋ ನೋವೇ, ವಜ್ರ ಆದರೂ ನೋವು ಸುಳ್ಳೇನ್ರಿ, ಚುಚ್ಚಿದರೆ ಚುಚ್ಚು ನೋವಾಗೆ ಆಗ್ತಲ್ಲ. ಅದಕ್ಕೆ ಅಯ್ಯೋ ನೋವೇ ಅಹಹ ಸಾವೇ, ವಿಫಲ ವಿಫಲ ಜೀವ, ಜೀವ ವಿಫಲ ಆಗಿ ಹೋಯಿತು. ಯಾಕಂದರೆ ನೋವು ಬಂತು. ವಜ್ರ ಜೀವನ ಅನ್ನುವಂಥ ಕಠಿಣವಾದ ವಜ್ರ, ಆ ಗೆಳೆಯರ ಗುಂಪು ಅನ್ನುವಂಥ ಹೂವಿನ ಸಂಕೇತವಾದಂಥ ಗುಂಪು ಹೂವಿನಂಥದ್ದು, ಅದಕ್ಕೆ ಚುಚ್ಚಿ ಜೀವನದ ವಜ್ರ ಅನ್ನುವಂಥದ್ದು ಹೂವನ್ನು ಚುಚ್ಚಿ ಅದು ವಿಫಲ ಆಗಿಬಿಡ್ತಲ್ಲಪ್ಪ. ಅವು ತುಂಬ ನೋವಾಯಿತು. ಅಯ್ಯೋ ನೋವೇ ಅಹಹ ಸಾವೇ, ಗುಂಪು ಹೋಯ್ತಲ್ಲ ಅಂತ. ಇಲ್ಲೊಂದು ಮಾತು ಬರ್ತದೆ, ಇದ್ರ ಬಗ್ಗೆ ಬಹಳ ಚರ್ಚೆ ಆದಂಥದ್ದು ಸಾಹಿತ್ಯ ಇದರಲ್ಲಿ. ಮಾತು ಮಾತು ಮತಿಸಿ ಬಂದ ನಾದದ ನವನೀತ, ಹಿಗ್ಗ ಬೀರಿ ಹಿಗ್ಗಲಿತ್ತು ತನ್ನ ತಾನೇ ಪ್ರೀತ, ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಈ ಕಡೆ ಸಾಲನ್ನು ಬಹಳ ಚರ್ಚೆ ಮಾಡ್ತಾರೆ. ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ. ಎಷ್ಟೋ ಸಲ ಈ ಭೃಂಗದ ಬೆನ್ನೇರಿ ಬಂತು ಹಾಡಿನ ಅದು ಹೆಡ್ಡಿಂಗ್ ಇರೋದೇ ಭಾವಗೀತ ಅಂತ. ಈ ಸಾಲಿನಿಂದಾನೇ ಗುರುತಿಸ್ತಾರೆ ಎಷ್ಟೋ ಜನ ಅದನ್ನು. ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಅಂದರೆ ಏನರ್ಥ? ಅರ್ಥವಿಲ್ಲ ಸ್ವಾರ್ಥವಿಲ್ಲ ಅಂದರೆ ಇದನ್ನು ಬೇಂದ್ರೆಯವರೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಕಡೆ ಬರವಣಿಗೆ ಇದೆ ನನ್ನ ಕಡೆ ಬರೆದದ್ದು. ಅರ್ಥವಿಲ್ಲ ಸ್ವಾರ್ಥವಿಲ್ಲ. ಸ್ವಾರ್ಥವಿಲ್ಲ ಅಂದರೆ ಸ್ವಾರ್ಥ ಇಲ್ಲ ಅಂತ ಒಂದು ಅರ್ಥ ಆಗುತ್ತೆ. ಅದು ಹಾಗಲ್ಲ, ಸ್ವ ಅರ್ಥವಿಲ್ಲ. ಅರ್ಥವಿಲ್ಲ ಸ್ವ ಅರ್ಥವಿಲ್ಲ ಬರಿಯ ಭಾವಗೀತ. ಭಾವಗೀತಕ್ಕೆ ಅರ್ಥ ಇಲ್ಲ, ಸ್ವ ಅರ್ಥ ಇಲ್ಲ, ಸ್ವಂತವಾದ ಅರ್ಥ ಇಲ್ಲ ಅಂದರೆ ಏನರ್ಥ? ಇದು ಹಿಂದಕ್ಕೊಂದ್ಸಲ ಬಂದಾಗ ಹೇಳಿದ್ದೆ ನಾನು, ಅಲ್ಲಮಪ್ರಭು ಬಗ್ಗೆ ಬಂದಾಗ, ಶಬ್ದದೊಳಗಣ ನಿಶಬ್ದದಂತೆ ಅಂತ. ಶಬ್ದಕ್ಕೆ ಅರ್ಥ ಇದೆ, ಆದರೆ ಶಬ್ದದ ಅರ್ಥವನ್ನು ದಾಟಿ ಅರ್ಥ ನಿಮ್ಮ ಮನಸ್ಸಿಗೆ ಮುಟ್ಟತ್ತೆ. ಒಂದು ಯಾವುದೋ ಹಾಡು ಕೇಳ್ತೀರಿ, ಅರ್ಥವಿರೋ ಹಾಡು ಬಿಡಿ, ನಿಮಗೆ ಶಬ್ದಗಳ ಮೂಲಕ ಬರೋದಲ್ಲ. ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಕೇಳ್ತೀವಿ, ಯಾವ ಸಂಗೀತ ಕೇಳ್ತೀರಿ, ವಾದ್ಯ ಕೇಳ್ತೀರಿ, ಯಾವುದೋ ಕೊಳಲು ವಾದನೆ ಮಾಡ್ತಾ ಇರ್ತಾರೆ. ಆ ಕೊಳಲು ವಾದನೆ ಮಾಡುವಾಗ ಕಣ್ಣು ಮುಚ್ಕೊಂಡು ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೆ. ಏನು ಚೆನ್ನಾಗಿದ್ದದ್ದು ಅನಿಸಿದ್ದು ನಿಮಗೆ? ಅರ್ಥ ಇಲ್ಲ ಅದಕ್ಕೆ, ಕೊಳಲು ನಾದ ಕೇಳಿಸಿದ್ದಷ್ಟೇ. ಎಷ್ಟೋ ಸಲ ಒಳ್ಳೆ ಹಾಡು, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು, ಅದ್ಭುತವಾದ ಹಾಡು. ಅದನ್ನು ಹಾಡಿದಾಗ ಎಷ್ಟೋ ಜನ ಹತ್ತದ್ದು ನೋಡಿದ್ದೇನೆ ನಾನು ಕಣ್ಣು ಮುಚ್ಕೊಂಡು. ಆ ಶಬ್ದ ಇದೆಯಲ್ಲ, ಶಬ್ದ ಪೇಪರಲ್ಲಿ ಓದಿದೆ ನೀವು, ಶಬ್ದದಲ್ಲಿ ಪೇಪರಲ್ಲಿ ಓದಿದಾಗ ಅದೇ ಅರ್ಥ ಆಗುತ್ತೆ. ಆದರೆ ಮತ್ತೊಬ್ಬರು ಯಾರೋ ಭಾವದಿಂದ ಹಾಡಿದಾಗ ಶಬ್ದವನ್ನು ಮೀರಿದಂಥ ಅರ್ಥ ನಮಗಾಗ್ತದೆ. ಆ ಅರ್ಥವನ್ನು ನಮ್ಮ ಹೃದಯ ನಾವೇ ಕಲ್ಪಿಸಿಕೊಳ್ಳೋದು. ಅದನ್ನು ಶಬ್ದ ಹೇಳಿಬಿಡ್ತಾರೆ. ಶಬ್ದ ಹೇಳಿದ ಮೇಲೆ ಅದಕ್ಕೆ ಶಬ್ದದೊಳಗಣ ನಿಶಬ್ದದಂತೆ ಅಂತ. ಒಂದು ಸಲ ಏನು ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತಲ್ಲ, ಅದು ಅನ್ನಿಸ್ಬೇಕಾದ್ರೆ ಆ ಭಾಷೆ, ಆ ಪದವನ್ನು ದಾಟಿ ಮೀರಿದಂಥ ಒಂದು ಅರ್ಥ ನಿಮ್ಮ ಮನಸ್ಸಿಗೆ ಗೋಚರ ಆಗಿರ್ತದೆ. ಅದಕ್ಕೆ ಹೇಳ್ತಾರೆ ಭಾವಗೀತ ಅಂದರೆ ಯಾವುದು ಅಂದರೆ, ಅರ್ಥವನ್ನು, ತನ್ನ ಸ್ವಂತ ಅರ್ಥವನ್ನು ದಾಟಿ ಮೇಲೆ ಹೋಗುವಂಥದ್ದು ಭಾವಗೀತ, ಭಾವವನ್ನು ಪ್ರಚೋದನೆ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರೆ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ. ನಾವು ಮಾತಾಡಿದ ಗೆಳೆಯರ ಗುಂಪಲ್ಲಿ ಬರೀ ಭಾವಗೀತ, ಭಾವನೆಗಳು ಉಳ್ಕೊಳ್ತೇವೆ ವಿನಃ ಆ ಶಬ್ದಗಳು ಯಾವುದೂ ಉಳ್ಕೊಳ್ಳಿಲ್ಲ. ಈಗ ಮಾತಾಡಿದ್ದು ನಾವೇನೇನು ಪ್ಲ್ಯಾನ್ ಮಾಡಿದ್ವಿ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಒಂದು ಉಳಿಲಿಲ್ಲ. ಅದರ ಮನಸ್ಸಿನಲ್ಲಿ ಭಾವ ಮಾತ್ರ ಉಳ್ಕೊಳ್ತು. ಹೇಗಾಗಿದೆ ಇದು ಅಂದರೆ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಅನ್ನೋ ಹಾಗೆ. ಅರ್ಥ ಸ್ವ ಅರ್ಥ ಇಲ್ಲದೆ ಶಬ್ದಗಳನ್ನು ದಾಟಿ ನಮ್ಮ ಮನಸ್ಸಲ್ಲಿ ರಣರಣಿಸುವಂಥ ಒಂದು ಆ ಅರ್ಥ ಬರ್ತದಲ್ಲ, ಅದು ಹೇಳೋದು ಸ್ವ ಅರ್ಥ ಅಲ್ಲ, ನಿಮ್ಮ ಮನಸ್ಸಿಗೆ ಹುಟ್ಟುವಂಥದ್ದು. ಕೊನೆಗೆ ಹೇಳ್ತಾರೆ ಭೃಂಗದ ಮೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಇದು ಎಷ್ಟೋ ಜನ ತುಂಬ ಸಂತೋಷವಾಗಿ ಬರೆದಂಥ ಪದ್ಯ ಅಂತ ಅನ್ಕೋತಾರೆ, ಹಾಡೋದು ಹಾಗೆ ಹಾಡ್ತಾರೆ. ಎಷ್ಟೋ ಸಲ
ಬೇಂದ್ರೆಯವ್ರ ಹಾಡನ್ನು ಹಾಡುವಾಗ ತುಂಬ ಹುಷಾರಿಂದ ಹಾಡಬೇಕಾಗ್ತದೆ. ಅದರಿಂದ ಇರುವಂಥ ಭಾವ ಬೇರೆ ಇರ್ತದೆ. ಅದಕ್ಕೆ ಅದು ಗೊತ್ತಿದ್ದು ಹಾಡಿದರೆ ಈ ಭೃಂಗದ ಬೆನ್ನೇರಿ ಬಂತು ಅರ್ಥ ಬೇರೆ ಆಗ್ತದೆ. ಆನಂತರ ಇವರು ಬರೆದದ್ದು ಬೇಕಾದಷ್ಟು ಕವನ ಬರೆದಿದ್ರು ಕೂಡ ಮೊದಲನೇ ಪ್ರಕಟಿತವಾದಂಥ ಕವನ ಅಂತಂದರೆ ಕೃಷ್ಣಕುಮಾರಿ ಅಂತ. ಕೃಷ್ಣಕುಮಾರಿ ಬಂತು 1924ನೇ ಇಸ್ವಿಯಲ್ಲಿ. ಅವ್ರಿಗೆ ಇನ್ನೊಂದು ಆಘಾತ ಕಾದಿತ್ತು. ಅವ್ರ ತಾಯಿ ಅಂಬಾಬಾಯಿ ಅಂಬಿಕೆ ಟೈಫಾಯ್ಡ್ ಜ್ವರ. ಆಗಿನ ಕಾಲದಲ್ಲಿ ಟೈಫಾಯ್ಡ್ ಬಂತು ಅಂತಂದರೆ ಊರೇ ಹೋಗ್ಬಿಡ್ಬೇಕು, ಮನೆ ಮುಚ್ಚಿ ಹೋಗ್ಬಿಡ್ಬೇಕು, ಆ ಥರ ಆಗಬೇಕು. ಟೈಫಾಯ್ಡ್ ಜ್ವರದಲ್ಲಿ ತಾಯಿ ತೀರ್ಕೊಂಡ್ರು. ಆಗ ಬೇಂದ್ರೆ ಹೇಳ್ತಾರೆ, ನಾನೀಗ ಸಂಪೂರ್ಣ ಅನಾಥನಾದೆ ಅಂತ. ತಂದೆ ಇಲ್ಲ, ತಾಯಿ ಹೋಗ್ಬಿಟ್ರು, ಅಜ್ಜಿ ಇಲ್ಲ ಮೊದಲು, ಈಗ ನಾನು ಪೂರ್ಣ ಅನಾಥ ಆದೆ ಅಂತ. 29ನೇ ಇಸ್ವಿಗೆ ವಿಕ್ಟೋರಿಯಾ ಸ್ಕೂಲ್ ಅಂತಿತ್ತಲ್ಲ, ಅದೀಗ ವಿದ್ಯಾರಣ್ಯ ಹೈಸ್ಕೂಲ್ ಅಂತ ಇದೆ ಧಾರವಾಡದಲ್ಲಿ. ಆ ಸ್ಕೂಲಲ್ಲಿ ಟೀಚರ್ ಆಗಿದ್ದಾಗ ಸ್ವಲ್ಪ ಸಂಬಳ ಬರ್ತಾಯಿತ್ತು, ಕಮ್ಮಿ ಇದ್ದರೂ ಸಂಬಳ ಬರ್ತಾಯಿತ್ತು, ನಡೀತಾಯಿತ್ತು ಜೀವನ. ಆಗ ಉತ್ಸಾಹ ಇತ್ತಲ್ಲ, ನಮ್ಮ ಗೆಳೆಯರ ಗುಂಪು ಕೂಡ ನಡೀತಾಯಿತ್ತು ಸ್ವಲ್ಪ. ಅವಾಗ ಇನ್ನೂ ಸ್ವಲ್ಪ ಕಡೆ ಮುಗಿಯೋ ಪ್ರಸಂಗದಲ್ಲಿ ಆವಾಗ ಕರ್ನಾಟಕ ಕುಲಪುರೋಹಿತರಾದಂಥ ಹುಯಿಲ್ಗೋಳ್ ನಾರಾಯಣರಾವ್ರ ಕಡೆಯಿಂದ ಅವರೊಂದು ಜಯ ಕರ್ನಾಟಕ ಅಂತ ಪೇಪರ್ ನಡೆಸ್ತಾಯಿದ್ರು. ಬೇಂದ್ರೆ ಉತ್ಸಾಹ, ಪೇಪರ್ ನಡೆಸಬೇಕು ಅಂತ ತಲೆಗಿದೆಯಲ್ಲ. 3,000 ರೂಪಾಯಿ ಬರೀತಾರೆ ಅವರು, 3,000 ರೂಪಾಯಿ ಗುಡ್ವಿಲ್ ಅಮೌಂಟ್ ಅಂತ. ಅದನ್ನು ಕೊಟ್ಟು ಪೇಪರ್ ತೊಗೊಂಡ್ರಂತೆ. ತಾವು ಬರೆಯೋಕ್ಕೆ ಶುರು ಮಾಡಿದರು. ಮೊದಲೇ ಭಾವಜೀವಿಯಾದಂಥ ಕವಿ, ಅತ್ಯಂತ ಚುರುಕಾದ ಭಾಷೆ ಉಳ್ಳಂಥ ಕವಿ, ಹೊಸ ಪೇಪರ್ ಕೈಯಲ್ಲಿ ಸಿಕ್ತು. ಇನ್ನೇನು ಕೇಳೋದು. ಬರೆದ್ರು, ಸಾಕಷ್ಟು ಬರೆದ್ರು. ಬರೆದು ಸಾಕಷ್ಟು ಪ್ರಚಾರ ಮಾಡಿ ಅವರ ಮೊದಲನೇ ಕವನ ಸಂಕಲನ ಗರಿ ಅನ್ನುವಂಥದ್ದು ಪ್ರಕಟ ಆದದ್ದು 1932ರಲ್ಲಿ. ಗರಿ ಪ್ರಕಟ ಆಯಿತು. ಅವ್ರ ಮೊದಲನೇ ಕವನ ಸಂಕಲನ ಬಂತು ಅಂತ ಸಂತೋಷ ಪಡೋದ್ರೊಳಗೆ ಒಂದು ಅನಾಹುತ ಕಾದಿತ್ತು ಅವರಿಗೆ. ಏನು ಅನಾಹುತ ಅಂದರೆ, ಆವಾಗ ಭಾರತದ ಸ್ವತಂತ್ರ ಚಳವಳಿ ತೀಕ್ಷ್ಣತೆಯಲ್ಲಿತ್ತು. ಅದೆಲ್ಲರೂ ಗಾಂಧೀಜಿಯವರಿಂದ ಭಾಳ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ರು ಬೇಂದ್ರೆಯವರು. ಅದಕ್ಕೆ ಗಾಂಧಿಯವರ ಬಗ್ಗೆ ತುಂಬ ಪದ್ಯ ಬರೆದಿದ್ದಾರೆ ಅವರು. ಆ ಉತ್ಸಾಹದಿಂದ ಬ್ರಿಟಿಷರ ವಿರುದ್ಧ ಒಂದು ಹಾಡು ಬರೆದಿದ್ದಾರೆ. ಅದರ ಹೆಸರು ನರಬಲಿ ಅಂತ. ಬಹಳ ಪ್ರಖ್ಯಾತವಾಗಿ ಹೋಯ್ತಿದ್ದು. ಆ ಹಾಡು ತುಂಬ ಪ್ರಖ್ಯಾತವಾಯಿತು, ನರಬಲಿ ಅಂತ. ಎಷ್ಟು ಜೋರಾಗಿ ಭಾಷೆ ಇದೆ ಅಂತಂದರೆ ಅದ್ರ ಮೊದಲು ನೋಡ್ಬೇಕು ಅದನ್ನು. ಆ ಭಾಷೆ ನೋಡಿದರೆ ಬ್ರಿಟಿಷರಿಗೆ ಗಾಬರಿ ಆಗಬೇಕಾಗಿತ್ತು. ಬಲಗಾಲಲ್ಲಿ ಬಿಡುಗಡಿಯನ್ನು ಮೆಟ್ಟಿ ನಿಂತಿಹೆ ಎಲೆ ಕಾಳಿ, ನಿನ್ನೆಡಗಾಲನು ನೆಕ್ಕುತ್ತಲಿಹದು ಶ್ವಾನ ಸೂಕರಾಳಿ. ಭಯದಾಯಕ ಬಲಗೈಯನ್ನು ಚಾಚಿಹೆ, ಶಾಪ ಕೊಡಲೆಡಗೈಯನ್ನು ಎತ್ತಿಹೆ ಎಲೆಲೆ ರುದ್ರಕಾಳಿ. ಮುಂದೆ ಬೀಸಿ ದುಶ್ಯಾಸನ ಪಾಶವ, ಹಿಂದಿರಿಸಿಹೆ ದುರ್ಯೋಧನಾಂಕುಶವ, ಅಹಾ ಮಹಾಕಾಳಿ. ಇದೇ ರೀತಿ ಬರ್ಕೊಂಡು ಹೋಗೋದು. ಕೊನೆಗೆ ಅದು ಎಷ್ಟು ಜೋರು ಬಂದುಬಿಡುತ್ತೆ ಅಂದರೆ, ಕೆಲವೊಂದು ಮಾತುಗಳು ಬ್ರಿಟಿಷರು ನೋಡಿ ಬರೆದಂಗಿದೆ. ಅದು ಹಂಗಿತ್ತದು, ಬರೆದಿದ್ದೇ ಅದಕ್ಕೆ ಬರೆದಿದ್ದವರು. ನೀತಿಯ ಭೂತವೇ ಹೊರಡಿಲ್ಲಿಂದ, ಬ್ರಿಟಿಷರಿಗೆ ಕ್ವಿಟ್ ಇಂಡಿಯಾ ಅಂತ ಹೇಳೋದಿದು. ನೀತಿಯ ಭೂತವೇ ಹೊರಡಿಲ್ಲಿಂದ, ದಯೆಯ ದೆವ್ವವೇ ನೀ ಹೊರಡು, ಕರುಳಿನ ಮರಳೆ ಓಡಿಲ್ಲಿಂದ, ನ್ಯಾಯ ರಾಕ್ಷಸನೇ ನೀ ನೋಡು. ಬಲಗಾಲ್ ಬುಡದಿಂ ಬಿಡುಗಡೆ ಬಿಡಿಸಲು ನರಬಲಿಯೇ ಬೇಕು. ಈ ಶಬ್ದ ಬಹಳ ಕಿರಿಕಿರಾದದ್ದು. ಬಲಗಾಲ್ ಬುಡದಿಂ ಬಿಡುಗಡೆ ಬಿಡಿಸಲು ನರಬಲಿಯೇ ಬೇಕು. ಇದುವೇ ಕಾಳಿಯ ಪೂಜೆಯು ಶುದ್ಧ, ಇದಕ್ಕೆ ಹುಂಬರು ಎಂಬರು ಯುದ್ಧ. ಇದಕ್ಕೆ ಯುದ್ಧ ಅಂತಾರೆ. ಹುಂಬರು ನಿಮ್ಮನ್ನು ಹೇಗಾರು ಮಾಡಿ ಓಡಿಸ್ಬಿಡ್ಬೇಕು ಅಂತ ಹೇಳ್ಕೊಂಡು. ಮುಂದೆ ಒಂದು ಪರ್ಟಿಕ್ಯುಲರ್ ಪ್ರಸಂಗ ಅವರು ತುಂಬ ಕಷ್ಟ ಮಾಡಬೇಕಾಯ್ತು ಅವರು. ಕೊನೆಗೆ ಹೇಗಿದೆ ನೋಡಿ. ಇದು ಮಾನವತೆಯು ಮೊಳಗುವ ಕಾಲ, ನಾಗರಿಕತೆಯು ಬೆಳಗುವ ಕಾಲ, ಕ್ರೈಸ್ತನ ಬೋಧೆಯು ಉಬ್ಬಿಯ ಕಾಲ, ಬಿಳಿ ಛಾಯುತ ಹಬ್ಬಿಯ ಕಾಲ. ಎಲ್ಲ ಬಿಳಿ ಮಂದಿ ಬಂದಿದ್ರಲ್ಲ, ಬೇಕಾದಷ್ಟು ಮಂದಿ ಬ್ರಿಟಿಷರು. ಅದಕ್ಕೆ ಇದು ಮಾನವತೆಯು ಮೊಳಗುವ ಕಾಲ, ನಾಗರಿಕತೆಯು ಬೆಳಗುವ ಕಾಲ, ಕ್ರೈಸ್ತನ ಬೋಧೆಯು ಉಬ್ಬಿಹ ಕಾಲ, ಬಿಳಿ ಛಾಯುತ ಹಬ್ಬಿಹ ಕಾಲ, ಜೀವದಯ ಸಂಘದ ಸುಳಿಗಾಲ, ಹಿಂಸೆಯ ಕ್ರೌರ್ಯಕ್ಕೆ ಇದು ಅಳಿಗಾಲ, ಶಾಂತಿ ಪುರಾಣವ ಹೇಳುವ ಕಾಲ, ಬುದ್ಧನ ಚರಿತೆಯನ್ನು ಕೇಳುವ ಕಾಲ ಅಂತೆಲ್ಲ ಹೇಳಿಬಿಟ್ಟು ಮುಂದೆ ಹೇಳ್ತಾರೆ. ಕೋಳಿಯ ಕೊಯ್ದರೆ ಕೆರಳುವರುಂಟು, ಕುರಿಯನ್ನು ಕೊಂದರೆ ಕೇಳುವರುಂಟು, ಕೋಣನ ಕಡಿದರೂ ಕಾಯುವರುಂಟು. ಇದು ಅವ್ರ ಮನಸ್ಸಲ್ಲಿ ಜಲಿಯನ್ ವಾಲಾ ಬಾಗೆಲ್ಲ ತುಂಬ ಕೂತ್ಕೊಂಡ್ಬಿಟ್ಟಿದೆ. ಅದ್ರ ಮೇಲೆ ಬರೆದಿದ್ದು. ಒಂದು ಕೋಳಿ ಕೊಯ್ದರೆ, ಒಂದು ಕುರಿ ಹೊಡೆದ್ರೆ, ಒಂದು ಕೋಣ ಹೊಡೆದ್ರೆ ಪ್ರಶ್ನೆ ಮಾಡ್ತಾರೆ, ಜನ ಕೇಳ್ತಾರೆ. ಆದರೆ ಗುಬ್ಬಿ ಮಾನವನ ಕೊಯ್ದರು ಕೊಂದರು ಕಡಿದರು ಏನು? ಬ್ರಿಟಿಷರನ್ನ ಗುಬ್ಬಿ ಅಂತ ಹೋಲಿಸ್ಬಿಟ್ರು. ಗುಬ್ಬಿ ಮಾನವನ ಕೊಯ್ದರು ಕೊಂದರು ಕಡಿದರು ಏನು? ಕೊಂದನು ಆತನು ತನ್ನನೆ ತಾನು, ಸ್ವಾರ್ಥ ತ್ಯಾಗವಿದ ಆತ್ಮಾಹುತಿಯು, ನರಬಲಿ ನರಮೇಧವು ಕೇಳು, ಅಶ್ವಮೇಧಕ್ಕೂ ಸರಿಮೇಲು, ಇದುವೇ ಕಾಳಿಯ ಪೂಜೆಯು ಶುದ್ಧ, ಇದಕ್ಕೆ ಹುಂಬರು ಎಂಬರು ಯುದ್ಧ. ಇದು ಭಾಷೆ ಕನ್ನಡದಲ್ಲಿತ್ತು ಬರೆದಂದ್ರೂ ಕೂಡ ಸಾಕಷ್ಟು ಜನ ನಮ್ಮ ಸ್ನೇಹಿತರು ಇರ್ತಾರೆ, ಇವರು ಕನ್ನಡ ಬರೆದದ್ದನ್ನು ಬ್ರಿಟಿಷರಿಗೆ ಅನುಕೂಲ ಆಗಲಿ ಅಂತ ಹೋಗಿ ಹಿಂಗೆ ಬರೆದಿದ್ದಾರೆ ನೋಡಿ ಅಂತ ತೋರಿಸಿದ್ರು.
ಬ್ರಿಟಿಷರು ಅದನ್ನು ಅನುವಾದ ಮಾಡಿಸ್ಕೊಂಡು ನೋಡಿ ಮೇಲೆ ಕಳಿಸಿ ಇದೊಂದು ದೇಶದ ವಿದ್ರೋಹ ಅಂತ ತೀರ್ಮಾನ ಮಾಡಿದರು. ದೇಶದ್ರೋಹದ ಕೆಲಸವನ್ನು ಮಾಸ್ತರ್ ಮಾಡಿದ್ದಾರೆ, ನೌಕರಿಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ಅಂದರೆ ನೌಕರಿಯನ್ನು ತೆಗೆದು ಹಾಕೋದಷ್ಟೇ ಅಲ್ಲ, ಕೋರ್ಟ್ ಒಂದು ತೀರ್ಮಾನ ಆಗಿ 1 ವರ್ಷ ಕಠಿಣ ಶಿಕ್ಷೆ ಜೈಲಲ್ಲಿ ಆಗಬೇಕು ಇವರಿಗೆ ಅಂತ ಆರ್ಡರ್ ಕೊಟ್ಟು ಇವ್ರನ್ನ ಕರ್ಕೊಂಡು ಹೋಗಿ ಬೆಳಗಾಂ ಹತ್ರ ಹಿಂಡಲ್ಗ ಅಂತ ಒಂದು ಜೈಲಿದೆ, ಆ ಹಿಂಡಲ್ಗ ಜೈಲಲ್ಲಿ ಹಾಕ್ಬಿಟ್ರು. ಕಠಿಣ ಶಿಕ್ಷೆ, ಸಾಮಾನ್ಯ ಶಿಕ್ಷೆ ಅಲ್ಲ. ಮನೆಯಲ್ಲಿ ಗಳಿಸೋರು ಇವರೊಬ್ಬರೇ. ಹೆಂಡ್ತಿನ ಬೇರೆ ಕಡೆ ಕಳಿಸಿ ಅವಳ ಮನೆಗೆ ಕಳಿಸಿದ್ರು, ರಾಣೆಬೆನ್ನೂರಿಗೆ ಕಳಿಸ್ಬಿಟ್ಟು ತಾವು ಜೈಲಿಗೆ ಹೋದರು. ಆ ಜೈಲಲ್ಲಿ ಕಠಿಣ ಶಿಕ್ಷೆ ಆಗೋದು ಕವಿಗಳಿವರು ಬೇಸಿಕಲಿ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮನಸ್ಸು ಬೇರೆ ಇರಬೇಕಾಗತ್ತೆ. 3 ತಿಂಗಳಾಗೋದಿಲ್ಲ, ಆರೋಗ್ಯ ಪೂರ್ತಿ ಕೆಟ್ಟು ಹೋಯ್ತು. ಇನ್ನಿದ್ರೆ ಸತ್ತೋಗ್ತಾರೆ ಇವರು ಅಂತ ಭಯ ಬಂದು ಏನು ಮಾಡಿದ್ರು ಅಂದರೆ ಅಲ್ಲಿಂದ ತೆಗೆದ್ರಂತೆ, ಕರ್ಕೊಂಬಂದು ಧಾರವಾಡ ಹತ್ರ ಮುಗದ ಅಂತ ಒಂದು ಊರಿದೆ, ಆ ಮುಗದದಲ್ಲಿ ಗ್ರಹ ಬಂದ್ ಅಂತ ಇಟ್ಟಿದ್ರು. ಆಗಿನ ಕಾಲದಲ್ಲಿ ನಜರ್ ಬಂದ್ ಅಂತಿದ್ರು. ಇವ್ರ ಕಣ್ಣಲ್ಲಿ ಇರಬೇಕು ಅಂಥೇಳಿ ಒಂದು ಬಂಧನದಲ್ಲಿ ಇಟ್ಟರಂತೆ, ಹೊರಗಡೆ ಹೋಗಿ ಬಿಡೋದಿಲ್ಲ ಅವ್ರನ್ನ. 9 ತಿಂಗಳು ಜೈಲಲ್ಲೇ ಇದ್ದರು. ಅಂದರೆ 1 ವರ್ಷ ಪೂರ್ತಿ, 3 ತಿಂಗಳು ಹಿಂಡಲ್ಗಾದಲ್ಲಿ, 9 ವರ್ಷ ಈ ಮುಗದದಲ್ಲಿ ಇದ್ದರು. ಆ ಜೈಲಿನಲ್ಲಿದ್ದಾಗಲೇ ಅದ್ಭುತವಾದ ಕವನಗಳನ್ನು ಬರೆದದ್ದು. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬರೆದದ್ದು ಅಲ್ಲಿ ಬರೆದದ್ದು ಜೈಲಲ್ಲಿ. ಈ ಭೃಂಗದ ಬೆನ್ನೇರಿ ಬಂದದ್ದು ಆ ಜೈಲಿನಲ್ಲಿ. ಸಾಕಷ್ಟು ಟೈಮ್ ಇತ್ತಲ್ಲ ಬರೆಯೋದಕ್ಕೆ, ಬರೆದಿದ್ದಾರೆ ನೋಡಿ. 1 ವರ್ಷ ಶಿಕ್ಷೆ ಮುಗೀತು, ಆದರೆ ಬ್ರಿಟಿಷರು ತೃಪ್ತಿ ಆಗಲಿಲ್ಲ ಇವರು ಶಿಕ್ಷೆ ಕೊಟ್ಟದ್ದು. ಈತ ಶಿಕ್ಷಕ ಇದ್ದಾನೆ, ದೇಶದ್ರೋಹದ ಕೆಲಸ ಮಾಡಿರೋದ್ರಿಂದ ಇನ್ನು ಮುಂದೆ 10 ವರ್ಷ ಈತನಿಗೆ ಯಾವುದೇ ಖಾಸಗಿ ಶಾಲೆಯಲ್ಲಿ ಕೂಡ ಕೆಲಸ ಕೊಡಬಾರ್ದು ಅಂತ ಬರೆದ್ರು. ಸರ್ಕಾರಿ ಅಂತ ಬಿಡಿ, ನೌಕರಿ ಮಾಡೋಂಗೇ ಇಲ್ಲ, ಖಾಸಗಿ ಶಾಲೆಯಲ್ಲಿ ಕೂಡ ಕೆಲಸ ಕೊಡಬಾರ್ದು ಅಂತ ಒಂದು ಆರ್ಡರ್ ಮಾಡಿ, ಯಾವ ಶಾಲೆ ಇವ್ರಿಗೆ ಕೆಲಸ ಕೊಡ್ತದೋ ಆ ಶಾಲೆಯನ್ನು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ತೀವಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂದ್ಬಿಟ್ರು. ಕೆಲಸನೇ ಇಲ್ಲ. 10 ವರ್ಷ ಕಲ್ಪನೆ ಮಾಡ್ಕೋಬೇಕು. ಒಂದು ಹಾಡು ಬರೆದಿದ್ದಕ್ಕೆ ಆ ನರಬಲಿಗೆ ತಮ್ಮನ್ನೇ ಬಲಿ ಕೊಟ್ಕೋಬೇಕಾಯ್ತು ಅವ್ರು. ಆದರೆ ಒಂದು ಕಡೆನೂ ಆತ ನಾ ತಪ್ಪು ಮಾಡಿದೆ ಅಂತ ಅನ್ನಲಿಲ್ಲ. ಅವಾಗ ಹೇಳ್ತಿದ್ರಂತೆ ಎಷ್ಟೋ ಜನ, ಕ್ಷಮಾಪಣೆ ಬರ್ಕೊಟ್ಬಿಡ್ರಿ, ಕ್ಷಮಾಪಣೆ ಬರ್ಕೊಟ್ರೆ ಶಿಕ್ಷೆ ಕಮ್ಮಿ ಮಾಡ್ತಾರೆ, 1 ವರ್ಷ ಆದ್ಮೇಲೆ ಬಿಟ್ಬಿಡ್ತಾರೆ ನಿಮ್ಮನ್ನು, ಆಮೇಲೆ ಕೆಲಸಕ್ಕೆ ಹೋಗ್ಬೋದು ಅಂತ. ಇವ್ರು ಹೇಳಿದ್ರಂತೆ ಕ್ಷಮಾಪಣೆ ಕೇಳಿದರೆ ನಾ ಬರೆದದ್ದು ತಪ್ಪು ಅಂದಂಗೆ ಆಯ್ತಲ್ಲ, ನಾ ಬರೆದದ್ದು ತಪ್ಪಲ್ಲ, ಸರಿ ಇದೆ, ಇವತ್ತಿ ಕೂಡ ನನ್ನ ಧೋರಣೆ ಅದೇ ಇದೆ, ಅದರಿಂದ ನಾನು ಬರೆಯೋಲ್ಲ. 10 ವರ್ಷ ಉಪವಾಸ ಕೂತರು ಅಡ್ಡಿಲ್ಲ. ಅವ್ರು ಹೇಳಿದ್ರಂತೆ ಉಪವಾಸ ಕೊಡೋದು ನನಗೇನು ಹೊಸದಲ್ಲ, ನನ್ನ ಹೆಂಡತಿಗೆ ಕಷ್ಟಪಡೋದು ಅಭ್ಯಾಸ ಆಗಿ ಹೋಗ್ಬಿಡ್ತದೆ, ಅಭ್ಯಾಸ ಆಗೋಗಿದೆ ಅಂದರೆ ಇಲ್ಲ, ಅದೇ ರೀತಿ ಹಾಗೇನೆ ಅಂತ. ಆದ್ರೆ ನೋಡಿ 10 ವರ್ಷ ಕೆಲಸ ಇಲ್ಲ ಅಂದರೆ ಏನು ಮಾಡ್ತಾರೆ ನೋಡಿ. ಬಡತನ ಬೆನ್ನು ಬಿಡಲಿಲ್ಲ, ಉದ್ಯೋಗ ಇಲ್ಲ, ಅನ್ನಕ್ಕೆ ಗತಿ ಇಲ್ಲ. ಆದರೆ ಕಕ್ಕ ಇದ್ರಲ್ಲ, ಬಂಡೋಪಂತ್ ಅಂತ ಪುಣೆದಲ್ಲಿದ್ದರಲ್ಲ, ಯಾರ ಮನೆಯಲ್ಲಿ ಕೂತ್ಕೊಂಡು BA ಮಾಡಿದ್ರು ಇವರು, ಅವರು ಸಾಧನಕೇರಿಯಲ್ಲಿ ಮನೆ ಕಟ್ಟಿಸಿದ್ರು, ಈಗಿರುವಂಥ ಮನೆ ಕಟ್ಟಿಸಿದ್ದು. ಅವ್ರಿಗೆ ಮಕ್ಕಳಿಲ್ಲ, ಅದನ್ನು ಇವನಿಗೆ ಕೊಟ್ಬಿಟ್ರು, ದತ್ತಾತ್ರೇಯ ಕೊಟ್ಟರು. ಅವಾಗ ಏನು ಮಾಡಿದ್ರು ಇವರು ಅಂತಂದರೆ, ಆ ದೊಡ್ಡ ಮನೆಯನ್ನು ಒಂದು ಕೋಣೆ ತಾವಿಟ್ಕೊಂಡು ಉಳಿದ ಮನೆಯನ್ನು ಬಾಡಿಗೆ ಕೊಟ್ಟರು. ಹೆಣ್ತಿನ ತವ್ರ ಮನೆಗೆ ಕಳಿಸಿದ್ರು, ಇಲ್ಲಿ ಇರಬೇಡ ನೀನು ಹೋಗ್ಬಿಡು ಅಂತ, ಒಬ್ಬನೇ ಇರ್ತೀನಿ ಅಂತ. ಬಾಡಿಗೆ ಬರೋದು ಎಷ್ಟು, 6 ರೂಪಾಯಿನೋ 7 ರೂಪಾಯಿನೋ ತಿಂಗಳಿಗೆ. ಜೀವನ ನಡೆಯೋದು ಹೇಗೆ 6-7 ರೂಪಾಯಿದಲ್ಲಿ? ಆ ಬಾಡಿಗೆಯಲ್ಲಿ ಜೀವನ ನಡಿಬೇಕು. ಅಡುಗೆ ಮಾಡ್ಕೊಳ್ಳೋಕೆ ಬರಲ್ಲ ಬೇಂದ್ರೆಗೆ, ಅಷ್ಟು ಪೇಷನ್ಸ್ ಇಲ್ಲ. ಅಡುಗೆ ಮಾಡ್ಕೋಬೇಕಾದ್ರೆ ತುಂಬ ಪೇಷನ್ಸ್ ಬೇಕಾಗುತ್ತೆ, ಅದಿಲ್ಲ. ಕೂತ್ಕೊಬೇಕಾದ್ರೆ 4 ಬರಿ ಅಂದರೆ ಬರೀತಾರೆ ಹೊರತಾಗಿ ಅಡುಗೆ ಮಾಡೋದು. ಅದಕ್ಕೇನು ಮಾಡೋದು, ಹೊಸ ಹಾದಿ ಹುಡುಕಿದ್ರು. ಯಾರ್ದಾರ ಮನೆಗೆ ಹೋಗ್ಬಿಡೋದು ಬೆಳಗ್ಗೆ ಜಾಡ್ಕೊಂಡು. ಆ ಕೋಲ್ ಹಿಡ್ಕೊ, ಕೊಡೆ ಒಂದು ಕೈಯಲ್ಲಿರೋದು, ಆ ಟೊಪ್ಪಿಗೆ ಕಲ್ಪನೆ ಮಾಡ್ಕೋ ಚಿತ್ರ, ಕಚ್ಚೆ ಧೋತ್ರ, ಶರ್ಟು, ಕೋಟು, ಕೈಯಲ್ಲಿ ಒಂದು ಕೊಡೆ, ತಲೆ ಮೇಲೆ ಒಂದು ಟೊಪ್ಪಿಗೆ ಹಾಕ್ಕೊಂಡು ಹೋಗ್ಬಿಡೋದು ಕಾಮನ್ ಕಟ್ಟೆಯಲ್ಲಿ. ಎಲ್ಲ ಗುರುತಿನವರೇ ಅಲ್ಲ, ಯಾರ್ದೋ ಮನೆಗೆ ಬನ್ನಿ ಮಾಸ್ತರ್ ಬರ್ರಿ, ಮಾಸ್ತರೇ ಅಂತ ಕರೆಯೋದು ಬನ್ನಿ. ಅವ್ರ ಮನೆಗೆ ಯಾರ್ದೋ ಮನೆಗೆ ಬೆಳಗ್ಗೆ ತಿಂಡಿ ಆಗೋದು, ಅವರೇ ಉಳಿಸ್ಕೊಂಡ್ರೆ ಅಲ್ಲೇ ಊಟ. ಅವ್ರು ಹೋಗು ಅಂದರೆ ಮತ್ತೆ ಅಲ್ಲಿ ಹೋಗ್ತಾರೆ, ಮತ್ತೆ ಎಲ್ಲೋ ಮನೆಗೆ ಊಟ ಮಾಡೋದು. ಕಡೆಗೆ ಎಲ್ಲೂ ಊಟ ಸಿಗಲ್ಲ, ಮನೆಗೆ ಬಂದುಬಿಟ್ಟು ಚುರುಮುರಿ ತಿನ್ನೋದು ಅಂತ, ಚುರುಮುರಿ ಕಡಲೆಪುರಿ ತಿನ್ನೋದು. ಅದಷ್ಟೇ ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ. ಎಷ್ಟೋ ಸಲ ಕಡಲೆಪುರಿ ಕೂಡ ಇಲ್ಲದೇ ನೀರು ಕುಡಿದು ಮಲ್ಕೊಂಡದ್ದು ಉಂಟು. ಯಾರಾದರೂ ಭಾಷಣಕ್ಕೆ ಕರೆದ್ರೆ, ಸಾಕಷ್ಟು ಜನ ಕರಿತಿದ್ರು ಭಾಷಣಕ್ಕೆ ಹೋದಾಗ ಯಾವುದೋ ಬೇರೆ ಊರಿಗೆ ಹೋದರೆ 1 ದಿವಸ ಭಾಷಣ ಇದ್ದರೆ 3 ದಿವಸ ಇರೋದಲ್ಲಿ. ಯಾಕಂದ್ರೆ 3 ದಿವಸ ಊಟ ತೊಂದರೆ ಇಲ್ಲಲ್ಲ. ಅವ್ರು ಬರೀತಾರೆ, ಐ ಹ್ಯಾವ್ ಬಿಕೇಮ್ ಸೋ ಶೇಮ್ಲೆಸ್, 1 ದಿವಸ ಕರೆದ್ರೆ 3 ದಿವಸ ಅಲ್ಲೇ ಇರ್ತಿದ್ದೆ ನಾನು, ನೋಡ್ಕೊಂಡು ಬರೋದು, ಹಾಗೆ ಮಾಡ್ಕೊಂಡು ಜೀವನ ಕಳೆದೆ ಅಂತ. ಅಲ್ಲಿ ಪಾರ್ಟ್ ಟೈಮ್ ಕೆಲಸ, ಯಾವುದೋ ಶಾಲೆಯಲ್ಲಿ ಹೋಗೋದು, ಒಂದು ಪಾಠ ಮಾಡ್ತೀನಿ, 8 ದಿವಸ ಮಾಡ್ತೀನಿ, ಪಾರ್ಟ್ ಟೈಮ್ ಕೆಲಸ ಮಾಡೋದು, ಸಂಬಳ ತೊಗೊಳ್ಳೋದು. ಸಂಬಳ ಅಂದರೆ ಅದೇನು ಕೊಟ್ಟಿದ್ದು ಅಷ್ಟೇ. ಹೀಗೆ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಬದುಕಿದ್ರಂತೆ. ಆಗ ಅವ್ರ ಕಾಕ ಅಂದರು, ಪುಣೆದಲ್ಲಿ ಇರೋರು, ಇಲ್ಲಪ್ಪ ನೀನು ಹೇಗಿದ್ರು ಖಾಲಿ ಕೂತು ಟೈಮ್ ಹಾಳು ಮಾಡೋದಕ್ಕಿಂತ ಪುಣೆಗೆ ಬಂದುಬಿಡು, MA ಆದರೂ ಮಾಡು. ನಿನಗೆ ಕೆಲಸ ಅಂತೂ ಕೊಡೋದಿಲ್ಲ ಯಾರೂ. ಕೆಲಸ ಕೊಡದೇ ಇದ್ದಾಗ ಅದನ್ನು ಹೇಳ್ತಿದ್ದೆ, ರೆಸೆಷನ್ ಟೈಮಲ್ಲಿ ಹುಡುಗರು ಹಾಗೆ ಮಾಡ್ತಿದ್ದಾರೆ. ಈಗ BA ಆದಮೇಲೆ ಹೆಂಗೂ ತಕ್ಷಣ ಕೆಲಸ ಸಿಗಲ್ಲ, MS ಆದರೂ ಮಾಡ್ಕೋ, MS ಆಗೋತ್ತಿಗೆ ರೆಸೆಷನ್ ಹೋಗಿರ್ತದೆ ಅಂತ. ಹಾಗೆ ಇವರು ಒಂದು ದೊಡ್ಡ ರೆಸೆಷನಲ್ಲಿ ಸಿಕ್ಕಾಕೊಂಡಿದ್ರು ಇವರು.
ಅವ್ರು ಹೇಳೋದು 2 ವರ್ಷ ಬಂದ್ಬಿಡು, MA ಆದರೂ ಮಾಡ್ಕೊ, ಆಮೇಲೆ ಕೆಲಸ ಅವಕಾಶ ಸಿಗುತ್ತೆ ಅಂತ. ಸರಿ ಅನ್ನಿಸ್ತು. ಹೋದರು ಪುಣೆಗೆ, MAಗೆ ಸೇರಿಕೊಂಡ್ರು. MAಗೆ ಸೇರಿಕೊಂಡ ಬಾಂಬೆ ಯೂನಿವರ್ಸಿಟಿ ಆವಾಗ ಕನ್ನಡ ಮೇಜರ್ ತೊಗೊಂಡಿದ್ದಾರೆ, ಇಂಗ್ಲೀಷ್ ಮೈನರ್ ತೊಗೊಂಡಿದ್ದಾರೆ, ಸಂಸ್ಕೃತ ಬೇರೆ ಸಬ್ಜೆಕ್ಟ್, ಎಕ್ಸ್ಟ್ರಾ ಸಬ್ಜೆಕ್ಟ್ ತೊಗೊಂಡಿದ್ದಾರೆ. ಹೋದಾಗ ಅಲ್ಲಿ ತಮಾಷೆ ಆಯಿತು. ಗೋಕಾಕರು ಅವಾಗಲೇ MA ಮುಗಿಸಿದ್ದಾರೆ. BAದಲ್ಲಿ ಮತ್ತು MAದಲ್ಲಿ ಫಸ್ಟ್ ರ್ಯಾಂಕ್ ಗೋಕಾಕರು. ಬಂದು ಬಾಂಬೆ ಯೂನಿವರ್ಸಿಟಿಯಲ್ಲಿ ಇದ್ದರು. MA ಫಸ್ಟ್ ಆಗಿರೋದ್ರಿಂದ ಅವ್ರನ್ನ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಅಂತ ತೊಗೊಂಡಿದ್ದರಂತೆ ಕನ್ನಡದಲ್ಲಿ. ಕನ್ನಡ ಸಬ್ಜೆಕ್ಟ್ ತೊಗೊಂಡಿದ್ದಾರಲ್ಲ ಅವರು, ಹೀಗಾಗಿ ಇವ್ರನ್ನ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಅಂದರೆ MA ಕ್ಲಾಸಿಗೆ ಪಾಠ ಮಾಡಬೇಕು ಅಂತ. ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಅವರೇ ಬರೆದದ್ದು ಎಷ್ಟು ಚೆನ್ನಾಗಿದೆ. ಅದನ್ನು NK ಕುಲಕರ್ಣಿ ಬರೀತಾರೆ, ಎಷ್ಟು ಚೆನ್ನಾಗಿದೆ. ಬೇಂದ್ರೆಯವರ ಶಿಷ್ಯರಾದ ಗೋಕಾಕರೇ ಬೇಂದ್ರೆಯವರು MA ಅಭ್ಯಾಸ ಮಾಡುವಾಗ ಶಿಕ್ಷಕರಾಗಿ ದೊರೆತದ್ದು ಒಂದು ದೈವಿ ಚಮತ್ಕಾರ. ಗೋಕಾಕರು ಒಪ್ಕೊಂಡ್ಬಿಟ್ಟಿದ್ದಾರೆ ಬೇಂದ್ರೆಯವರು ನನ್ನ ಗುರುಗಳು ಅಂತ. ಅಂಥದ್ದು ಬೇಂದ್ರೆ MA ಕಲಿಯೋಕ್ಕೆ ಹೋದಾಗ ಗೋಕಾಕರೇ ಮೇಷ್ಟ್ರು. ಯಾಕಾಯಿತು ಅಂದರೆ ಗೋಕಾಕರು BA ಮತ್ತು MA ಪರೀಕ್ಷೆಗಳಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ವರ್ಗದಲ್ಲಿ ಪ್ರಥಮ ಸ್ಥಾನ ಗಳಿಸಿ ವಿಕ್ರಮ ಸಾಧಿಸಿದರು. ಅವರು ಐಚ್ಛಿಕವಾಗಿ 2 ಪೇಪರ್ ಕನ್ನಡ ಆಯ್ದುಕೊಂಡದ್ದರಿಂದ ಸ್ನಾತಕೋತ್ತರ ಕನ್ನಡ ಪ್ರಾಧ್ಯಾಪಕರೆಂದು ವಿಶ್ವವಿದ್ಯಾಲಯದ ಮನ್ನಣೆ ಪಡೆದಿದ್ದರು. MA ಕ್ಲಾಸಿಗೆ ಪಾಠ ಮಾಡ್ಬೋದು ಇವರು ಕನ್ನಡ ಅಂತ. ಬೇಂದ್ರೆಯವರ ಸ್ಥಾನದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಬೇಂದ್ರೆಯವರ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದರೆ ಇಂಥ ಪ್ರಸಂಗವನ್ನು ಬಿಟ್ಟು ಬಿಡುತ್ತಿದ್ದರು. ನಾನು ಸ್ಟೂಡೆಂಟ್ ಕೈಯಾಗಿ ನಾ ಕೂಡಬೇಕು, ಸ್ಟೂಡೆಂಟ್ ಅಂಥೇಳಿ ಅಂತ ಬಿಡ್ತಿದ್ರು. ಆದರೆ ಬೇಂದ್ರೆಯವರು ಅದನ್ನು ಭಗವದ್ ಅನುಗ್ರಹ ಎಂದೇ ಭಾವಿಸಿದರು. ಇದು ಒಂದು ಭಗವಂತನ ಲೀಲೆ ಎಂದೇ ಹೇಳಿದರು. ಗೋಕಾಕರೇ ತಮ್ಮ ಅನುಭವ ಹೇಳ್ತಾರೆ, ಬರೆದಿದ್ದವ್ರು ಹೇಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಕ್ಲಾಸ್ ರೂಮಿಗೆ ಹೋಗುವವರೆಗೆ ನಾನು ಶಿಕ್ಷಕ, ಬೇಂದ್ರೆ ವಿದ್ಯಾರ್ಥಿ. ಕ್ಲಾಸ್ ರೂಮಿಗೆ ಹೋಗುವವರೆಗೂ ನಾನು ಶಿಕ್ಷಕ, ಬೇಂದ್ರೆ ವಿದ್ಯಾರ್ಥಿ. ಆದರೆ ಒಳಗೆ ಹೋದ ಮೇಲೆ ಅವರು ಗುರುಸ್ಥಾನದಲ್ಲಿ ಕೂಡುತ್ತಿದ್ದರು, ನಾನು ಶಿಷ್ಯಾಸ್ತೇಹಂ ಎಂದು ಅವರ ಮುಂದೆ ಕುಳಿತುಕೊಳ್ಳುತ್ತಿದ್ದೆ. ಅವರೇ ಸಾಹಿತ್ಯದ ವಿಷಯವಾಗಿ ಭಾಷಣ ಮಾಡುತ್ತಿದ್ದರು. ಅದರಿಂದ ನಮಗೆ ಅತ್ಯಧಿಕ ಲಾಭವಾಯಿತು. ಕನ್ನಡದಲ್ಲಿ ಸಾನೆಟ್ ಬರೆಯಲು ಪ್ರಯೋಗ ನಾವಿಬ್ಬರೂ ಮಾಡಿದೆವು. ನನ್ನ ಅಭ್ಯುದಯದ ಸುನೀತಗಳೆಲ್ಲ ಇದೇ ಕಾಲದಲ್ಲಿ ಜನಿಸಿದವು ಎಂದು ಗೋಕಾಕ್ ಹೇಳ್ತಾರೆ. ಸಾಮಾನ್ಯವಾಗಿ ಕ್ಲಾಸಿನ ಹೊರಗೆ ಸ್ನೇಹಿತರಾಗಿ ಕ್ಲಾಸಿನೊಳಗೆ ಗುರು ಶಿಷ್ಯ ಆಗೋದನ್ನು ಕೇಳಿದ್ವಿ ನಾವು. ಎಷ್ಟೋ ಸಲ ಆಗ್ತದೆ, ಸ್ನೇಹಿತರು ಶಿಷ್ಯ ಆದಾಗ ಹೊರಗಡೆ ಫ್ರೆಂಡ್ಸಪ್ಪ ನಾವು, ಒಳಗಡೆ ಹೋದಾಗ ಮಾತ್ರ ನಾನು ಮೇಷ್ಟ್ರು ನೀನು ಸ್ಟೂಡೆಂಟು ಅಂತ ಹೇಳಬೇಕಾಗ್ತದೆ. ಇಲ್ಲಿ ರಿವರ್ಸ್ ಇಲ್ಲ, ಒಳಗಡೆ ಹೋದಾಗ ಬೇಂದ್ರೆನೇ ಗುರುಗಳು, ಇವರು ಶಿಷ್ಯರು. ಕಲಿಸೋಕೆ ಕೊಡಬೇಕು, ಅವ್ರ ಶಿಷ್ಯ ಪೀಠದಲ್ಲಿ ಅವ್ರು ಕೊಡಬೇಕು, ಗುರು ಪೀಠದಲ್ಲಿ ಬೇಂದ್ರೆ ಕೊಡಬೇಕು, ಡಿಸ್ಕಷನ್, ಇವರೇ ಭಾಷಣ ಹೊಡೆಯೋದು. ಇಷ್ಟೆಲ್ಲ ಚೆನ್ನಾಗಾಯಿತು. ಗೋಕಾಕರು ಗುರುಗಳಾದರು. ಅವ್ರು ಹೇಳ್ತಾರೆ, ನನ್ನ ವಿಚಿತ್ರ ಜೀವನ ನಂದು ಅಂತ. ಗುರುನೂ ಆದದ್ದುಂಟು, ಶಿಷ್ಯನೂ ಆದದ್ದು ಉಂಟು ಅಂತ. ಚೆನ್ನಾಗಿ ಕಲಿಸಿದರು. ಬೇಂದ್ರೆಯವ್ರು ಕಲಿಸೋದೇನಿರಲಿಲ್ಲ, ಚೆನ್ನಾಗಿ ಮಾಡ್ಕೊಂಡಿದ್ರು ಅವರು. ಆದರೆ ಪರಿಸ್ಥಿತಿ ನೋಡಿ ಹೇಗಿದೆ ಅವ್ರದ್ದು. MA ಕೂಡ 3rd ಕ್ಲಾಸಲ್ಲಿ ಪಾಸ್ ಆದರು. ಅವ್ರಿಗೊಂದು ಹಠ ಇತ್ತು, 2nd ಕ್ಲಾಸ್ ಆದರೂ ಆಗಬೇಕು ಅಂತ. ಯಾಕಂದರೆ ಒಂದು ಕಾಯ್ದೆ ಇತ್ತು ಅವಾಗ, ಮನೆವರೆಗೂ ಇತ್ತು, ಈಗೂ ಇದೆ ಅನಿಸುತ್ತೆ, ಈಗೂ ಇದೆ ಅದು. ಲೆಕ್ಚರರ್ ಆಗಬೇಕಾದ್ರೆ ಕಾಲೇಜಲ್ಲಿ ಮಿನಿಮಮ್ 2nd ಕ್ಲಾಸ್ ಇರಬೇಕು ಅಂತಿದೆ. 3rd ಕ್ಲಾಸ್ ಆದರೆ ಲೆಕ್ಚರರ್ ಆಗೋಕ್ಕೆ ಪರ್ಮಿಷನ್ ಇಲ್ಲ. ಆಗೂ ಇತ್ತು ಬಾಂಬೆ ಯೂನಿವರ್ಸಿಟಿಯಲ್ಲಿ. ಇವರು 3rd ಕ್ಲಾಸ್ ಆದರು. ಇವ್ರ ಪರಿಸ್ಥಿತಿ ಹೇಗಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಇವ್ರ ಪರೀಕ್ಷೆಗೆ ಒಂದು ವಿಮರ್ಶೆ ಅಂತ ಕೊಡ್ತಾರೆ, ಒಂದು ಕವನ ಕೊಟ್ಟು ಕವನದ ವಿಮರ್ಶೆ ಮಾಡಿ ಅಂತ. ಬೇಂದ್ರೆ ಪರೀಕ್ಷೆ ಕೂತಾಗ ಬೇಂದ್ರೆ ಅವರ ಕವನಾನೇ ವಿಮರ್ಶೆ ಕೊಟ್ಟಿದ್ರು. ಇವರ ಕವನಾನೇ ವಿಮರ್ಶೆ ಇದ್ದದ್ದು. ಇವರು ವಿಮರ್ಶೆ ಮಾಡಿದ್ರಂತೆ, ಇವ್ರ ವಿಮರ್ಶೆ ಚೆನ್ನಾಗಿಲ್ಲ ಅಂತ ಮಾರ್ಕ್ಸ್ ಕಮ್ಮಿ ಕೊಟ್ಟಿದ್ದಾನೆ ಅವನು ಎಕ್ಸಾಮಿನರು. ಅವನಿಗೆ ಗೊತ್ತಿಲ್ಲ ಆ ಹುಡುಗನೇ ಬರೆದದ್ದು ಕವಿತೆ ಅಂತ. ಅವ್ರು ಹೇಳ್ತಾರೆ, ನನ್ನ ಕವಿತೆಗೆ ನಾನೇ ವಿಮರ್ಶೆ ಬರೆದು 3rd ಕ್ಲಾಸ್ ಬಂದೆ ನಾನು ಅಂತ. ನಾನು ತಮಾಷೆ ಮಾಡ್ತಿದ್ವಲ್ಲ ನಾವು, ಯಾಕೆ ಹಂಗೆ ಬಂತು ಅಂದರೆ ನೀವು ಬರೆದದ್ದು ಅರ್ಥ ಆಗಿರಲಿಕ್ಕಿಲ್ಲ ಅವನಿಗೆ. ಅರ್ಥ ಆಗಿದ್ರೆ ತಾನೇ ಅವ್ನು ಬರೆಯೋದು, ಮಾರ್ಕ್ಸ್ ಕೊಡೋದು. ಅರ್ಥ ಆಗಿಲ್ಲ, ಅವನ ತಲೆಯಲ್ಲಿ ಒಂದು ಅರ್ಥ ಇಟ್ಕೊಂಡಿದ್ದಾನೆ. ಆಗಲೇ ಹೇಳಿದಲ್ಲ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತ. ಅದು ಕಲ್ಪನೆ ಕಥೆ ರೊಮ್ಯಾಂಟಿಕಾಗಿ ಹೇಳ್ಕೊಂಡು ಹೋದ್ರೆ ಒಂಥರ ಇರುತ್ತೆ. ಅದು ಹಿನ್ನೆಲೆ ಗೊತ್ತಿದ್ದರೆ ಮಾತ್ರ ಆಗುವಂಥದ್ದು. ಅದಕ್ಕೆ ಗೊತ್ತಾಗಿಲ್ಲ ಅಂತ 3rd ಕ್ಲಾಸ್ ಆಗಿಬಿಟ್ಟು ಇನ್ನು ಕಾಲೇಜ್ ಕೆಲಸನೂ ಸಿಗೋದಿಲ್ಲ ಅಂತ ಅನ್ನಿಸ್ತು. MA ರಿಸಲ್ಟ್ ಬಂತು, 3rd ಕ್ಲಾಸ್ ಆಯಿತು, ಪರವಾಗಿಲ್ಲ. ಮನೆಗೆ ಹೋಗಿ ತಮ್ಮ ಕಕ್ಕನಿಗೆ ಹೇಳಬೇಕು ಅಂತ ಹೋದರೆ ಕಾಕ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ರಿಸಲ್ಟ್ ಬಂದಾಗ ಎದಿ ಝಲ್ ಅಂತಿತ್ತು ಅಂತ. ಮ್ಯಾಟ್ರಿಕ್ ಪರೀಕ್ಷೆ ಪಾಸ್ ಆಗಿದ್ದೇನೆ ಅಂತ ಮನೆಗೆ ಹೇಳೋಕೆ ಹೋದಾಗ ಅಜ್ಜಿ ಸತ್ರು. ನಾನು MA ಆಗಿದ್ದೇನೆ ಅಂತ ಹೋಗೋದಾಗ ಕಾಕ ತೀರ್ಕೊಂಡ್ರು. ನೋಡಿ, ಮನೆಗೆ ಒಬ್ಬ ಆಧಾರ ಸ್ತಂಭ ಅಂತಿದ್ದವರು ಕಾಕ ಒಬ್ಬರೇ, ಬಂಡೋಪಂತರು ಒಬ್ಬರೇ. ಕೆಲಸ ಮಾಡಿ ಒಂದು ಒಳ್ಳೆ ನೌಕರಿಯಲ್ಲಿದ್ದವರು. ಇವರಲ್ಲಿ ಯಾರೂ ಇಲ್ಲ.
ಕಷ್ಟ ಬಂದರೆ ಹೋಗಿ ಕಾಕಾನ ಹತ್ರ ಕೂತ್ಕೊಳ್ಳೋಣ, ಏನಾದರೂ ಇಸ್ಕೊಳ್ಳೋಣ ಅಂತನ್ನುವಂಥ ಕಾಕ ಕೂಡ ಇಲ್ಲ ಈಗ. ಈ ನೀನು ಫಸ್ಟ್ ಬದುಕೋದು ಆಧಾರ ಸ್ತಂಭ ಕಿತ್ತು ಹೋದಂಗಾಯ್ತು. ಮತ್ತೆ ನಿರುದ್ಯೋಗ ಶುರು. ಆಗ ನಿಜವಾಗಲೂ ಅವ್ರನ್ನ ಕೈ ಹಿಡಿದು ಕಾಪಾಡಿದವರು ಅಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. 35ಕ್ಕೆ MA ಮುಗೀತು. ಆಗ 29ನೇ ಇಸ್ವಿಗೆ ಬೆಳಗಾವಿಯಲ್ಲಿ ಸಾಹಿತ್ಯ ಸಮ್ಮೇಳನ ಆದಾಗ ಬೇಂದ್ರೆಯವರು ಆ ರುಮಾಲ್ ಸುತ್ತಕೊಂಡು ಬಂದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಹಾಡಿದ್ರಂತೆ. ಅವರು ಹಾಡೇ ಬಿಡ್ತಿದ್ರು, ಮಾತಾಡೋದು ಕವನ ಓದೋದಂದ್ರೆ ಹಾಡೋದೇ. ಅದು ಧ್ವನಿ ಅಷ್ಟು ಚೆನ್ನಾಗಿಲ್ಲ, ಮತ್ತು ಕೀಚಿಲ್ಕಂಠ ಅದು, ಆದರೆ ಹಾಡೋದು ಆ ಧ್ವನಿಯಲ್ಲೇನೋ ಮಾಧುರ್ಯ ಒಂದಿರೋದು. ಅಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಹಾಡಿದ್ರು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂದರೆ ಎಲ್ರಿಗೂ ಇಂಪ್ರೆಸ್ ಆಗಿಬಿಟ್ಟಿತ್ತು. ಆ ಸಾಹಿತ್ಯ ಸಮ್ಮೇಳನದ ಹೈ ಪಾಯಿಂಟ್ ಅಂದರೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನೋಂಗಾಗಿತ್ತು. ಮಾಸ್ತಿಯವ್ರಿಗೆ ಗೊತ್ತಿತ್ತು. ಮಾಸ್ತಿಯವರು ಎಷ್ಟು ಸೂಕ್ಷ್ಮಜ್ಞರು ಅಂತಂದರೆ, ಮನಸ್ಸು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಅವ್ರು ಎಷ್ಟು ಜನಕ್ಕೆ ಪುಣ್ಯಾತ್ಮರು ಹೆಲ್ಪ್ ಮಾಡಿದಾರೋ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೋ ನೆನೆಸ್ಕೋಬೇಕು ಅವ್ರನ್ನ. ಒಬ್ಬ ರಾಜರತ್ನಂ ಆಗಲಿ, ಒಬ್ಬರು ಬೇಂದ್ರೆ ಆಗಲಿ, ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ. ಅದೆಲ್ಲ ಕೈ ಮುಚ್ಚಿಕೊಟ್ಟಂಥದ್ದು, ಯಾರ ಮುಂದೆ ಹೇಳ್ಕೊಂಡಿದ್ದಲ್ಲ ಅದು. ಅವ್ರು ಹೇಳಿದ್ರಂತೆ ಬೇಂದ್ರೆಗೆ, ಬೆಂಗಳೂರಿಗೆ ಬಂದುಬಿಡಿ, ಅವ್ರದ್ದು ಪತ್ರಿಕೆ ಇತ್ತಲ್ಲ ಜೀವನ, ಆ ಜೀವನಕ್ಕೆ ಅವರೇ ಮಾಡ್ತಿದ್ರು, ಸಂಪಾದನೆ ಮಾಡ್ತಿದ್ರು ಅವರು. ಬೇಂದ್ರೆಗೆ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದನೇ ಕರೆಸ್ಕೊಂಡದ್ದು. ಸಂಪಾದಕರು ಇರಲಿಲ್ಲ, ತಾವು ಮಾಡೋಕ್ಕೆ ಆಗ್ತಿರಲಿಲ್ಲ ಅಂತಲ್ಲ, ಕರೆಸ್ಕೊಂಡು ಜೀವನದ್ದು ನೀವು ನೋಡ್ಕೊಳ್ಳಿ, ಸಂಪಾದಕೀಯ ಮಾಡ್ಕೊಳ್ಳಿ ಅಂಥೇಳಿ ಆ ಜೀವನ ಪತ್ರಿಕೆಗೆ ಸಂಪಾದಕರನ್ನಾಗಿ ಮಾಡಿ 5 ವರ್ಷ ಕಾಪಾಡಿದ್ದಾರೆ. ಬೆಂಗಳೂರಲ್ಲಿದ್ದರು. ಪ್ರತಿ ತಿಂಗಳು ಮನಿ ಆರ್ಡರ್ ಅವ್ರ ಮನೆಗೆ ಹೋಗೋದು, ಮಾಸ್ತಿಯವ್ರು ಕಳಿಸ್ಕೊಡ್ಬೇಕು ದುಡ್ಡನ್ನು ಅವ್ರ ಮನೆಗೆ. ಅದರಿಂದ ಜೀವನ ನಡೀತಿತ್ತು. ಆವಾಗ ಬಂದರೆ ಹೇಳ್ತಾರೆ, ನನ್ನ ಹಿರಿಯಣ್ಣ ನನ್ನ ಕೈ ಹಿಡಿದೇ ಹೋಗಿದ್ದರೆ ಅವ್ರು ಮಾತಾಡೋದು, ಯಾವ ಗಿಡದ ತೊಪ್ಪಲು ಆಗ್ತಿದ್ನೋ, ಅವ್ರ ಮಾತಲ್ಲಿ ಯಾವ ಗಿಡಕ್ಕೆ ಬರೆದಿದ್ದಾರೆ, ಮಾಸ್ತಿ ಹಿರಿಯಣ್ಣನ ಕರೆಯೋಕ್ಕೆ ಶುರು ಮಾಡಿದ್ರು. ಮಾಸ್ತಿ ಹಿರಿಯಣ್ಣ ಕೈ ಹಿಡಿದೇ ಹೋಗಿದ್ದರೆ ನಾನು ಯಾವ ಗಿಡದ ತೊಪ್ಪಲ ಆಗ್ತಿದ್ನೋ. ಗಿಡದ ತೊಪ್ಪಲ ಅಂದರೆ ಗಾಳಿ ಬೀಸಿದಾಗ ಹಾರಿ ಹೋಗುವಂಥದ್ದು, ಎಲ್ಲೋ ಹಾರಿ ಹೋಗ್ಬಿಡ್ತಿದ್ದೆ ನಾನು, ಆದರೆ ಗಟ್ಟಿಯಾಗಿ ಹಿಡ್ಕೊಂಡು ಬದಿಸಿದ್ರು ನನ್ನ ಅಂತ. 40 ಆಯಿತು ಅಂದರೆ ಆಲ್ಮೋಸ್ಟ್ 9 ವರ್ಷ ಆಗೋಗಿತ್ತು ಅವ್ರ ಶಿಕ್ಷೆ ಆಗಿ. ಆಗ ಒಂದು ಯಾವುದೋ ಕಾಯ್ದೆ ಬಂತಂತೆ 41ನೇ ಇಸ್ವಿಗೆ. ಯಾವುದೋ ಕಾಯ್ದೆ ಪ್ರಕಾರ 9 ವರ್ಷ ಆಗಿದ್ದರೆ 1 ವರ್ಷ ಕನ್ಸೆಷನ್ ಕೊಡ್ಬೋದು ಅವನಿಗೆ ಅಂತ ಹೇಳಿ 41ನೇ ಇಸ್ವಿ 9 ವರ್ಷ ಆಯ್ತಲ್ಲ ಶಿಕ್ಷೆ ಆಗಿದ್ದರು, 1 ವರ್ಷ ಮಾಫಿ ಮಾಡಿದರು ಅಂತ. 1 ವರ್ಷ ಶಿಕ್ಷೆ ಬಿಟ್ಬಿಟ್ರು. ಅಂದರೆ ಇನ್ನು ಕೆಲಸಕ್ಕೆ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ, ಲೈಸೆನ್ಸ್ ಸಿಕ್ತು ಕೆಲಸಕ್ಕೆ ಹೋಗೋದಕ್ಕೆ, ಬಂಧನ ಪಾರಾಯಿತು. ಯಾರು ಕೊಡ್ತಾರೆ ಕೆಲಸ? 10 ವರ್ಷ. ಇದು ಯಾವಾಗಲೂ ಹೇಗಿದೆ ಅಂದರೆ, ನೀವೆಲ್ಲಾದರೂ ಮೇಷ್ಟ್ರಾಗಿದ್ದರೆ ಮತ್ತೊಂದು ಕಡೆ ನಿಮ್ಗೆ ಕೆಲಸ ಕೊಡ್ತಾರೆ, ಮೇಷ್ಟ್ರಾಗಿದ್ದಾರೆ, ಅನುಭವ ಇದೆ ಅಂತ. ಇವರು 10 ವರ್ಷ ಸಂಬಂಧನೇ ಇಲ್ಲ ಕೆಲಸ ಕಲಿಸೋದಕ್ಕೆ, ಜೈಲಲ್ಲಿರೋದು, ಪಾರ್ಟ್ ಟೈಮ್ ಕೆಲಸ ಇದೆಲ್ಲ ಮಾಡ್ಕೊಂಡಿದ್ರು. ಯಾರು ಕೆಲಸ ಕೊಡ್ತಾರೆ ಅಂತ ಅಂದ್ಕೊಂಡಾಗ ಗದಗದಲ್ಲಿ ಒಂದು ಸಮಿತಿ ಶಾಲೆ ಅಂತ ಒಂದಿತ್ತು ಗದಗಲ್ಲಿ. ಅವ್ರ ಹೆಸರು ಕೇಳಿದರು, ಬೇಂದ್ರೆ ಅವ್ರ ದೊಡ್ಡ ಹೆಸರು, ಹಾಗೆ ಹೇಗೆ ಕವಿಗಳು ಅಂತ ತಿಳ್ಕೊಂಡು ಅವ್ರನ್ನ ಇಂಟರ್ವ್ಯೂ ಮಾಡಿ ಇವ್ರಿಗೆ ಕೆಲಸ ಕೊಟ್ರಂತೆ. ಏನು ಕೆಲಸ? ಮೇಷ್ಟ್ರ ಕೆಲಸ ಅಲ್ಲ, ಹೆಡ್ ಮಾಸ್ಟರ್ ಕೆಲಸ ಕೊಟ್ಟರು. ಬೇಂದ್ರೆ ಅಂದರು, ನನ್ನ ಜೀವನದ ಗತಿನೇ ಬದಲಾಯಿತು ಬಿಡು, ಮೇಷ್ಟ್ರ ಕೆಲಸ ಸಿಕ್ಕರೆ ಸಾಕು ಅಂದವನಿಗೆ ಹೆಡ್ ಮಾಸ್ಟರ್ ಕೆಲಸ ಕೊಟ್ಟರೆ ಭಾಳ ಒಳ್ಳೇದಲ್ವ. ಆಯಿತು ಅಂತೂ ಇನ್ನು ಧಾರವಾಡದಿಂದ ಮುಕ್ತಿ ಆಯಿತು, ಗದಗಿಗೆ ಹೋಗ್ಬಿಡ್ತೇನೆ, ರಿಟೈರ್ ಆಗೋ ತನಕ ಅಲ್ಲೇ ಹೆಡ್ ಮಾಸ್ಟರ್ ಆಗಿರ್ತೇನೆ. ಈ ಕವಿ ಸಮಯ ಅಂದರೆ ಹಾಗೇನೆ, ಯಾವಾಗಲೂ ಮುಂಗಾಲು ಪುಟಿಗೆ ಅಂತಾರೆ, ಭಾಳ ಮುಂದಿನ ವಿಚಾರ ಮಾಡುವಂಥದ್ದು, ಪಟ್ ಅಂತ ಆಗಿಬಿಡ್ತು ಅಂತ. ಆಯಿತು, ಇನ್ನು ರಿಟೈರ್ ಆಗೋ ತನಕ ಗದಗಿನಲ್ಲೇ ಇರ್ತೀನಿ ಅಂಥೇಳಿ ಮನೆಯೆಲ್ಲ ಖಾಲಿ ಮಾಡಿಕೊಂಡು ಸಾಮಾನಿಗೆ ತುಂಬಿಕೊಂಡು ಎಲ್ಲ ಲಾರಿಯಲ್ಲಿ ಹಾಕ್ಕೊಂಡು ಗದಗಿಗೆ ಹೋದರು. ಅಲ್ಲಿ ಮನೆ ಕೊಟ್ಟರು. ಅವರು ಚೆನ್ನಾಗಿದ್ದರು, ಸುಮಾರು 8-9 ತಿಂಗಳು ಪ್ರಿನ್ಸಿಪಾಲ್ ಆಗಿದ್ದರು. ಆ ಮಲ್ಲಮ್ಮನ ಬೆಳವಡಿ ಅಂತಿದೆಯಲ್ಲ, ಬೆಳವಡಿ ಮಲ್ಲಮ್ಮ ಅಂತ, ಬೆಳವಡಿ ಊರಲ್ಲಿ ಒಂದು ಸಾಹಿತ್ಯದ ಕಾರ್ಯಕ್ರಮ, 9 ತಿಂಗಳಾಗಿದೆ ಹೆಡ್ ಮಾಸ್ಟರ್ ಆಗಿ. ಆ ಸಾಹಿತ್ಯ ಕಾರ್ಯಕ್ರಮಕ್ಕೆ ಇವರೇ ಮುಖ್ಯ ಕೇಂದ್ರ ಬಿಂದು. ಅಧ್ಯಕ್ಷರು BM ಶ್ರೀಕಂಠಯ್ಯನವರು. ಅದಕ್ಕೆ ಹೋಗಿದ್ದಾರೆ ಕಾರ್ಯಕ್ರಮಕ್ಕೆ. ಬೇಂದ್ರೆ ಬಂದರು ಅಂತ ಹಬ್ಬದ ವಾತಾವರಣ. ಅವ್ರು ಬರೀತಾರೆ, ಎಷ್ಟು ಚೆನ್ನಾಗಿತ್ತು ಅಂದರೆ 21 ಜೋಡಿ ಎತ್ತಿನ ಮೆರವಣಿಗೆ ಇತ್ತಂತೆ. 21 ಜೋಡಿ ಎತ್ತು ಬಂಡಿ ಮಾಡಿ ಮೆರವಣಿಗೆ ತೆಗೆದಿದ್ದಾರೆ, ಬೇಂದ್ರೆ ಬಂದರು ಅಂತ. ಹಾರ ತುರಾಯಿ ಎಲ್ಲ ಹಾಕಿ ಭರ್ಜರಿ ಸಮಾರಂಭ. BM ಶ್ರೀಕಂಠ ಅವರು ತುಂಬ ಚೆನ್ನಾಗಿ ಮಾತಾಡಿದರು ಇವ್ರ ಬಗ್ಗೆ, ಬೇಂದ್ರೆಯವ್ರ ಬಗ್ಗೆ. ಸಂಭ್ರಮ ಪಟ್ಕೊಂಡು ಮನೆಗೆ ಬರಬೇಕಾದ್ರೆ ಬುಟ್ಟಿ ತುಂಬ ಹಣ್ಣು, ಕೊರಳಲ್ಲಿ ಹಾರು ತುರಾಯಿ ಹಾಕ್ಕೊಂಡು ಹೆಂಡ್ತಿಗೆ ತೋರಿಸ್ಬೇಕಲ್ಲ, ಎಲ್ಲ ತೊಗೊಂಡು ಮನೆಗೆ ಸಂಭ್ರಮದಿಂದ ಬಂದಾಗ ಹೆಂಡ್ತಿ, ನಿಮಗೊಂದು ಏನೋ ಕಾಗದ ಬಂದದ್ದು ನೋಡ್ರಿ ಅಂತ ಕೊಟ್ರಂತ. ಏನೋ ಪತ್ರ ಬಂದದ್ದು ನೋಡ್ರಿ, ನಿಮ್ಮ ಮ್ಯಾನೇಜ್ಮೆಂಟ್ದವ್ರು ಕಳಿಸಿದ್ದಾರೆ ಅಂತ. ಕೊರಳಲ್ಲಿ ಇನ್ನೂ ಹಾರ ಒಣಗಿಲ್ಲ, ತುರಾಯಿ ಹಾಗೇ ಇದೆ. ಆ ವಾಸನೆ, ಸಮಾರಂಭದ ಚೆನ್ನಾಗಿ ಆಯ್ತಲ್ಲ ಸಮಾರಂಭ, ಅದರ ವಾಸನೆ ಇನ್ನೂ ಮನಸ್ಸಲ್ಲಿ ತುಂಬಿಕೊಂಡಿದೆ, ಚೆನ್ನಾಗಿದೆ ಅಂತ. ಆ ಹುಚ್ಚಿನಲ್ಲಿ ಇರಬೇಕಾದ್ರೆ ಕವರ್ ತೆಗೆದು ನೋಡ್ತಾರೆ ಒಳಗಡೆಗೆ, ಶಾಲೆ ಮ್ಯಾನೇಜ್ಮೆಂಟ್ದವರು ನಿಮ್ಮನ್ನು ಡಿಸ್ಮಿಸ್ ಮಾಡಿವಿ ಕೆಲಸದಿಂದ ಅಂತ ಲೆಟ್ರು.
ಯಾಕೆ ಅಂದರೆ ಮ್ಯಾನೇಜ್ಮೆಂಟ್ದವ್ರು ಕೂತು ಚರ್ಚೆ ಮಾಡಿದ್ರಂತೆ, ಈ ಹೆಡ್ ಮಾಸ್ಟರ್ ಏನಾಗಿದ್ದಾನೆ ಮನುಷ್ಯ, ಇವನಿಗೆ ಕವನ ಬರಲಿಕ್ಕೆ ಬರ್ತದೆ, ಶಾಲೆ ನಡೆಸ್ಲಿಕ್ಕೆ ಬರೋದಿಲ್ಲ ಅಂತ ಬರೆದಿದ್ರು. ಕವನ ಬರೀಲಿಕ್ಕೆ ಬರ್ತದೆ, ಆದರೆ ಶಾಲೆ ನಡೆಸೋಕೆ ಆಗೋದಿಲ್ಲ, ಅವ್ರು ಬಿಡುಗಡೆ ಮಾಡಬೇಕು ಅಂತ ರಿಲೀವ್ ಮಾಡಿಬಿಟ್ಟಿದ್ರು. ಕೆಲಸದಿಂದ ತೆಗೆದು ಹಾಕಿದ್ದೇವೆ ನಿಮ್ಮನ್ನು ಅಂತ. ಎದೆ ಒಡೆದು ಹೋಯ್ತು. ಯಾಕಂದರೆ ನಾನು ಧಾರವಾಡ ಬಿಟ್ಟು ಗದಗಿಗೆ ಹೋಗ್ತೀನಿ ಅಂತ ಬಂದವರು. ಆಗ ಎಷ್ಟು ಸಂಭ್ರಮದಿಂದ ಬರೆದಿದ್ದಾರೆ ಒಂದು ಹಾಡನ್ನು. ಅದನ್ನು ಬಿಟ್ಟು ಹೋಗಬೇಕಾದ್ರೆ ಹೊರಡುವಾಗ ಒಂದು ಪದ್ಯ ಬರೆದಿದ್ದಾರೆ, ಬಹಳ ಫೇಮಸ್ ಹಾಡದು, ನನಗೆ ತುಂಬ ಮನಸ್ಸಿಗೆ ಹಿಡಿಸುವಂಥ ಹಾಡು. ಹೋಗುವಾಗ ಇನ್ನು ಧಾರವಾಡ ಬಿಟ್ಟು ಹೋಗ್ತೀನಲ್ಲ, ಇಷ್ಟು ವರ್ಷ ಇದ್ದಂಥ ಧಾರವಾಡ ಬಿಟ್ಟು ಹೋಗ್ತೀನಲ್ಲ ಅಂತ ಬರೆದಾಗ, ಅವ್ರು ಹೇಳ್ತಾರೆ, ಧಾರವಾಡದ ತಾಯಿ ನಮ್ಮ ನಮಸ್ಕಾರ ನಿಮಗೆ. ಅದು ಹಾಡಿರೋದು ಹಾಗೆ, ಧಾರವಾಡದ ತಾಯಿ ನಮ್ಮ ನಮಸ್ಕಾರ ನಿಮಗೆ. ನನಗೆ ಹೋದಾಗ ಜೋಲಿ ನೀವು ಆದಿರಿ ತೋಲಿ, ತಿರುಗಾಡಿ ಬಂದೆ ಜಗತ್ತೆಲ್ಲ ಅಂತ ಹೇಳ್ಕೊಂಡು ಎಲ್ಲ ಕಡೆ ತಿರುಗಾಡಿ ಬಂದೆ, ಆದರೆ ನನ್ನ ರಕ್ಷಣೆ ಕೊಟ್ಟದ್ದು ನೀವು, ಕಾಪಾಡಿದಿರಿ ಅಂಥೇಳಿ ಅಂದ್ರೇನು, ಕೊನೆಗೆ ಒಂದು ಸಲ ಧಾರವಾಡ ಬಿಟ್ಟು ಹೋಗ್ತಿದ್ದೀನಿ ಅಂತ ಬರ್ಕೊಂಡು ಹೋದವರು. ಒಂದು ವರ್ಷ ಆಗಿಲ್ಲ, ಮತ್ತೆ ವಾಪಸ್ ಬರ್ಬೇಕು ಧಾರವಾಡಕ್ಕೆ. ಬೇರೆ ಗತಿಯಲ್ಲಿ ಬೇರೆ ಹೋಗೋದು ಎಲ್ಲಿ ಜಾಗ. ಮತ್ತೆ ಬಂದರು ಸಾಧನಕೇರಿಗೆ, ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದೀರಲ್ಲ, ಎಲ್ಲ ತೊಗೊಂಡು ಬಂದರು, ಮತ್ತೆ ಕೆಲಸ ಇಲ್ಲ. ಆಗ ಬಂದಾಗ ಮತ್ತೊಂದು ಹಾಡು ಬರೀತಾರೆ. ಅದು ಭಾಳ ಚೆನ್ನಾಗಿರೋದು ಹಾಡು, ತಮಗೆಲ್ಲ ಗೊತ್ತಿರುವಂಥ ಹಾಡು, ಬಾರೋ ಸಾಧನಕೇರಿಗೆ ಅಂತ. ಬಾರೋ ಸಾಧನಕೇರಿಗೆ ಮರಳಿ ನಿನ್ನೆ ಊರಿಗೆ ಅಂತ. ಅದು ಅಷ್ಟು ದುಃಖದಲ್ಲಿ ಬರೆದಂಥ ಹಾಡು. ಬಂದಾಗ ಸಂಭ್ರಮದಿಂದ ಬಂದದ್ದಲ್ಲ ಅದು, ಆದರೆ ಹಾಡು ಕೇಳಿದರೆ ಎಷ್ಟು ಚೆನ್ನಾಗಿದೆ ಅಂದರೆ, ಅದು ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರೋದು ಯಾರಿಗೆ ಅಂತ. ಆ ಹಾಡು ನನಗೆ ಬಾಯಿಗೆ ಬರೋಲ್ಲ ಹಾಡು. ಹಾಂ, ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ. ಅದಕ್ಕೆ ಹೇಳೋರು ಕಟ್ಟೆ ಕಲ್ಲು ಕಟ್ಟೆ ಕೂತ್ಯೋ ಅಂತ. ಅದು ಮಾತು ಹೇಳ್ತಾರೆ, ಕಟ್ಟೆ ಕಲ್ಲು ಕಟ್ಟೆ ಕೂತ್ಕೊಳ್ತು ಅಂದರೆ ಎಲ್ಲಿ ಇರಬೇಕಾಗಿತ್ತು ಅಲ್ಲಿಗೆ ಬಂತದು. ಕಟ್ಟೆ ಕಲ್ಲು ಕಟ್ಟೆ ಮೇಲೆ ಇರಬೇಕು, ಅದು ಅಲ್ಲಿಗೆ ಬಂತು. ನಾನು ಧಾರವಾಡ ಬಿಟ್ಟು ಹೋದೆ ಪಾರಾಗಿ ಅಂತ ಅಂದ್ಕೊಂಡಿದ್ದೆ, ಧಾರವಾಡ ಹಿಡ್ಕೊಂಡು ವಾಪಸ್ ಬಂತು ಅಂಥೇಳಿ, ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಮಳೆಯು ಎಳೆಯುವ ತೇರಿಗೆ. ಆ ಭಾಷೆ ಎಷ್ಟು ಚೆನ್ನಾಗಿದೆ ನೋಡಿ. ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದೆ ಏರಿಗೆ ಹಸಿರು ಸೇರಿದೆ ಊರಿಗೆ. ಇದು ಪ್ರತಿಮೆ ಎಷ್ಟು ಚೆನ್ನಾಗಿದೆ ನೋಡಿ. ಮಳೆಯು ಎಳೆಯುವ ತೇರಿಗೆ, ಆ ತೇರು ಧಾರವಾಡ, ಆ ತೇರನ್ನು ಮಳೆ ಎಳೀತದಂತೆ. ಮಲೆನಾಡು ಸೆರಗು ಅಂತ ಕರಿತೇವೆ ಧಾರವಾಡನ್ನು. ಮಳೆ ಜಾಸ್ತಿ ಆವಾಗ, ಈಗ ಬಹಳ ಕಮ್ಮಿ ಆಗಿದೆ. ತುಂಬ ಮಳೆ ಆಗೋದು. 4 ತಿಂಗಳು ನಾವು ಹುಡುಗರಾಗಿದ್ದಾಗಂತೂ, ಇನ್ನು ಆವಾಗ ಹೆಂಗಿತ್ತು ಬೇಂದ್ರೆ ಹುಡುಗರಾಗಿದ್ದಾಗ, 4 ತಿಂಗಳು ಒಂದೇ ಸಮ ಮಳೆ ಬರೋದು, ಕೆಂಪು ಮಣ್ಣು. ನಮಗೆಲ್ಲ ಅವು ಸಣ್ಣವರಿದ್ದಾಗ ಭಾಳ ಒಳ್ಳೆಯ ಚಪ್ಪಲಿ ಅಂದರೆ ಹವಾಯಿ ಚಪ್ಪಲಿ, ಈ ರಬ್ಬರ್ ಹವಾಯಿ ಚಪ್ಪಲಿ. ಅದು ಧಾರವಾಡ ಮಣ್ಣು ಅಂದರೆ ಒಂದು ಡೈ ಇದ್ದಂಗೆ ಅದು. ಆ ಹವಾಯಿ ಚಪ್ಪಲಿ ಹಾಕ್ಕೊಂಡು ಹೋಗ್ಬೇಕು ನಾವು. ನಮ್ಮ ಅಕ್ಕ ನಮ್ಮ ತಾಯಿ ಒದ್ದಾಡ್ಬೇಕು ನಾವು ಶಾಲೆಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬಿಟ್ರೆ ಬರೋ ಹೊತ್ತಿಗೆ ಟಪಕ್ 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 ಅಂತ ಈ ಸನ್ಯಾಸಿಗಳ ಕಾಲಲ್ಲಿ ಇರ್ತಾವಲ್ಲ ಚಡಾವು, ಆ ಥರ ಹಾರ್ಕೊಂಡು ಆ ರಾಡಿ ಸಿಡಿದ್ರೆ ಹಿಂದೆ 2 ಬೆರಗೆ ಗೆರೆ ಮುಡಿರ್ಬೇಕು ಪೂರಾ ಬೆನ್ನಿನ ತನಕ, ರಾಡಿ ಸಿಡಿದು ಆ ಥರ ಜಿಟಿ ಮಳೆ ಕಂಟಿನ್ಯೂಸ್ ಇರೋದು. ಅದು ಮಳೆಯು ಎಳೆಯುವ ತೇರಿಗೆ. ತೇರು ಧಾರವಾಡ ತೇರನ್ನು ಮಳೆ ಎಳೀತದೆ ಅಂತ ಕಲ್ಪನೆ ಆಗಿದೆ ನೋಡಿ. ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ. ಅದೊಂದು ಮಾತ್ರ ತುಂಬ ಚೆಂದ. ಧಾರವಾಡದಲ್ಲಿ ಮಳೆ ಆಗಿ ನಿಂತ್ಕೊಂಡ ಮೇಲೆ ಎಲ್ಲಿ ನೋಡಿದಲ್ಲಿ ಹಸಿರು ಕಾಣಿಸುತ್ತೆ, ಅಲ್ಲಿ 20 ಕಿಲೋಮೀಟರ್ ದೂರ ಹುಬ್ಬಳ್ಳಿಯಲ್ಲಿ ಕಾಣಿಸೋಲ್ಲ, ಅಷ್ಟು ಧಾರವಾಡದಲ್ಲಿ ಕಾಣಿಸುತ್ತೆ. ಅದಕ್ಕೆ ಹೇಳ್ತಾರೆ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ. ನಂದನವನ, ಇಂದ್ರನ ವನ ಅದು. ಅಲ್ಲಿದೊಂದು ತುಣುಕು ಬಂದಂಗಾಗಿದೆ. ನಂದನದ ವನ ಬಗ್ಗೆ ಕೇಳಿದ್ವಿ ನಾವು, ಭಾಳ ಚೆನ್ನಾಗಿದೆ ಅಂತ ಹೇಳಿದ್ವಿ. ಹೇಗಿದೆಯೋ ಗೊತ್ತಿಲ್ಲ. ಆ ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರೋದು ಯಾರಿಗೆ, ಬಾರೋ ಸಾಧನ ಕೇರಿಗೆ. ಮಲೆಯ ಮೊಗವೇ ಅರಳಿದೆ ಕೋಕಿಲೆಗೆ ಸವಿ ಕೊರಳಿದೆ ಬೇಲಿಗೂ ಹೂ ಬೆರಳಿದೆ ನೆಲಕ್ಕೆ ಹರಯವು ಮರಳಿದೆ. ಆ ಭಾಷೆಗಳು ನೋಡಬೇಕು. ಭೂಮಿ ತಾಯಿ ಒಡ ಮುರಿದು ಎದ್ದಳೋ ಶ್ರಾವಣದ ಸಿರಿ ಬರಲಿದೆ ಬಾರೋ ಸಾಧನ ಕೇರಿಗೆ. ಮುಂದಿನ ಹಾಡು, ಮೋಡಗಳ ನೆರಳಾಟವು. ನೋಡಿ, ಕಿವಿ ಕೇಳಿಸೋದು ಹ್ಯಾಕೆ ಕೇಳಿಸುತ್ತೆ ಅಂತ. ಮೋಡಗಳು ಒಂದಕ್ಕೊಂದು ಗರ್ಜಿಸ್ತವೆ ಅಂತ ನಾವು ಅಂತೀವಿ. ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಗರ್ಜನೆ ಆಗ್ತದೆ, ಮೋಡಗಳ ಗರ್ಜನೆ ಅಂತ. ಕವಿ ಕೇಳಿಸೋದು ಮೋಡಗಳ ನೆರಳಾಟವು. ಗುಡು ಅನ್ನೋದು ಕವಿ ಕಿವಿಗೆ ಅದು ನೆರಳಾಟ ಕೆಡ್ದಂಗೆ ಅನಿಸುತ್ತೆ. ಈ ಮಾತು ನನಗೆ ಯಾಕೆ ಮುಖ್ಯ ಆಗ್ತದೆ ಅಂತಂದರೆ, ಹೊರಗಡೆ ಕೇಳಿಸೋ ಧ್ವನಿ ಇದೆಯಲ್ಲ, ಯಾವುದೇ ಶಬ್ದ ಇದೆಯಲ್ಲ, ನನ್ನ ಮನಸ್ಸಿನ ಸ್ಥಿತಿ ಮೇಲೆ ಅವಲಂಬನೆ ಆಗಿದೆ. ನಿಮ್ಮ ಮನಸ್ಸಿನಲ್ಲಿ ಹೇಗಿರ್ತದೋ ಹಾಗೆ ಕಾಣಿಸುತ್ತೆ.
ಅಕಸ್ಮಾತ್ ನೀವು ತುಂಬ ಸಂತೋಷದಲ್ಲಿದ್ದೀರಿ ಅಂತ ಇಟ್ಕೊಳ್ಳಿ, ತುಂಬ ಸಂತೋಷದಲ್ಲಿದ್ದೀರಿ, ಮನೆಗೆ ಹೋಗ್ತೀರಿ, ಟಿ ವಿ ಹಚ್ಚಿದ್ದಾರೆ, ಯಾವುದೋ ಒಂದು ಅಳಬುರ್ಕ್ ಸಿನಿಮಾ, ಬಂದ್ ಮಾಡಪ್ಪ ಅದನ್ನು, ಏನು ಅಳಬುರ್ಕ್ ಹಚ್ಚಿದೆಯಾ ಅದನ್ನು ಬಂದ್ ಮಾಡು ಅಂತೀವಿ, ಯಾಕೆ ಮನಸ್ಸಲ್ಲಿ ಖುಷಿ ಇದೆ. ಅಲ್ಲಿ ಖುಷಿ ಟಿ ವಿಯಲ್ಲಿ ದುಃಖದಿದ್ದರೆ ಮನಸ್ಸಿಗೆ ಗೊತ್ತಲ್ಲ ಅದು. ಅಕಸ್ಮಾತ್ ನೀವು ದುಃಖದಲ್ಲಿದ್ದಾಗ ಯಾವುದೋ ಕಾಮಿಡಿ ಶೋ ಬರ್ತಾಯಿತ್ತು ಅಂತ ಇಟ್ಕೊಳ್ರಿ, ತುಂಬ ಮನಸ್ಸಿಗೆ ನೋವಾಗಿದೆ, ಕಾಮಿಡಿ ಶೋ ಬಂದರೆ ಬಂದ್ ಮಾಡಪ್ಪ ಅದನ್ನು, ಯಾರು ಕೇಳಬೇಕು ಅದನ್ನು ಬಂದ್ ಮಾಡು. ಯಾಕೆಂದರೆ ಆ ಕಾಮಿಡಿ ಶೋ ಮುಖ್ಯ ಅಲ್ಲ, ಕಾಮಿಡಿ ಶೋ ಇನ್ನು ಯಾರಿಗೋ ಸಂತೋಷ ಕೊಡ್ತಿರ್ಬೋದು, ಯಾರು ಸಂತೋಷದಲ್ಲಿದ್ದಾರೋ ಅವ್ರಿಗೆ ಸಂತೋಷ ಕೊಡುತ್ತೆ, ದುಃಖದಲ್ಲಿದ್ದಾರೋ ಕಾಮಿಡಿ ಶೋ ಕೊಡೋದಿಲ್ಲ. ಹಾಗೆ ನನ್ನ ಮನಸ್ಸಿಗೆ ಏನು ಭಾವನೆ ಬಂದಿದೆಯೋ ಅದರ ಪೂರಕವಾಗಿ ಹೊರಗಿನ ವಾತಾವರಣ ಇದ್ದರೆ ಸಂತೋಷ ಅನಿಸುತ್ತೆ. ಅವರಿಗೆ ಮನಸ್ಸು ದುಃಖ ಇರೋದರಿಂದ ಮೋಡಗಳ ನರಳಾಟವು, ಅಡವಿ ಹೂಗಳ ಕೂಟವು, ಕೋಟಿ ಜೇನ್ನೊಣಗಳ ಕೂಟವು, ಯಕ್ಷಿ ಮಾಡಿದ ಮೋಟವು, ನೋಡು ಬಾ ಗುಂಪಾಗಿ ಪಾತರಗಿತ್ತಿ ಕುಣಿಯುವ ತೋಟವು, ಬಾರೋ ಸಾಧನ ಕೇರಿಗೆ. ಮನುಷ್ಯ ಕಷ್ಟದಲ್ಲಿ ಕೂಡ ಹೇಗೆ ಸಂತೋಷ ಪಡ್ಕೊಳ್ತಾನೆ ಅಂತ. ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದರುಳು ಹಾಡಿದೆ, ಗಾಳಿ ಎಲ್ಲೂ ಹಾಡಿದೆ, ದುಗುಡ ಇಲ್ಲಿಂದೋಡಿದೆ, ಹೇಳು ಗೆಳೆಯ ಬೇರೆ ಎಲ್ಲಿ ಈ ಥರವ ನೋಟವ ನೋಡಿದೆ, ಎಲ್ಲಿ ಈ ಥರದ ನೋಟವ ನೋಡಿದೆ, ಬಾರೋ ಸಾಧನ ಕೇರಿಗೆ. ಇದರಲ್ಲಿ ಮುಖ್ಯದನ್ನು ಸಾಲು ಅನಿಸೋದು ದುಗುಡ ಇಲ್ಲಿಂದ ಓಡಿದೆ ಅಂತ. ದುಗುಡ ಇಲ್ಲಿಂದ ಓಡಿದೆ ಅಂತ ಬರೆದದ್ದು ಯಾವಾಗ? ಅವರು ತುಂಬ ದುಗುಡದಲ್ಲಿದ್ದಾಗೆ, ನೌಕರಿ ಕಳ್ಕೊಂಡಿದ್ದಾರೆ ಹೆಡ್ ಮಾಸ್ಟರ್ ಅಂತ, ಬೇರೆ ಭರವಸೆ ಇಲ್ಲ, ಬಂದು ವಾಪಸ್ ಬಂದಿದ್ದಾರೆ ಸಾಧನಕೇರಿಗೆ. ಬಂದು ಯಾವ ಭರವಸೆ ಇಲ್ಲದ ಕಾಲದಲ್ಲಿ ಮನುಷ್ಯ ತುಂಬ ದುಗುಡ ಇರಬೇಕಾದ್ರೆ, ಇಂಥ ದುಗುಡ ಎಲ್ಲಿಂದ ಓಡಿತು ಅಂತ ಬರಬೇಕಾದ್ರೆ ಅಸಾಧಾರಣ ಪ್ರತಿಭೆ ಬೇಕಾಗ್ತದೆ. ಬರೆದ್ರು, ಆ ಪದ್ಯ ಬರೆದು ತುಂಬ ಪ್ರಖ್ಯಾತ ಆಯಿತು, ಅದನ್ನೆಲ್ಲ ಕಡೆ ಹಾಡಿದರು. ಮುಂದೆ ಪುಣೆಯಲ್ಲಿ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡಿದರು. ಕಾಕನ ಮನೆ ಹತ್ತಿರ ಯಾವುದೋ ಒಂದು ಶಾಲೆ, ಅಲ್ಲೊಂಚೂರು ಪಾರ್ಟ್ ಟೈಮ್ ಕೆಲಸ ಮಾಡಿದರು. 44ನೇ ಇಸ್ವಿವರೆಗೆ ಅವರ ಜೀವನ ಅಗ್ನಿ ದಿವ್ಯ ಅಂತ ಕರ್ಕೋತಾರೆ. ಅಗ್ನಿ ಬೆಂಕಿಯೊಳಗೆ ಹೋಗಿ ಆ ಪರೀಕ್ಷೆ ಆದಂಗೆ ಆಯಿತು. ಸುಮಾರು 22ನೇ ಇಸ್ವಿಯಿಂದ 44ನೇ ವರ್ಷದವರೆಗೆ, ಸಣ್ಣ ಟೈಮ್ ಅಲ್ಲ, 22 ವರ್ಷ. ಜೀವನದಲ್ಲಿ ಒಂದೊಂದು ವರ್ಷ ಎಷ್ಟೋ ಕಷ್ಟ ಅನಿಸ್ಬಿಡುತ್ತೆ ನಮಗೆ. 22 ವರ್ಷ ಬೆಂಕಿಯಲ್ಲಿ ಹಾಯ್ದು ಬಂದಂಥ ಜೀವನ. ಅದಕ್ಕೆ ಬರೀತಾರೆ, ಅವರ್ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ದಟ್ ಟೆಲ್ ಅವರ್ ಸ್ಯಾಡೆಸ್ಟ್ ಥಾಟ್ಸ್ ಅಂತ. ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ವಿಚ್ ಟೆಲ್ ಅವರ್ ಸ್ಯಾಡೆಸ್ಟ್ ಥಾಟ್ಸ್. ಮನಸ್ಸಿನ ದುಃಖ ಇದ್ದಾಗ ಸಂತೋಷವನ್ನು ಬರೆಯುವಂಥದ್ದು ಇದೆಯಲ್ಲ ಅಂತ ಮಹತ್ತರ ಕೃತಿಗಳನ್ನು ಬರೆದರು. 22ರಿಂದ 44ರವರೆಗೆ ಅವ್ರಿಗೆ 9 ಜನ ಮಕ್ಕಳು ಹುಟ್ಟಿದರು. 9 ಜನ ಮಕ್ಕಳು, ಆದರೆ ಉಳಿದವು 3 ಮಾತ್ರ, 6 ಸತ್ತೋದ್ರು. 6 ಜನ ಮಕ್ಕಳು ಸತ್ತೋದ್ರು. ಆ ಸಖಿ ಗೀತದಲ್ಲಿ ಬರೀತಾರೆ, ಅವರೇ ಬರೆದಂಥ ಮಾತು. ಅದಕ್ಕೆ ಅವರು ಆ ಹಾಡುಗಳಿಗೆ ಅವ್ರು ಮುನ್ನುಡಿ ಬರೆದಿದ್ದಾರೆ. ಸಖಿ ಗೀತದಲ್ಲಿ ಬರೀತಾರೆ, 9 ಮಕ್ಕಳು ಇದರೊಳಗೆ 6 ಉಳಿದು ಅಂತ. ಅವ್ರು ಬರೆಯೋದು ಹೇಗಿದೆ ನೋಡಿ, ನನಗೆ 9 ಜನ ಮಕ್ಕಳು, 6 ಗಂಡು 3 ಹೆಣ್ಣು. ನನ್ನ ಸಂಸಾರಿಕ ಜೀವನದ ನವರತ್ನಗಳು ಇವು. ಮಕ್ಕಳು ಮಾಣಿಕದ ಕಣಿ, ಸಿಕ್ಕಿ ನೀ ಚೊಕ್ಕ ಚಿಂತಾಮಣಿ, ಮುಂಗಯ್ಯ ಮೇಲೆ ಮುದ್ದುಂಡು ಬೀರುತ್ತವ ಮುದ್ದು ಮಾತಿನ ಗಿಣಿ, ಇದು ಫಲ. ದಕ್ಕಿದ ಸಂತಾನ 3, ಹುಟ್ಟಿದ್ದು 9, ದಕ್ಕಿದ ಸಂತಾನ 3. ಪಾಂಡುರಂಗ, ವಾಮನ, ಮಂಗಲ, 3 ಜನ ಮಕ್ಕಳು. ಪಾಂಡುರಂಗ ಇತ್ತೀಚೆಗೆ ತೀರ್ಕೊಂಡ್ರು, ಉಳಿದವರು ವಾಮನ, ಮಂಗಲ. 6 ಸಂತಾನಗಳ ಅರ್ಪಣ ತರ್ಪಣವು ಅವ್ರ ಭಾಷೆ. 6 ಸಂತಾನಗಳ ಅರ್ಪಣ ತರ್ಪಣವು ಸಂಸಾರಿಕ ಯಜ್ಞದ ದೈವ. ಇದನ್ನು ಶಿವಕರುಣೆ ಎಂದು ಸ್ವೀಕರಿಸಿ ಬೇರೊಬ್ಬರ ಮಕ್ಕಳನ್ನು ನನ್ನ ಮಕ್ಕಳಾಗಿ ಒಪ್ಪಿ ಅವರ ದುಃಖದಲ್ಲಿ ಕಣ್ಣೀರು ಸುರಿಸಿ ಸಹಜೀವನ ಸುಖ ಅನುಭವಿಸಿದೆ. ಸಹಜೀವನ ಸುಖ ಅನುಭವಿಸಿದೆ. ಕರುಳಿನ ವಚನದ ಹಿಂದಿರುವ ಮಾತೃ ಹೃದಯದ ಸ್ಪಂದನದಲ್ಲಿ ನನ್ನ ತಾಯಿ ಅಂಬಿಕೆಯ ಸ್ಮರಣೆ ಒಡಮೂಡಿದೆ. ಸುಖ ದುಃಖದ ವಿಕಾಸ ವಿಲಾಸ ಹೀಗಿದೆ ಅಂತ ಹೇಳ್ತಾರೆ. ಮೊದಲು ಬಂದದ್ದು 1923ನೇ ಇಸ್ವಿಗೆ ಮೊದಲನೇ ಮಗ ಹುಟ್ಟಿದ್ದು, ಕ್ಷೇಮೇಂದ್ರ ಅಂತ ಹೆಸರಿಟ್ಟಿದ್ರು. ಆ ಕ್ಷೇಮೇಂದ್ರನ ಮೇಲೆ ತುಂಬ ವಿಶ್ವಾಸ. ಅವ್ರು ಹೇಳ್ತಾರೆ, ಕಾವ್ಯ ಮೀಮಾಂಸೆಯಲ್ಲಿ ಔಚಿತ್ಯ ವಿಚಾರವನ್ನು ಚರ್ಚಿಸಿದ ಕ್ಷೇಮೇಂದ್ರ ಬಹುದೊಡ್ಡ ಹೆಸರು. ನನಗೆ ಆ ಸ್ಮರಣೆಯಿಂದ ಮಗನಿಗೆ ಕ್ಷೇಮೇಂದ್ರ ಎಂದು ಹೆಸರಿಟ್ಟೆ. ಯಾವಾಗಲೂ ಮಕ್ಕಳು ಚೆನ್ನಾಗಿ ಆಗಬೇಕಂತಾನೆ ಆಸೆ ಇಟ್ಟು ಹೆಸರಿಡೋದು. ನನ್ನ ಮಗನೂ ಕ್ಷೇಮೇಂದ್ರನಂಗಾಗಲಿ, ಒಬ್ಬ ಸಾಹಿತಿ ಹೆಸರಿಡೋದು ನೋಡಿ ಹೇಗಿದೆ, ಹಾಗಿರಬೇಕು. ಕಾವ್ಯ ಮೀಮಾಂಸೆಯಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟ ಮುಟ್ಟಿದಂಥ ಕ್ಷೇಮೇಂದ್ರನಂಗೆ ನನ್ನ ಮಗ ಆಗಲಿ ಅಂತ ಕ್ಷೇಮೇಂದ್ರ ಹೆಸರಿಟ್ಟರು. ಆದರೆ ಏನಾಯಿತು ಅಂದರೆ ಆ ಮಗ ಉಳಿಲಿಲ್ಲ. ಆ ಮಗ ಹುಟ್ಟಿದ ಸುಮಾರು 6-7 ತಿಂಗಳಿಗೆ ತೀರ್ಕೊಂಡ್ಬಿಟ್ಟ.
ತೀರ್ಕೊಂಡಾಗ ಬರೆಯೋದು ಹೇಗಿದೆ ನೋಡಿ, ಪದ್ಯ ಬರೆದಿದ್ದಾರೆ ಕ್ಷೇಮೇಂದ್ರ ತೀರ್ಕೊಂಡಾಗ. ಅರ್ಪಣ ತರ್ಪಣ ಅಂತ ಹೆಸರು. ಮೊದಲನೇ ಮಗ ಹುಟ್ಟಿದ್ದು 6 ತಿಂಗಳಿಗೆ ತೀರ್ಕೊಂತು. ಬಾಲಸಂಗಯ್ಯನ ಮರಣಕಾಲಕ್ಕೆ ಬಸವದೇವ ವಿಲಾಪ ಮಾಡಿದ್ದು ಹೇಗಿದೆ ಅದು ಬರೆದಿದ್ದಾರೆ. ಪುಷ್ಪವಿದ್ದಂತೆ ಮೊಗ್ಗೆಯ ನರ್ಪಿಸಿಕೊಂಡ ಶಿವನು, ಪಕ್ವವಾದ ಫಳವಿದ್ದಂತೆ ಕಸುಗಾಯ ಗೊಯ್ದನು ಶಿವನು. ಹೂವು ಆಗೋ ತನಕ ಬಿಡಲೇ ಇಲ್ಲ, ಮೊಗ್ಗಾದಾಗ ಕಿತ್ಕೊಂಡ್ಬಿಟ್ಟ ಶಿವ. ಹಣ್ಣು ಪೂರ್ತಿ ಆಗಲಿಲ್ಲ, ಇನ್ನೂ ಓರೆಗಾಯಿ ಇತ್ತು, ಹಸುಗಾಯಿ ಇತ್ತದು. ಆ ಕಸುಗಾಯಿಯನ್ನೇ ಕೊಯ್ಕೊಂಡ್ಬಿಟ್ಟ ಶಿವ ಅಂತ ಹೇಗೆ ಬಸವದೇವ ವಿಲಾಪ ಮಾಡಿದ್ನೋ ಹಾಗೆ ತಾವು ಮಾಡಿದ್ದೀವಿ ಅಂತ ಬರೀತಾರೆ. ಹಾಡಿನ ಬರೆಸುವಂಥ ಭಾಷೆ ಹೇಗಿದೆ ನೋಡಿ. ಕೊಳಲಾಗಬಹುದಿತ್ತು ಕಳಿಲಿದ್ದಾಗಲೇ ಕಡಿದ ಕಾಳ. ಕೊಳಲಾಗಬಹುದಿತ್ತು, ಬಿದಿರು ಬೊಂಬು, ಅದು ಚೆನ್ನಾಗಿ ಬಲ್ತ್ರೆ ಅದನ್ನು ತೂತು ಮಾಡಿ ಕೊಳಲು ಮಾಡ್ಕೋಬಹುದಾಗಿತ್ತು. ಕೊಳಲಾಗಬಹುದಿತ್ತು, ಆದರೆ ಕಳಿಲಿದ್ದಾಗಲೇ, ಕಳಿಲು ಅಂದರೆ ಸಣ್ಣ ಇದ್ದಾಗ ಚೂರ ಇದು ಹೊಸದಾಗಿದ್ದಾಗ ಚಿಗುರಿದ್ದಾಗಲೇ, ಕಳಿಲು ಇನ್ನೂ ದಪ್ಪ ಆಗಲಿಲ್ಲ, ಅದು ಕಳಿಲಿದ್ದಾಗಲೇ ಕಡಿದ ಕಾಳ ಯಮ ಅದು ಚಿಗುರಾಗಿದ್ದಾಗಲೇ ಕತ್ತರಿಸ್ಬಿಟ್ಟ. ದೇವ ಮಗುವೆಂದು ತಿಳಿದಿದ್ದೆ ಅದಾಯಿತು ನೀರ್ಗುಳ್ಳಿ. ಮಗು ಅಂತ ತಿಳ್ಕೊಂಡಿದ್ದೆ, ಅದಾದದ್ದು ನೀರ್ಗುಳ್ಳಿ ಆಯಿತು. ಮನೆಯವನೆಂದು ತಿಳಿದಿದ್ದೆ ಅವನಾದ ಅತಿಥಿ. ಮಗ ಅಂತ ತಿಳ್ಕೊಂಡಿದ್ದೆ ನಾನು, ಮನೆಯವನು ಅಂದ್ಕೊಂಡಿದ್ದೆ, ಅವನಾದ ಅತಿಥಿ. ಕಣ್ತುಂಬ ಕಾಯಲಿಲ್ಲ, ಕಣ್ತುಂಬ ಕಾಣಲಿಲ್ಲ, ಬಾಯಿ ತುಂಬ ಮುದ್ದಿಡಲಿಲ್ಲ ಅವನ ಕ್ಷೇಮೇಂದ್ರನು. ಮನೆಯ ಮಮತೆಯ ಮೂರ್ತಿ ಆದೀತೆಂದಿದ್ದೆ, ಆದರೆ ಎಂಜಲು ಮಾಡಿದ್ದಿಲ್ಲ. ಆಯಿತು ಮಸಣದ ಮಹಾದೇವನ ಮುಡಿಯೊಳಗಿನ ಮೀಸಲ ಮಧುಗುಣಿಕಿ. ಮಧುಗುಣಿಕಿ ಹೂವು ಅಂತಿರ್ತದೆ ಈಶ್ವರನಿಗೆ ಏರಿಸುವಂಥದ್ದು. ನಾನು ಮನೆಯಲ್ಲಿ ಮಮತೆ ಮೂರ್ತಿ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೆ, ಮನೆಯ ಮಮತೆಯ ಮೂರ್ತಿ ಆದೀತೆಂದಿದ್ದೆ, ಆದರೆ ಎಂಜಲು ಮಾಡಿದ್ದಿಲ್ಲ, ಏನೋ ಸಣ್ಣದದು ಹುಡುಗ. ಆಯಿತು ಮಸಣದ ಮಹಾದೇವನ ಮುಡಿಯೊಳಗಿನ ಮೀಸಲ ಮಧುವಣಿಕೆ. ಹುಳ ಹುಪ್ಪುಡಿಯ ತಿನಸಾಯಿತು ಮೋಹದ ಮುದ್ದೆ. ಏನು ಮಾತು ಬರಿಬೇಕಾದ್ರೆ ನೋಡ್ರಿ, ಮಗನ ಬಗ್ಗೆ ಬರಿಬೇಕಾದ್ರೆ ಏನು ಸಂಕಟ ಆಗಿರಬೇಕು. ಆ ಮಗನ ಬೆಂಕಿಗೆ ಹಾಕಿ ಬಂದು ಹೇಳ್ತಾರೆ, ಹುಳ ಹುಪ್ಪುಡಿಯ ತಿನಿಸಾಯಿತು ಮೋಹದ ಮುದ್ದೆ. ಕಡೆ ಸಾಲು ಅದರ ತೀರ ನಿವಾಸಿಯಾದ ಈ ವಾಣಿ ಹಾಡುವುದು ಕ್ಷೇಮೇಂದ್ರ. ಯಾಕೆಂದರೆ ನಿನ್ನ ನಾಮಾಂಕಿತದ ನಾಮದ ಸನ್ಮಾನಕ್ಕಾಗಿ, ಕ್ಷೇಮೇಂದ್ರನ ಬಗ್ಗೆ ಪ್ರೀತಿ ಇತ್ತಲ್ಲ, ನಿನ್ನ ನಾಮಾಂಕಿತ ನಾಮದ ಸನ್ಮಾನಕ್ಕಾಗಿ, ಅಜ್ಜಿ ಅಮ್ಮಂದಿರ ಸಮಾಧಾನಕ್ಕಾಗಿ, ನನ್ನ ಮನದ ಸುಮ್ಮಾನಕ್ಕಾಗಿ ಈ ಕಾವ್ಯ ತಂದೆ ಕೊಟ್ಟ ಮುದ್ದು ಅದು. ಕ್ಷೇಮೇಂದ್ರ ಅಂತ ಹೆಸರಿಡೋದು ಮಾತ್ರ ಆಯ್ತು ನನ್ನ ಕಡೆಯಿಂದ, ಮುಂದೆ ಏನೂ ಮಾಡೋಕ್ಕಾಗಲಿಲ್ಲ. ಯಾಕೆ ಕೊಟ್ಟೆ ಅಂದರೆ ಆ ನಾಮ, ಕ್ಷೇಮೇಂದ್ರ ನಾಮಕ್ಕೆ ಸನ್ಮಾನ ಆಗಲಿ ಅಂತಂದು ಕೊಟ್ಟದ್ದು. ಅಜ್ಜಿ ಅಮ್ಮಂದಿರ ಸಮಾಧಾನಕ್ಕಾಗಿ, ನನ್ನ ಮನದ ಸುಮ್ಮಾನಕ್ಕಾಗಿ ಕ್ಷೇಮೇಂದ್ರ ಅಂತ ಹೆಸರಿಟ್ಟಿದ್ದೆ ಅಂತ ಹೋಯ್ತು. ಬೇಗ ಹೋಗ್ಬಿಟ್ಟ ಮಗ ಅಂತ ದುಃಖ ಪಡ್ತಾರೆ. 23ಕ್ಕೆ ಕ್ಷೇಮೇಂದ್ರ ಹೋದರೆ 2ನೇ ಮಗ ಹುಟ್ಟಿದ ರಾಮ ಅಂತ 24ನೇ ಇಸ್ವಿಗೆ. ಆತ ಸುಮಾರು 20 ವರ್ಷ ಬದುಕಿದ್ದ. 3ನೇ ಮಗು ಭಾಸ್ಕರ ಅಂತ. 3ನೇ ಭಾಸ್ಕರ 27ನೇ ವಯಸ್ಸಿಗೆ 1927ಕ್ಕೆ ಭಾಸ್ಕರ ಕೂಡ ಹೋಗ್ಬಿಟ್ಟ. ಆ ಭಾಸ್ಕರ ಹೋದಾಗ ಅವ್ರಿಗೆ ಎಷ್ಟು ನೋವಾಗಿರಬೇಕು. ಮೊದಲನೇ ಮಗು ಹೋಯಿತು, 2ನೇದು ಬದುಕೊಂಡಿದೆ ರಾಮ, 3ನೇ ಮಗು ಹೋಯಿತು. ಅದು ಹೇಗೆ ತೀರ್ಕೊಂಡ ಭಾಸ್ಕರ ಅಂತಂದರೆ, ಮಗುಗೆ ಹುಷಾರಿಲ್ಲ, ತಾಯಿಗೂ ಹುಷಾರಿಲ್ಲ. ತಾಯಿ ಕೂಸಿನ ಮಗ್ಗಲಲ್ಲಿ ಮಲಗಿಸ್ಕೊಂಡು ಮಲ್ಕೊಂಡಿದ್ದಾಳೆ, ಎಚ್ಚರ ಆಗೋದ್ರೊಳಗೆ ಮಗು ಇಲ್ಲ. ಏನು ಕಷ್ಟ ಆಗಿರಬೇಕಲ್ಲ ಅದು, ನೆನೆಸ್ಕೊಳ್ಳೋಕೆ ಅದ್ಭುತ ಶಾಕ್ ಅನಿಸುತ್ತೆ ನಮಗೆ. ಮಗುನ ಮಲ್ಕೊಂಡಿದ್ದಾಳೆ ತಾಯಿ ಪಕ್ಕದಲ್ಲಿ. ಅದಕ್ಕೆ ಹೇಳ್ತಾರೆ ಗಿಳಿಯು ಪಂಜರದೊಳಿಲ್ಲ ಅಂತ ಹಾಡಿನ ಹೆಸರು. ಬೇನೆಯಿಂದ ಬಳಲಿದ ಮಗುವನ್ನು ಮಗ್ಗಲಲ್ಲಿರಿಸಿ, ತಾವು ಬ್ರ್ಯಾಕೆಟಲ್ಲಿ ಬರೆದಿರೋದು, ಬೇನೆಯಿಂದ ಬಳಲಿದ ಮಗುವನ್ನು ಮಗ್ಗಲಲ್ಲಿರಿಸಿ ಒಬ್ಬ ತಾಯಿ ನಿದ್ದೆ ಹೋದಳು. ತನ್ನ ಹೆಂಡತಿ ಬಗ್ಗೆನೇ ಹೇಳೋದು. ತಾಯಿ ನಿದ್ದೆ ಹೋದಳು, ನಿದ್ದೆ ತಿಳಿದಿದ್ದು ನೋಡುತ್ತಾಳೆ, ಗಿಳಿಯು ಪಂಜರದೊಳಿಲ್ಲ ಅಂತ ಹಾಡಿ. ಏನೆಂದು ಕೂಗಲಿ ನಿನ್ನ ಎನ್ನ ಚಿನ್ನ, ಮಲಗಿಸಿದೆ ಮೊಲೆಯೋಡಿ ಖೋಡಿ, ನಿದ್ದೆ ಹೋದನೆ ಅದಕ್ಕೋ ಪಾಪಿ ನಾನು. ನಿದ್ದೆ ಬಂದ್ಬಿಡ್ತಾನೆ ಯಾಕೋ ಪಾಪಿ. ಎದ್ದು ಕಣ್ಣೆರೆ ತವರಿತರುಳು ನಾ ಮುದ್ದು ಕಂದ, ಮುಚ್ಚಿಬಿಟ್ಟಿಯಲ್ಲೋ ಕಣ್ಣು ಮುಚ್ಚಿಬಿಟ್ಟಿಯಲ್ಲ ಅಂತ ಆ ಭಾಸ್ಕರನ ಬಗ್ಗೆ ಬರೀತಾರೆ. ಸುಮಾರು ಒಂದು ಆಲ್ಮೋಸ್ಟ್ ಖಂಡಕಾವ್ಯ ಇದ್ದಂಗಿದೆ. 22 4 ಚತುಷ್ಪದಿಗಳನ್ನು ಸೇರಿಸಿ ಬರೆದಂಥದ್ದು. ಗಿಳಿಯ ಪಂಜರದೊಳಿಲ್ಲ ಅನ್ನುವಂಥದ್ದು ಪುರಂದರದಾಸರ ಹಾಡು. ಅದನ್ನು ಸೇರಿಸಿಕೊಂಡು ಹಾಗೆ ಒಂದು ಕ್ಷಣ ಕಣ್ಣು ಮುಚ್ಚೋದ್ರೊಳಗೆ ಮಗು ಹೋಗ್ಬಿಡ್ತಲ್ಲ ಅಂತ ಹೇಳಿ ಭಾಸ್ಕರನ ಬಗ್ಗೆ ಬರೆದಿರುವಂಥದ್ದು. ಮುಂದೆ ನೋಡಿ ಅಷ್ಟಕ್ಕೆ ಮುಗಿಲಿಲ್ಲ ಅವ್ರದ್ದು. 1934ನೇ ಇಸ್ವಿಗೆ ಒಬ್ಬ ಮೊದಲನೇ ಹುಡುಗಿ ಹುಡ್ತು, ಮಗಳು ಲಲಿತಾ ಅಂತ. ಆ ಲಲಿತಾ ಹುಟ್ಟಿದ್ಲು. ಇದು ಹಾಡು ವಿಚಿತ್ರ ಇದೆ. ಇದು
ಭಾಳ ವಿಚಿತ್ರವಾದಂಥ ಹಾಡು. ಆ ಲಲಿತಾ ಸತ್ತಾಗ ತುಂಬ ಸೀರಿಯಸ್ ಆಗಿತ್ತು ಆ ಹುಡುಗಿಗೆ. ಹುಟ್ಟಿದಾಗ ಒಂದು 6 ತಿಂಗಳು ಹುಡುಗಿ ಇರಬೇಕದು. ಆಗ ಪುಣೆದಲ್ಲಿದ್ದರು ಬೇಂದ್ರೆಯವರು. ಬೇಗ ಬಂದುಬಿಡಿ ಅಂತ ಟೆಲಿಗ್ರಾಮ್ ಕೊಟ್ಟಿರಬೇಕು. ಇವರು ಪುಣೆದಿಂದ ರಾಣೆಬೆನ್ನೂರಿಗೆ ಹೊರಟಿದ್ದಾರೆ. ಇದನ್ನು ದಾರಿಯಲ್ಲಿ ಬರೆದಿದ್ದಾರೆ. ಕಲ್ಪನೆ ಮಾಡ್ಕೊಳ್ಳಿ ಹೇಗಿದೆ ಅಂತ. ಮಗು ಸತ್ತಿದೆ ಅಂತ ಗೊತ್ತಿಲ್ಲ ಅವರಿಗೆ. ದಾರಿಯಲ್ಲಿ ಬರೆದಿದ್ದನ್ನು ಅದಕ್ಕೆ ಅವ್ರು ಬರೀತಾರೆ, ವಾಮನ್ ಬೇಂದ್ರೆ ಬರೀತಾರೆ ಅದಕ್ಕೆ, ನನ್ನ ಅಕ್ಕ ಲಲಿತಾ, ಆ ಹುಡುಗಿ ಹೆಸರು ಲಲಿತಾ, ಮಗು ಸತ್ತದ್ದು, ನನ್ನ ಅಕ್ಕ ಲಲಿತಾ ಇವಳ ಮರಣದ ವಿವರವಾದ ಸಂದರ್ಭ 1966 ನಂತರ ನನಗೆ ಬೇಂದ್ರೆ ಹೇಳಿದರು. ಮಗನಿಗೆ, ಬದುಕಿದಂಥ ಮಗನಿಗೆ ಹೇಳಿದ್ದು 66ನೇ ಇಸ್ವಿಗೆ. ಇದಾದದ್ದು 34ರಲ್ಲಿ. ಹೇಳ್ತಾರೆ, ಲಲಿತಾಳನ್ನು ಪ್ರಥಮ ನೋಡಲು ಪುಣೆಯಿಂದ ಹೊರಟು ರಾಣೆಬೆನ್ನೂರು ತಲುಪುವ ಮೊದಲೇ ಮಗು ಸತ್ತ ದೃಶ್ಯ ಕಂಡು ಬರೆದ ಶೋಕಗೀತ. ಭವಿಷ್ಯ ದರ್ಶನದ ಕವಿತೆ ಇದಾಗಿದ್ದರೂ ಬೇಂದ್ರೆಯವರು ನನ್ನ ತಾಯಿಯ ಮರಣ ಆಗುವವರೆಗೂ ಯಾರ ಮುಂದೆ ಇದನ್ನು ಹೇಳಿರಲಿಲ್ಲ. ಬರಬೇಕಾದ್ರೆ ಬರ್ಕೊಂಬಂದಿದ್ದಾರೆ, ಪುಣೆದಿಂದ ರಾಣೆ ಬರಬೇಕಾದ್ರೆ ಮಗು ಸತ್ತು ಹೋಗಿದೆ ಅಂತ ಕಲ್ಪನೆ ಮಾಡ್ಕೊಂಡು ಬರೆದಿದ್ದಾರೆ. ಮಗು ಸತ್ತದ್ದು ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಭವಿಷ್ಯ ನಿರ್ದೇಶನದ ಕವಿತೆ ಇದು ಅಂತ ಬರೀತಾರೆ. ಅವರು ಅದುಮಿಟ್ಟುಕೊಂಡ ದುಃಖವನ್ನು ನನ್ನ ಮುಂದೆ ನಿವೇದಿಸಿ ಎದೆ ಹಗುರು ಮಾಡಿಕೊಂಡರು ಎಂದು ತೋರುತ್ತದೆ. 66ನೇ ಇಸ್ವಿಗೆ ಹೇಳಿದ್ದು. ಅಂದರೆ ಹೆಂಡತಿ ಬದುಕಿದ್ದಾಗ ಹೇಳಿದರೆ ಎಂಥ ಕಟಕ್ರಿ ನೀವು, ಆ ಬದುಕಿದಾಗೆ ಹುಡುಗಿ ಸತ್ತೋಗಿದೆ ಅಂತ ಹಾಡು ಬರೆದಿದ್ದೀರಲ್ಲ ಅಂತ ಅನ್ಬೋದಾಗಿತ್ತು. ಬರೆದುಬಿಟ್ಟಿದ್ದಾರೆ ನೋಡಿ. ಆ ಹಾಡು ಭಾಳ ಪ್ರಖ್ಯಾತವಾದಂಥ ಹಾಡು. ಬಹಳ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಹಾಡು ಹೌದು. ನೀ ಹಿಂಗೆ ನೋಡಬೇಡ ನನ್ನ. ಇವ್ರು ಹೋಗೋ ಹೊತ್ತಿಗೆ ಮಗು ಇಲ್ಲ, ತೀರ್ಕೊಂಡಿದೆ. ಮಗುನ ತೊಡೆ ಮೇಲೆ ಹಾಕ್ಕೊಂಡು ಹೆಂಡತಿ ಕೂತಿದ್ದಾರೆ. ಆಗ ಆ ಆಪತ್ತೆಗಳನ್ನು ಕಳೆದುಕೊಂಡಂಥ ಸತಿ ಆ ಆಸನ್ನ ಮರಣ ಶಿಶುವನ್ನು ನೋಡೋಕೆ ಬಂದಾಗ ಕಣ್ಣು ಎತ್ತಿ ಈಗ ನೋಡ್ತಾಳೆ ಗಂಡನ. ಇದು 3ನೇ ಮಗು ಸಾಯೋದು. ಗಂಡನ ನೋಡಿದಾಗ ಅದಕ್ಕೆ ಏನು ಅನಿಸಿರ್ಬೇಕು ಆತನಿಗೆ ಅಂತ. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದ್ರೆ ನಾ ಹೆಂಗೆ ನೋಡಲೆ ನಿನ್ನ ಅಂತ. ಇದು ಎಷ್ಟೋ ಸಲ ತಪ್ಪಾಗಿ ಜನ ಇದನ್ನು ಕೋಲಾಟದ ಹಾಡು ಅಂತ ಹೇಳಿ ಹಾಡ್ತಾರೆ, ಡ್ಯಾನ್ಸು ಮಾಡ್ತಾರೆ. ಅದು ಒಂಥರ ರೊಮ್ಯಾಂಟಿಕ್ ಮ್ಯೂಸಿಕ್ ಕೊಟ್ಟು ಹಾಡ್ತಾರೆ. ನಾನು ಸಲ ಆದದ್ದು ನೆನಪಿದೆ ನನಗೆ. ಇಲ್ಕಲ್ಲಿಗೆ ಹೋಗಿದ್ವಿ, ಬೇಂದ್ರೆಯವ್ರ ಜೊತೆಗೆ ನಾನು ಇದ್ದೆ. ಇಲ್ಕಲ್ಲಿಗೆ ಹೋದಾಗ ಅಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಆ್ಯನ್ಯುವಲ್ ಡೇದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಮಾಡಿದಾಗ ಬೇಂದ್ರೆ ಮುಂದೆ ಕೂತಿದ್ರು. ಈ ಹಾಡನ್ನು, ಕೋಲಾಟದ ಹಾಡು, ಹುಡುಗ ಹುಡುಗಿ ಇಬ್ಬರು ಸೇರಿಕೊಂಡು ನೀ ಹಂಗೆ ನೋಡಬೇಡ ನನ್ನ ಅಂತ ಒಂದು ರೊಮ್ಯಾಂಟಿಕ್ ಟೂನಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದರು. ಅದು ಒಂದು ಸಾಲು ಹಾಡಿ ಕುಣಿದಿರ್ಬೇಕು ಅವರು. ಬೇಂದ್ರೆ ಹೇಳಪ್ಪ ಇಲ್ಲೇ ಅಂದರು. ಕೂಡ್ಲಿಕ್ಕೆ ಆಗಲಿಲ್ಲ. ಹೊರಗಡೆ ಬಂದು ಪ್ರಿನ್ಸಿಪಾಲ್ ರೂಮ್ನಲ್ಲಿ ಕೂತ್ಕೊಂಡಿದ್ವಿ. ಅವ್ರು ಹೇಳಿದರು, ಆ ಹಾಡು ಮುಗಿದ ಮೇಲೆ ಕರೀರಿ, ಬರ್ತೀನಿ ನಾನು, ನೋಡ್ಲಿಕ್ಕೆ ಆಗೋದಿಲ್ಲ ಅದು. ಅವ್ರು ಹೇಳಿದರು, ಇದು ಹಾಡು ಹಾಡಿದ್ದು ಯಾವಾಗ ನಾನು ಅಂತಂದರೆ ಮಗು ಸತ್ತಾಗ ಆ ಹೆಂಡತಿ ನೋಡ್ತಾಳೆ, ಏನು ಗಂಡಸಪ್ಪ ನೀನು, 3 ಜನ ಮಕ್ಕಳು ಸತ್ತು ಹೋಯ್ತು, ಏನು ಭದ್ರತೆ ಜೀವನಕ್ಕೆ ಅಂತ ಕಣ್ಣೆತ್ತಿ ನೋಡಿದಾಗ ಆ ಕಣ್ಣಿನ ಕೂರಲಿಗೆ ಸಿಕ್ಕಿ ತತ್ತರಿಸಿ ಹೋಗಿದ್ದೆ ನಾನು. ಆಗ ಬರೆದಂಥ ಹಾಡು, ನೀ ಹಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನಾ ತಿರುಗಿ ನಿನ್ನ ಹ್ಯಾಂಗೆ ನೋಡಲೆ ನಿನ್ನ. ಆ ಮುಂದಿನ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ. ಆ ದಂಡೆ ಆ ಕಡೆ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ದುಃಖದ ಬಂಡಿಗಳು ಗೊತ್ತು, ಸಾವಿರಾರು ದುಃಖದ ಬಂಡಿ ಇದೆ ಅಂತ ಗೊತ್ತು. ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ. ಅಂದರೆ ನನಗೆ ಗೊತ್ತು, ಒಂದು ದಂಡೆ ಇದೆ ಅಂತ ಗೊತ್ತು, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೂ. ಯಾವುದೇ ಒಂದು ನೀರಿದ್ದರೆ ಅದಕ್ಕೊಂದು ದಂಡೆ ಇರಲೇಬೇಕಲ್ವ, ಎಷ್ಟೇ ಇರಲಿ. ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ. ಮುಂದೇನಾಗ್ತದೋ ಆಗ್ತದೆ, ಮುಂದಿನದು ದೇವರ ಚಿತ್ತ. ನಾ ತಡೀಲಾರೆ ಅದು, ಯಾಕೆ ನೋಡತಿ ಮತ್ತೆ ಮತ್ತೆ ನೀ ಇತ್ತ. ನನಗೆ ಮಗು ಸತ್ತು ಹೋದದ್ದು ಒಂದು ಅನಿಸಿದರೆ ನೀನು ನೋಡೋಕ್ಕಾಗ್ತಾ ಇಲ್ಲ ನನಗೆ. ನಾ ತಡೀಲಾರೆ ಅದು, ಯಾಕೆ ನೋಡತಿ ಮತ್ತೆ ಮತ್ತೆ ನೀ ಇತ್ತ. ತಂಬುಲ ಹಾಕದ ತುಂಬ ಕೆಂಪು ಗಿಣಿಗಡಕ ಹಣ್ಣಿನ ಹಂಗ ಇದ್ದಂಥ ತುಟಿಯ ಬಣ್ಣ ಹಾರಿತು, ಬಣ್ಣೆತ್ತ ಹಾರಿತು. ತಾಂಬೂಲ ಹಾಕದೇನೆ ಕೆಂಪು ಗಿಣಿಗಡಕ ಹಣ್ಣಿನ ಹಂಗ, ಗಿಣಿಗಡಕ ಹಣ್ಣು ಅಂತ, ಗಿಣಿ ಕಡ್ದದ ಹಣ್ಣು ಅಂತ ಬರ್ತದೆ ನಮ್ಮಲ್ಲಿ. ಗಿಳಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾವುದು ಹಣ್ಣು ಚೆನ್ನಾಗಿ ಆಗಿದೆ ಅಂತ, ಅದನ್ನು ಮಾತ್ರ ಕುಕ್ಕತ್ತಂತೆ, ಅದು ಕೆಂಪಾಗಿರ್ಬೇಕು ಹಣ್ಣು. ಹಾಗೆ ತಂಬುಲ ಹಾಕದೇನೆ ಅಷ್ಟು ಕೆಂಪಾಗಿರುವಂಥ ತುಟಿ ನಿನ್ನದು, ಅದರ ಬಣ್ಣೆತ್ತ ಹಾರಿತು. ಯಾವ ಗಾಳಿಗೆ ಹಿಂಗ ಈ ಗದ್ದ ಗಲ್ಲ ಹಣಿ ಕಣ್ಣು ಕಂಡು ಮಾರಿಯೇ ಭೀತಿ. ನಿನ್ನ ಕಣ್ಣು ಅವತಾರ ನೋಡಿದರೆ ಮಾರಿಗೆ ಕೂಡ ಮಾರಿ ಭೀತಿ ಆಗ್ತದೆ. ಅಷ್ಟು ಮುಖದ ಮೇಲೆ ರೌದ್ರ ಕಳೆ ಬಂದುಬಿಟ್ಟಿದೆ ನಿನಗೆ.
ಸಾವನ ತನ್ನ ಕೈ ಸವರಿತಲ್ಲಿ ಬಂತೆನಗ ಇಲ್ಲದ ಭೀತಿ. ಸಾವು ಕೂಡ ನಿನ್ನ ಮೈ ಮೇಲೆ ಸವರ್ಬಿಟ್ಟದ ಕೈ, ತನ್ನ ಕೈ ಸವರಿತಲ್ಲಿ ಬಂತೆನಗ ಇಲ್ಲದ ಭೀತಿ. ಈ ಮಾತು ಹೇಳ್ತಾನೆ, ಗಂಡಸಾದವನು ಎಷ್ಟು ಅಶಕ್ತ ಆಗಿಬಿಡ್ತಾನೆ ಒಂದು ಕ್ಷಣದಲ್ಲಿ ಅಂತ. ಧಾರೆಯಲ್ಲೇ ನೆನೆದ ಕೈ ಹಿಡಿದೆ ನೀನು. ಧಾರೆಯೊಳಗೆ ಮದುವೆ ಧಾರೆ ಆಯ್ತಲ್ಲ, ಧಾರೆಯಲ್ಲಿ ಕೈ ಹಿಡಿದೆ ನೀನು ತಣ್ಣಗ ಅಂತನ ತಿಳಿದು. ಧಾರೆ ನೀರು ಹಾಕ್ತಿದ್ರಲ್ಲ, ಕೈ ತಂಪಾಗಿತ್ತು. ನನ್ನ ಕೈ ಯಾವಾಗಲೂ ತಂಪಾಗಿರ್ತದೆ ಅಂತ ತಿಳ್ಕೊಂಡಿದ್ದೆ. ತಂಪು ಅಂದರೆ ಭದ್ರತೆಯ ಸಂಕೇತ ಅದು. ನನ್ನ ಕೈ ಯಾವಾಗಲೂ ಭದ್ರ ಆಗಿರ್ತದೆ ಅಂತ ಕೈ ಹಿಡ್ಕೊಂಡಿದ್ದೆ ನೀನು. ಬಿಡುವಲ್ಲಿ ಇನ್ನೂ ಬಿಡ್ತಾ ಇಲ್ಲ, ನೀ ಕೈ ಗಟ್ಟಿ ಹಿಡ್ಕೊಂಡಿದ್ದೀಯ. ಆದರೆ ಬೂದಿ ಮುಚ್ಚಿದ ಕೆಂಡ ಇದಂತ ಹೊಳೆದು ಹಿಡ್ಕೊಳ್ಳೋ ತನಕ ತಂಪು ಅನ್ನಿಸ್ತು. ಈಗ ಗೊತ್ತಾಗ್ತದೆ ನಿನಗೆ ಅದು ಬೂದಿ ಮುಚ್ಚಿದ ಕೆಂಡ ಅಂತ. ಮೇಲೆ ಬೂದಿ ಥರ ಕಾಣಿಸ್ತಾ ಇತ್ತು, ಒಳಗಡೆ ಕೆಂಡ ಕುದೀತಿದೆ. ನನ್ನ ಮೈ ಹಂಗಿದೆ. ಮುಗುಲನ ಕಪ್ಪರಿಸಿ ನೆಲಕ್ಕೆ ಬಿದ್ದರೆ ನೆಲಕ್ಕೆ ನೆಲೆ ಎಲ್ಲಿನ್ನ. ಮುಗುಲನ ಆಕಾಶ ಕತ್ತರಿಸ್ಕೊಂಡು ಕೆಳಗೆ ಬಿದ್ದರೆ ನೆಲಕ್ಕೆ ನೆಲೆಯಲ್ಲೇ. ಆಕಾಶನೇ ಬಿದ್ದರೆ ನೆಲಕ್ಕೆ ನೆಲೆ ಎಲ್ಲಿ ಸಿಗ್ತದೆ? ನೆಲಕ್ಕೆ ನೆಲೆ ಸಿಗೋದಿಲ್ಲ. ಆ ಗಾದಿ ಮಾತು ನಂಬಿ, ಆ ಹೇಳುವಂಥ ಗಾದಿ ಮಾತು ನಂಬಿ, ನಾ ದೇವರಂತ ತಿಳಿದೀಯೇನ ನೀನನ್ನು? ನಾ ದೇವರಲ್ಲ, ಮನುಷ್ಯ ನಾನು. ಹಂಗೆ ನೋಡಬೇಡ, ನನ್ನ ಕಡೆ ಬದುಕಿಸೋ ಶಕ್ತಿ ಇಲ್ಲ, ನಾನೇನೂ ಮಾಡಲಾರೆ. ನೀನು ಹೇಗೆ ಅಸಹಾಯಕನಾಗಿ ಕೂತಿದ್ದೀಯೋ ನಾನು ಹಾಗೆ ಅಸಹಾಯಕನಾಗಿ ಕೂತಿದ್ದೇನೆ. ಆದರೆ ನನ್ನ ದೇವರನ್ನು ಭಾವಿಸ್ಬೇಡ. ಮುಗುಲೇ ಕಪ್ಪರಿಸಿ ಬಿದ್ದರೆ ಅಂದರೆ ಭಗವಂತನೇ ಕಿತ್ಕೊಂಡು ಹೋದ್ರೆ ನಾನು ಏನು ಮಾಡೋಂಗಿದ್ದೀನಿ? ಅದಕ್ಕೆ ಹೇಳ್ತಾರೆ, ಮುಗುಲನ ಕಪ್ಪರಿಸಿ ನೆಲಕ್ಕೆ ಬಿದ್ದರೆ ನೆಲಕ್ಕೆ ನೆಲೆ ಎಲ್ಲಿನ್ನ. ನೆಲ ನಾನು, ಆಕಾಶ ಭಗವಂತ. ಭಗವಂತನೇ ಕೆಳಗಿಳಿದು ಬಂದರೆ ಮನುಷ್ಯಗೆ ನೆಲೆ ಎಲ್ಲಿದೆ ಅಂತ ಹೇಳಿ ಆ ಗಾದಿ ಮಾತು ನಂಬಿ, ನಾನು ದೇವರಂತ ತಿಳಿದೀಯೇನ ನೀನನ್ನು? ಈ ಮಾತು ಅದ್ಭುತ. ಬಹುಶಃ ನನಗನ್ಸುತ್ತೆ ಕಾವ್ಯ ಪ್ರಪಂಚದಲ್ಲೇ ಒಂದು ಅದ್ಭುತ ಮಾತು ಬೇಂದ್ರೆ ಬರೆದಿದ್ದು. ಭಾಳ ಜನ ಚರ್ಚೆ ಮಾಡಿದ್ದಾರೆ. ಅಂಥ ರೂಪಕಾಲಂಕಾರ ಅದ್ಭುತ ಬಂದದ್ದು ಇವ್ರದ್ದು. ಇಬ್ಬನ್ನಿ ತೊಳೆದರೂ ಹಾಲು ಮೆತ್ತಿದ ಕವಳಿ ಕಂಠಿಯ ಕಣ್ಣು. ಜಾನಪದದ ಸೊಗಸು ಹೆಂಗೆ ಬರ್ತದೆ ನೋಡ್ರಿ. ಇಬ್ಬನ್ನಿ ತೊಳೆದರೂ ಹಾಲು ಮೆತ್ತಿದ ಕವಳಿ ಕಂಠಿಯ ಹಣ್ಣು. ಕವಳಿ ಹಣ್ಣು ಅಂತ ಬರ್ತದೆ ನಮ್ಮಲ್ಲಿ. ಕಾಯಿದ್ದಾಗ ಹಸಿರಿರ್ತದೆ, ಅದು ಪೂರ್ತಿ ಹಣ್ಣಾದಾಗ ಕಪ್ಪಗಾಗ್ಬಿಡುತ್ತೆ. ಅದನ್ನು ಕಿತ್ತಿದರೆ ಅದರಿಂದ ಹಾಲು ಬರ್ತದೆ, ಒಂದು ಬೆಳ್ಳಗೆ ಹರಡ್ಕೊಂಡ್ಬಿಡ್ತದೆ. ಕಲ್ಪನೆ ಮಾಡ್ಕೋಬೇಕು, ಬೆಳ್ಳಗೆ ಹರಡಿದಂಥ ಹಾಲು ಅದರೊಳಗೆ ಕವಳಿ ಹಣ್ಣು ಕಪ್ಪು ಕೂತಿದೆ. ನಮ್ಮ ಕಣ್ಣಿಗೆ ಹೋಲಿಸ್ಕೋಬೇಕು ಅದನ್ನು. ಅಷ್ಟು ಸ್ವಚ್ಛ ಹಾಲಿನ ಹಾಗಿದ್ದಂಥ ಕಣ್ಣು ಅದರೊಳಗೆ ಕಪ್ಪು ನಿಮ್ಮ ಪಾಪೆ ಇದೆ, ಅಷ್ಟು ಚೆನ್ನಾಗಿದೆ ಕಣ್ಣು. ಇಬ್ಬನ್ನಿ ತೊಳೆದರೂ ಅಂದರೆ ಬೆಳಗ್ಗೆ ಇಬ್ಬನ್ನಿ ಬಿದ್ದು ಮಂಜು ಬಿದ್ದು ತೊಳೆದರೂ ಕೂಡ ಆ ಕವಳಿ ಹಣ್ಣು ಎಷ್ಟು ಚೆಂದ ಕಾಣಿಸ್ತದೆ ಗೊತ್ತಾ? ಬಿಳಿ ಒಳಗೆ ಕಪ್ಪು ಕೂತಿರ್ಬೇಕದು ಕವಳಿ ಹಣ್ಣು. ಇಬ್ಬನ್ನಿ ತೊಳೆದರೂ ಹಾಲು ಮೆತ್ತಿದ ಕವಳಿ ಕಂಠಿಯ ಹಣ್ಣು. ಹೊಳೆ ಹೊಳೆವ ಹಾಂಗಿರುವ ಹೆಣ್ಣ, ಹೇಳು ನಿನ್ನವೇನ ಕಣ್ಣ? ಹಾಗಿತ್ತಲ್ಲ ಕಣ್ಣಿಂದು, ಈ ಕಣ್ಣು ನಿನ್ನವೇ? ನೀವು ಈ ಕಾಣಿಸ್ತಲ್ಲ ಕಣ್ಣು, ಅದು ನಿನ್ನವೇನು? ಹೇಳು ನಿನ್ನವೇನ ಈ ಕಣ್ಣು? ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮಿಗೆಲ. ದಿಗಿಲಾಗಿ ಅನ್ನತದ ಜೀವ, ನಿನ್ನ ಆ ಕಣ್ಣು ನೋಡಿ ಗಾಬರಿ ಆಗ್ತದೆ ನನಗೆ. ಗಾಬರಿಯಾಗಿ ಆ ಕಣ್ಣು ನೋಡಿ ನನಗೇನು ಅನ್ನಿಸ್ತದೆ? ನಿನ್ನ ಕಣ್ಣಾರೆ ಕಂಡು, ಕಣ್ಣಿಂದ ನೋಡಿದ್ನಲ್ಲ ಒಮ್ಮಿಗಿಲ, ಒಂದೇ ಸಲ ನನಗೇನು ಅನ್ನಿಸ್ತು ಅಂದರೆ, ಹುಣ್ಣಿಮೆ ಚಂದಿರನ ಹೆಣ ಬಂತೋ ಮುಗಿಲಾಗ ತೇಲತ ಹಗಲ. ನನಗನ್ನಿಸ್ತದೆ ಯಾವ ಸಾಹಿತ್ಯನೂ ಚಂದ್ರನ ಹೆಣಕ್ಕೆ ಹೋಲಿಸಿರ್ಲಿಕ್ಕಿಲ್ಲ. ಚಂದ್ರ ಒಂದು ರೊಮ್ಯಾಂಟಿಕ್ ಸಿಂಬಾಲ್. ಅದು ಚೆಂದಾಗಿದೆ, ತನ್ನ ಮನದನ್ನೇ ಚೆನ್ನಾಗಿದ್ದಾಳೆ ಅಂದರೆ ಚಂದ್ರನ ಹಾಗೆ ಮುಖ ಇದೆ ಅಂತ ಹೊಗಳಿದ್ದುಂಟು. ಚಂದ್ರನೆಲ್ಲ ಚೆನ್ನಾಗಿ ಹೊಗಳಿದ್ದುಂಟು. ಆದರೆ ಹೇಳ್ತಾರೆ, ಹುಣ್ಣಿಮೆ ಚಂದ್ರನ ಹೆಣ ಬಂತೋ ಮುಗಿಲಾಗ ತೇಲತ ಹಗಲ ಬಂತು ಅಂತ. ಹಗಲೊತ್ತಿನಲ್ಲಿ ಚಂದ್ರ ಬಂದರೆ ಹೇಗಿರ್ತದೆ ಕಲ್ಪನೆ ಮಾಡ್ಕೊಳ್ಳಿ. ಕೆಲವೊಂದು ಸಲ ಕಾಣಿಸುತ್ತೆ, ಕೆಲವೊಂದು ಸಲ ಸಾಯಂಕಾಲ ನೋಡಿದಾಗ ಸೂರ್ಯಾಸ್ತ ಎಲ್ಲ ಆಗ್ತಿರ್ಬೇಕಾದ್ರೆ ಚಂದ್ರ ಬಂದಿರ್ತಾನೆ. ಚಂದ್ರದ ಪ್ರಖರತೆ ಇಲ್ಲ, ಒಂದು ನೆರಳು ಕಣ್ಣಂಗೆ ಕಾಣಿಸ್ತದೆ ಚಂದ್ರಂದು. ಕಳೆ ಇಲ್ಲ, ತೇಜ ಇಲ್ಲ ಅದರೊಳಗೆ. ಅದಕ್ಕೆ ಹೇಳ್ತಾರೆ, ನೀನು ಮುಖ ನೋಡಿದರೆ ಗಾಬರಿ ಆಗಿದೆಯಲ್ಲ, ನೋಡಿದರೆ ಹೇಗೆ ಅನ್ನಿಸ್ತದೆ ಅಂದರೆ, ಹುಣ್ಣಿಮೆ ಚಂದ್ರನ ಹೆಣ ಬಂತೋ ಮುಗಿಲಾಗ ತೇಲತ ಹಗಲ. ಹಗಲೊತ್ತಿನಲ್ಲಿ ಹುಣ್ಣಿಮೆ ಚಂದ್ರನ ಹೆಣ ಬಂತು. ನಮ್ಮ ಮೇಷ್ಟ್ರು ಹೇಳೋರು 6th ಕಾರ್ಬನ್ ಕಾಪಿ ಅಂತ. ಈಗೆಲ್ಲ ಕಾರ್ಬನ್ ಕಾಪಿ ಕಮ್ಮಿ, ನಂಬರ್ ಆಫ್ ಕಾಪೀಸ್ ಪ್ರಿಂಟ್ಸ್ ಬರ್ತಾವೆ ಅಷ್ಟೇ. ಮೊದಲು ಕಾರ್ಬನ್ ಕಾಪಿ ಇಟ್ಟು ಬರೀಬೇಕಾದ್ರೆ 5-6 ಕಾರ್ಬನ್ ಪೇಪರ್ ಇದ್ದು ಬರೆದ್ರೆ ಬರೆದದ್ದಷ್ಟೇ ತೃಪ್ತಿ, 6ನೇದೇನು ಮೂಡ್ತಿದ್ದಿಲ್ಲ. ಅಲ್ಲೆಲ್ಲಿ ಸ್ವಲ್ಪ ಗೆರೆ ಕಣ್ಣಂಗೆ ಕಾಣಬೇಕು. ಒರಿಜಿನಲ್ ಇರೋದೇ ಬೇರೆ, ಕಾರ್ಬನ್ ಕಾಪಿ ಅಷ್ಟು ಮಖಾಳಾಗಿದೆ ಅಂದರೆ ಡಲ್ ಆಗಿದೆ ಅಂತ ಹೇಳ್ತಿದ್ರು. ಹಾಗೆ ಚಂದ್ರನ ಹೆಣ ಮೊದಲೇ ಸಪ್ಪೆ ಆಗಿ ಹೋಗಿದೆ, ಜೀವ ಇಲ್ಲ ಅದರೊಳಗೆ. ಅದು ಹಗಲೊಳಗೆ ಬೇರೆ ಬಂದುಬಿಟ್ಟಿದೆ ಅಂದರೆ ಏನೂ ತೇಜ ಇಲ್ಲ ಅಂತ. ಅಂದರೆ ಹೋಲಿಸೋದು ಹೇಗಿದೆ ನೋಡಿ, ನಿನ್ನ ಗಾಬರಿಯಾದ ಮುಖವನ್ನು ನೋಡಿದಾಗ ನನಗೆ ಚಂದ್ರನ ಹೆಣ ತೇಲ್ ಬಂದಂಗೆ ಅನ್ನಿಸ್ತು ಹಗಲೊಳಗೆ ಅಂತ. ಕಡೀ ಸಾಲು ಹೆಲ್ಪ್ಲೆಸ್ ಆದಂಥ ಗಂಡ ಹೆಂಡತಿಗೆ ಹೇಳಬೇಕಾದ ಇದು ಒಂದೇ ಮಾತ್ರ, ನಿನ್ನ ಕಣ್ಣಿನಾಗ ಕಾಲೂರಿ ಮಳೆಯು. ಮಳೆ ನಿನ್ನ ಕಣ್ಣೊಳಗೆ ಕಾಲೂರಿದೆ ಅಂತ.
ಕಣ್ಣೊಳಗೆ ನೀರು ಬರ್ತವೆ, ಒಂದೇ ಸಮ ಕಣ್ಣೀರು ಸುರಿಸ್ತೀಯಲ್ಲ. ಹೇಗಾಗಿದೆ ಅಂದರೆ ನಿನ್ನ ಕಣ್ಣಿನಾಗ ಕಾಲೂರಿ ಮಳೆ ನಿನ್ನ ಕಣ್ಣೊಳಗೆ ಕಾಲು ಊರಿ ಕೂತ್ಕೊಂಡ್ಬಿಟ್ಟಿದೆ, ಒಂದೇ ಸಮ ಸುರಿತಾ ಇದೆ. ನಡನಡಕ ಹುಚ್ಚೆ ನಗಿ ಯಾಕೆ? ಎಷ್ಟು ಸಂದರ್ಭ ದಂಪತಿದ್ದು ಅಂದರೆ, ಹೆಂಡತಿಗೆ ಗಂಡ ಬಂದಿದ್ದಾನೆ, ಅವನಿಗೂ ನೋವಾಗಿದೆ ಅಂತ ಗೊತ್ತು, ಆಕೆಗೂ ನೋವು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆದರೂ ಕೂಡ ಗಂಡಗೊಮ್ಮೆ ತೊಂದರೆ ಮಾಡಬಾರ್ದಲ್ಲ, ಗಾಬರಿ ಆಗಬಾರ್ದಲ್ಲ ಅಂತ ಏನು ಮಾಡೋದು ಭಗವಂತನ ಚಿತ್ತ ಅಂದಿರ್ಬೇಕಾಕೆ. ಸ್ವಲ್ಪ ನಗಲಿಕ್ಕೆ ಪ್ರಯತ್ನ ಮಾಡಿರಬೇಕು, ದುಃಖದಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡಿರಬೇಕಾಕೆ. ಅದಕ್ಕೆ ಹೇಳ್ತಾರೆ, ನಿನ್ನ ಕಣ್ಣಿನಾಗ ಕಾಲೂರಿ ಮಳೆಯು ನಡನಡಕ ಹುಚ್ಚೆ ನಗಿ ಯಾಕೆ? ನಗಬೇಡ, ಹತ್ಬಿಡು. ಅಳ್ಬೇಕು ಅನಿಸಿದೆಯಲ್ಲ, ಅದಕ್ಕೆ ಹೇಳ್ತಾರೆ, ಹನಿ ಒಡೆಯಲಿಕ್ಕೆ ಬಂದಂಥ ಮೋಡ ತಡದಾಂಗ ಗಾಳಿಯ ನೆವಕ. ಈ ಪ್ರತಿಮೆ ತುಂಬ ಅದ್ಭುತ. ಇದು ಆಕಾಶದಲ್ಲಿ ಮೋಡ ತುಂಬ್ಕೊಂಬಂದಿದೆ, ಕಪ್ಪು ಮೋಡ, ಮಳೆ ಸುರಿಯೋದಕ್ಕೆ ಸಿದ್ಧವಾಗಿ ಕೂತ್ಕೊಂಡಿದೆ. ಆದರೆ ಜೋರಾಗಿ ಗಾಳಿ ಬೀಸ್ತದೆ. ಗಾಳಿ ಬೀಸಿದ್ದಾಗ ಮಳೆ ಬರೋದಿಲ್ಲ, ಮೋಡ ಹಾಗೆ ಹಿಡ್ಕೊಂಡಿದೆ, ಕಪ್ಪು ಮೋಡ ತುಂಬಿಕೊಂಡಿದೆ ನೀರು. ಅದಕ್ಕೆ ಹೇಳ್ತಾರೆ, ಹನಿ ಒಡೆಯಲಿಕ್ಕೆ ಬಂದಂಥ ಮೋಡ, ಇನ್ನೇನು ನೀರು ಸುರಿಸಬೇಕು ಅಂತ ಬಂದಂಥ ಮೋಡ ತಡದಾಂಗ ಗಾಳಿಯ ನೆವಕ. ಆ ಗಾಳಿ ಬಂತಲ್ಲ, ಆ ನೆವಕ್ಕೆ ನೀರು ಸುರಿಸೋದು ನಿಂತ ಹಾಗೆ ನಿನ್ನ ಕಣ್ಣು ಹಾಗಾಗಿದೆ. ಒಳಗೆ ತುಂಬಿಕೊಂಡಿದೆ ನೀರು, ಗಾಳಿ. ನನ್ನ ಗಂಡಿಗೆ ಏನಾದ್ರು ತೊಂದರೆ ಆದಿತ್ತಲ್ಲ, ಮನಸ್ಸು ನೋವಾದಿತ್ತಲ್ಲ ಅಂತ ತಡ್ಕೊಂಡು ನಿಲ್ಲಿಸ್ಕೊಂಡಿದ್ಯಾ ನೀರು. ಅತ್ತಾರೆ ಹತ್ತು ಬಿಡು ಹೊನಲು ಬರಲಿ, ಅತ್ತಾರೆ ಹತ್ತು ಬಿಡು ಹೊನಲು ಬರಲಿ, ಹತ್ತು ಬಿಡು ಜೋರಾಗಿ. ನಕ್ಕ್ಯಾಕೆ ಮರಸ್ತಿ ದುಃಖ? ನಕ್ಕು ಯಾಕೆ ಮರಸ್ತಿ ದುಃಖ? ಅದನ್ನು ಹತ್ತು ಬಿಡು. ಎವೆ ಬಡಿಸಿ ಕೆಡವು, ಎವೆ ಪಿಳುಕಿಸು. ಕಣ್ಣು ಹಿಂಗೆ ಮಾಡ್ಕೊಂಡು ಕೂತಿದೆಯಲ್ಲ, ನಳಬಾರದು ಅಂತ ಕಷ್ಟಪಟ್ಟು. ಎವೆ ಬಡಿಸಿ ಕೆಡವು, ಬಿರಿಗಣ್ಣು ಬೇಡ. ಆ ಬಿರಿಗಣ್ಣು ಉಗ್ರ ಕಣ್ಣು ನನ್ನ ಕಡೆ ಬೇಡ. ತುಟಿ ಕಚ್ಚಿ ಹಿಡಿಯದಿರು ದುಃಖ, ತುಟಿ ಕಚ್ಚಿ ದುಃಖ ಹಿಡಿಬೇಡ, ಹತ್ತು ಬಿಡು. ಅಳಬೇಕನ್ಸಿದ್ರೆ ಹತ್ತು ಬಿಡು ಅಂತ ಹೇಳಿ ತಾನು ಹತ್ತು ಹೆಂಡತಿ ನಡೆಸಿದ್ದು. ನೀ ಹಂಗೆ ನೋಡಬೇಡ ನನ್ನ. ಆ ಲಲಿತಾ ಸತ್ತಾಗಿ ಬಂದಂಥದ್ದು. ಇದು ಗಂಡ ಹೆಂಡತಿ ಕಷ್ಟದಲ್ಲಿ ಕೂಡ ಒಬ್ರಿಗೊಬ್ಬರಿಗೆ ಹೇಗೆ ಅನ್ಯೋನ್ಯವಾಗಿ ಇರಬೇಕಾಗ್ತದೆ ಅನ್ನೋದಕ್ಕೆ ಬೇರೆ ಗತಿ ಇಲ್ಲ. ಯಾವುದೋ ಕಾರಣಕ್ಕೆ ಒಂದು ಆಗೋಯ್ತು ಮೃತ್ಯು, ಮನೆಯಲ್ಲಿ ಲಲಿತಾ ಮೃತ್ಯು ಆಯಿತು. ನೀ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಬೇಂದ್ರೆ ಅಂದಿದ್ದರೆ ಆಕೆಗೆ ಎಷ್ಟು ನೋವಾಗಿರೋದು. ಇತ್ತೀಚೆಗೆ ಮದ್ರಾಸಲ್ಲಿ ಒಂದು ಘಟನೆ ಆಯಿತು, ಅದು ಹೇಳಬೇಕು ನಾನೀಗ. ಇದೇನು ತಕ್ಷಣ ನೆನಪಾಯಿತು. ಈಗ ಒಂದು 2 ವರ್ಷದ ಕೆಳಗೆ ಆದಂಥದ್ದು. ಗಂಡ ಹೆಂಡತಿಗೆ ಭಾಳ ವರ್ಷದ ಮೇಲೆ ಮಗು ಆಗಿದೆ, ಒಂದು ಗಂಡು ಮಗು, ಸುಮಾರು 2 ವರ್ಷದ ಮಗು. ತುಂಬ ಪ್ರೀತಿಯನ್ನು ಬೆಳೆಸಿದ್ದಾರೆ, ಒಂದೇ ಮಗು. ಗಂಡ ಆಫೀಸಿಗೆ ಹೊರಟಿದ್ರು, ಮಗುಗೆ ಸ್ವಲ್ಪ ಕೆಮ್ಮು ಬಂದಿದೆ. ಹೆಂಡತಿಗೆ ಅಷ್ಟು ಜಾಸ್ತಿ ಓದು ಬರಹ ಬರೋಲ್ಲ. ಗಂಡ ಆಫೀಸಲ್ಲಿ ಕೆಲಸ ಮಾಡಬೇಕು. ಆತ ಹೋಗ್ತಾ ಹೇಳಿದಂತೆ, ಮಗುಗೆ ಔಷಧಿ ಹಾಕೋದು ಮರಿಬೇಡ. ನೋಡು ಆ ಬಾಟ್ಲಿ ಇದೆ ನೋಡಿ, ತೆಗೆದಿಟ್ಬಿಡು ಅದನ್ನೆಲ್ಲ. ಬಾಟ್ಲಿ ಇಡಬೇಡ, ಎಲ್ಲ ಬಾಟ್ಲಿ ಸುಮ್ಮನೆ ಇಡಬೇಡ, ತೆಗೆದಿಟ್ಬಿಡು. ಔಷಧಿ ಬಾಟ್ಲಿ ಒಂದು ಇಟ್ಕೋ, ಮಗು ಕರೆಕ್ಟಾಗಿ ಔಷಧಿ ಕೊಡು ಅಂತ ಹೇಳಿ ಗಂಡ ಹೋದ. ಆಫೀಸ್ಗೆ ಹೋದ್ಮೇಲೆ ನೆನಪಾಯ್ತು, ಏನೇನೋ ಬಾಟ್ಲಿ ಇತ್ತಲ್ಲ ಅಲ್ಲಿ, ತುಂಬ ಬಾಟ್ಲಿ. ಯಾವ ಬಾಟ್ಲಿ? ಹಸಿರು ಬಾಟ್ಲಿ, ಹಸಿರು ಮುಚ್ಚಳದ ಬಾಟ್ಲಿ, ಹಸಿರು ಮುಚ್ಚಳದ ಬಾಟ್ಲಿ ಅಂತ ಹೆಂಡ್ತಿ ಹೇಳಿ ಗಂಡ ಹೋಗ್ಬಿಟ್ಟ. ತಾನು ಅವಸರದಲ್ಲಿದ್ದ, ಔಷಧಿ ತಕ್ಕೊಡಿಸ್ಲಿಲ್ಲ. ಮಧ್ಯಾಹ್ನ ಸುಮಾರು 1 ಗಂಟೆಗೆ ಆಫೀಸಿಗೆ ಫೋನ್ ಬಂತು, ಬೇಗ ಬನ್ನಿ, ನಿಮ್ಮ ಮಗನಿಗೆ ತುಂಬ ಹುಷಾರು ತಪ್ಪು ಹೋಗಿದೆ ಅಂತ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ. ಹೆಂಡತಿ ಮಗುನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಮಗು ಸತ್ತೋಯ್ತು. ಏನಾಗಿದೆ ಗೊತ್ತಾ? ತಾಯಿಗೆ ಓದೋಕ್ಕೆ ಬರಲ್ಲ. ಹಸಿರು ಬಾಟ್ಲಿದು ಮುಚ್ಚಳ ಇರುವಂಥದ್ದು 2 ಬಾಟ್ಲಿ ಇದೆ. ಒಂದು ವಿಷ ಇದೆ, ಫಾಲಿಡಾಲ್, ಗಿಡಕ್ಕೆ ಹಾಕುವಂಥದ್ದು, ಇನ್ನೊಂದು ಕೆಮ್ಮಿನ ಔಷಧ. ಗೊತ್ತಾಗದೆ ಪಾಪ ಆ ಔಷಧಿ ಕೊಟ್ಬಿಟ್ಟಿದ್ದಾಳೆ, ವಿಷ ಕೊಟ್ಟಿದ್ದಾಳೆ. ಯಾರಾದರೂ ಬೇಕು ಅಂದು ಕೊಡ್ತಾರೆ ಯಾರಾದರೂ? ಆಕೆ ಗಾಬರಿ ಆಯಿತು, ಅಳು ಬಂದಿದೆ. ಮಗ ಸತ್ತೋದ ಅಂತ ಒಬ್ಬನೇ ಎಷ್ಟು ವರ್ಷ ಕಷ್ಟಪಟ್ಟು ದೇವರಿಗೆ ಹರಕೆ ಹೊತ್ತು ಹುಟ್ಟಿದಂಥ ಮಗು ಹೋಯ್ತಲ್ಲ ಅಂತ ಆಕೆಗೆ ದುಃಖ ಅದು ಒಂದಾದರೆ, ಗಂಡ ಏನು ಅಂದ್ಬಿಡ್ತಾನೋ, ವಿಷ ಹಾಕೊಂಡ್ಯ ಮಗನ ಅಂತಾನಲ್ಲ ಅಂತ ಗಾಬರಿ ಬೇರೆ. ಆಕೆ ಬಂದಾಗ ಆಕೆಗೆ ಅಳಬೇಕೋ ತಪ್ಪಾಯಿತು ಅಂತ ಹೇಳ್ಕೋಬೇಕೋ ಗೊತ್ತಾಗ್ತಾ ಇಲ್ಲ. ಅವನು ಬಂದು ನೋಡ್ದ, ಮಗು ಸತ್ತಿದ್ದು ಗೊತ್ತಾದ ತಕ್ಷಣ ಗಂಡ ಏನು ಮಾಡ್ದ ಗೊತ್ತಾ? ಹೋಗಲಿ ಬಿಡು, ನಮ್ಮ ದೈವದಾಗಿದ್ದದ್ದೇ ಎಷ್ಟು ಅಂದ. ಆಗ ಆಕೆ ದುಃಖ ಉಕ್ಕಿ ಬಂದ್ಬಿಡ್ತು. ಗಂಡ ಬೈಲಿಲ್ಲ ಅಂತ. ಆದರೆ ಅವನು ಹೇಳ್ತಾನೆ ಮುಂದೆ, ಯಾಕೆ ಬೈಲಿಲ್ಲ ಅಂದರೆ, ಬೈದಿದ್ರೆ ಮಗ ವಾಪಸ್ ಬರ್ತಿದ್ದ, ನಾನು ಹೆಂಡ್ತಿಯನ್ನು ಕೊಲ್ಲಬೇಕು ಅಂದಿಲ್ಲ, ಗೊತ್ತಾಗಲಿಲ್ಲ. ನಾನೇ ಮಾಡ್ಬೋದಾಗಿತ್ತಲ್ಲ, ಔಷಧಿ ಕೊಟ್ಟು ಹೋಗ್ಬೋದಾಗಿತ್ತಲ್ಲ ಬೆಳಗ್ಗೆ, ನಾನು ಕೊಡಲಿಲ್ಲ. ಆದ್ದರಿಂದ ದುಃಖದ ಸಂದರ್ಭದಲ್ಲಿ ನಾವು ಜಾಸ್ತಿ ಗಟ್ಟಿಯಾಗಿರಬೇಕು. ಅವನು ಹೇಳ್ತಾನೆ, ನಾನು ಹೆಂಡ್ತಿಗೆ ಏನಾದರೂ ಬೈದಿದ್ರೆ, ಆಕೆ ಏನಾದರೂ ಪ್ರಾಣಕ್ಕೆ ಮಾಡ್ಕೊಂಡಿದ್ರೆ ಆಕೆನೂ ಹೋಗ್ಬಿಡ್ತಿದ್ಲಲ್ಲ, ನನಗೆ ಬೇಡ, ಆ ಕ್ಷಣದಲ್ಲಿ ಜೊತೆಗಿರಬೇಕು ಅಂತ ಹೇಳಿ ಬೇಂದ್ರೆ ಮಾಡಿದ್ದು ಅದನ್ನು. ದುಃಖ ಬಂದಾಗ ಒತ್ತಿಡ್ಕೋಬೇಡ, ಬಿಟ್ಬಿಡೋದು ಹೋಗಲಿ, ಅಳು ಬಂದು ಹೊರಗೆ ಹೋಗಲಿ. ಅದಕ್ಕೆ ಹೇಳ್ತಾರೆ, ಅತ್ತಾರೆ ಹತ್ತು ಬಿಡು ಹೊನಲು ಬರಲಿ, ನಕ್ಕ್ಯಾಕ ಮರಸತಿ ದುಃಖ. ಎವೆ ಬಡಿಸಿ ಕೆಡವು, ಬಿರಿಗಣ್ಣು ಬೇಡ, ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ಅಂತ ಹೇಳಿ, ನೀ ಹಂಗೆ ನೋಡಬೇಡ ನನ್ನ ಬರೆದದ್ದು ಲಲಿತಾ ತೀರ್ಕೊಂಡಾಗ ಬರೆದಂಥದ್ದು. ಅಷ್ಟಕ್ಕೆ ಅವ್ರ ಕಷ್ಟ ಪರಂಪರೆ ಮುಗಿಲಿಲ್ಲ.
ಅದಾದಮೇಲೆ ಸ್ವಲ್ಪ ವರ್ಷಕ್ಕೆ ಕಡೇ ಮಗು, ಒಂದು ಹೆಣ್ಣು ಮಗು ಹುಟ್ಟಿತು, ಪ್ರೇಮ ಅಂತ, ಕಡೆ ಮಗು. ಅದು ಹುಟ್ಟಿ ಸ್ವಲ್ಪ ದಿವಸಕ್ಕೇ, ಅದು ಸುಮಾರು ಹುಟ್ಟಿ ಒಂದು 15 ದಿವಸ 20 ದಿವಸ ಇರಬೇಕು ಮಗು. ಅದು ಮಗು ಹೋಗ್ಬಿಡ್ತು, ಕೊನೆ ಮಗು ಅದು. ಆಗ ಬರೆದಂಥದ್ದು, ಆ ಕೂಸು ನರಳಿದ್ದು, ಆ ಕೂಸು ಹತ್ತಿದ್ದು, ಎಂದೇನೋ ನಕ್ಕಿದ್ದು ನೆನಪು ನಮಗೆ, ಕೊನೆಗೆ ಕಣ್ಮುಚ್ಚಿ ಕಣ್ಮರೆಯಾಗಿ ಹೋದದ್ದು, ಕಣ್ಣೀರು ಬಿಟ್ಟು ಹೋದದ್ದು ನಮಗೆ ಅಂತ ಹೇಳಿ ಆ ಪ್ರೇಮ ಅನ್ನೋ ಹುಡುಗಿ ಹೋದಾಗ ಬರೆದದ್ದು. ಈ ನೆನೆಸ್ಕೊಂಡ್ರೆ ಮನುಷ್ಯಗೆ ಶಾಕಿಂಗ್ ಅನಿಸುತ್ತೆ. ಒಂದೊಂದು ಸಾವು ಮನುಷ್ಯನಲ್ಲಿ ತಲ್ಲಣ ಮಾಡಿಬಿಡ್ತದೆ. ಮನೆತನದಲ್ಲಿ ಜಾಗ ತುಂಬೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಬಡತನದ ಬೇಗೆಯೊಳಗೆ ಬಂದಂಥ ದಂಪತಿಗಳು 6 ಜನ ಮಕ್ಕಳನ್ನು ಕಳ್ಕೊಂಡು ಒದ್ದಾಡಿದ್ದೆಷ್ಟು ಅಂತ. ಆಗ ಉಳಿದದ್ದು 44ನೇ ಇಸ್ವಿಗೆ ಇನ್ನೇನು ಜೀವನಕ್ಕೆ ಆಧಾರ ಅಂತ ಹುಡುಕಿದಾಗ ಒಂದು ಜೀವನಕ್ಕೊಂದು ಆಧಾರ ಸಿಕ್ತು. ಆವಾಗ ಗೋಕಾಕರ ಕೃಪೆಯಿಂದಾಗಿ ಗೋಕಾಕರು ಪ್ರಯತ್ನ ಮಾಡಿದರು. ಗಾಂವ್ಕರ್ ಅಂತ ಒಬ್ಬರಿದ್ದರು ಸೋಲಾಪುರದಲ್ಲಿ, ಮತ್ತು ಇನ್ನೊಬ್ಬರು ಲಾಡ್ ಅಂತ ಹೇಳಿ, ಪುರುಷೋತ್ತಮ್ ಲಾಡ್ ಅಂತ IAS ಆಫೀಸರ್, ಆಗಲ್ಲ ICS ಆಫೀಸರ್, ಅವರು ಡೆಪ್ಟಿ ಕಮಿಷನರ್ ಆಗಿದ್ದರಂತೆ. ಗೋಕಾಕರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಲಾಡ್ ಅವರಿಗೆ. ಗೋಕಾಕರ ಮಾತೆತ್ತಿದ್ರೆ ಬೇಂದ್ರೆ ಬೇಂದ್ರೆ ಅನ್ನೋರು. ಅವ್ರು ಯಾರ್ರೀ ಬೇಂದ್ರೆ ಅಂತ ಲಾಡ್ ಕೇಳಿದ್ರಂತೆ. ಭಾಳ ದೊಡ್ಡವರಪ್ಪ, ಕೆಲಸ ಒಳ್ಳೆ ಸಿಕ್ಕಿಲ್ಲ. ಹಾಗೆ ನಮ್ಮ DAV ಕಾಲೇಜ್ ಇದೆಯಲ್ಲ, ಆಗಲ್ಲ ಭಾಳ DAV ಕಾಲೇಜ್ ಭಾಳ ದೊಡ್ಡ ಕಾಲೇಜು ಸೋಲಾಪುರದಲ್ಲಿ. DAV ಕಾಲೇಜಿಗೆ ಕನ್ನಡ ಅಧ್ಯಾಪಕರ ಒಂದು ಸ್ಥಾನ ಖಾಲಿ ಇದೆ, ಕಳಿಸ್ಕೊಡಿ ಅವ್ರನ್ನ ಅಂತ. ಕಳಿಸ್ಕೊಡಿ ಅನ್ನೋದೇನು, ಹೇಳಿದರೆ ಹೋಗ್ಬಿಡ್ತಿದ್ರಿ ಇವರು, ಕೆಲಸ ಇರಲಿಲ್ಲ. ಆ ಗೋಕಾಕರು ಎಲ್ಲ ಹೇಳಿ ಹೋಗ್ಬೇಕು, ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ನೀವು ಸೋಲಾಪುರಕ್ಕೆ ಹೋಗ್ರಿ ಅಂತ ಕಳಿಸಿದರು. ಸೋಲಾಪುರಕ್ಕೆ ಹೋದರು ಬೇಂದ್ರೆಯವರು. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಸಾಮಾನೆಲ್ಲ ಕಟ್ಕೊಂಡು ಸೋಲಾಪುರಕ್ಕೆ ಹೋಗಿ ಮೊದಲನೇ ಬಾರಿಗೆ ಅವ್ರಿಗೊಂದು ಕಾಯಂ ನೌಕರಿ ಅಂತ ಸಿಕ್ತು. 44ನೇ ಇಸ್ವಿಯಿಂದ 56ರವರೆಗೂ 12 ವರ್ಷ DAV ಕಾಲೇಜ್ ಸೋಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದರು. ನನ್ನ ಸ್ನೇಹಿತರೊಬ್ಬರು ಅವ್ರ ವಿದ್ಯಾರ್ಥಿ ಆದವ್ರು ಹೇಳ್ತಾಯಿದ್ರು, ಅದು ಒಳ್ಳೆಯ ಕಾಲೇಜ್ ನಿಜ, ಆವಾಗೆಲ್ಲ ಸರ್ಕಾರಿ ಗ್ರ್ಯಾಂಟ್ ಅಂತ ಏನು ಇರ್ತಿರಲಿಲ್ಲ, ಮ್ಯಾನೇಜ್ಮೆಂಟೇ ಸಂಬಳ ಕೊಡಬೇಕು. ಸಂಬಳ ಹೆಚ್ಚಿದ್ದು ಬರ್ತಿತ್ತು, ಸಂಬಳ ಬರೋದು, ಆದರೆ ಯಾವಾಗ ಅಂತ ಗ್ಯಾರಂಟಿ ಇಲ್ಲ. ಆಗೆಲ್ಲ ಮೊದಲು ಕಾಲೇಜ್ಗಳ ಹಣೆಬಾರ ಹಾಗೇನೆ, 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಸಾಲ, ಎಷ್ಟು ಪಗಾರ ಆಗೋದು. ಹೋಗಿ ಕೇಳಬೇಕು, ಅದಕ್ಕೆ ಬ್ಯಾಂಕಲ್ಲಿ ಕೌಂಟ್ರಲ್ಲಿ ಕೇಳಬೇಕು, ಸಂಬಳ ಯಾವಾಗ ಕೊಡ್ತೀರಪ್ಪ ಅಂತ ಕ್ಲಾರ್ಕನ್ನು ಕೇಳಬೇಕು. ಒಂದು ಕೆಲಸ ಮಾಡಿರಿ, ಈಗ ಒಂದು 100 ರೂಪಾಯಿ ತೊಗೊಂಡು ಹೋಗಿರಿ, ಇರೋದೇ ಸಂಬಳ, ಪರಿಸ್ಥಿತಿನೇ ಹಾಗೆಲ್ಲ. ಒಂದು 100 ರೂಪಾಯಿ ತೊಗೊಂಡೋಗಿರಿ, ಅವ್ರ ಅಕೌಂಟಲ್ಲಿ 100 ರೂಪಾಯಿ ಬರೀಬೇಕು, ಸಂಬಳದಲ್ಲಿ ಕಟ್ ಮಾಡಬೇಕು. ಹಾಗೆ ಇರಬೇಕು. ಕೆಲವೊಂದು ಸಲ ಎಷ್ಟು ಕಷ್ಟ ಪರಿಸ್ಥಿತಿ, ನೌಕರಿ ಸೇರ್ಕೊಂಡ ಮೇಲೆ ಕೂಡ ಒಂದೊಂದು ಸಲ 2 ತಿಂಗಳು 3 ತಿಂಗಳು ಸಂಬಳ ಬರದೇ ಹೋದಾಗ ನಡ್ಸೋಕ್ಕಾಗಬೇಕಲ್ಲ. ಊಟದ ಕಷ್ಟ ಆದಾಗ ಆ ಹುಡುಗರು ಹೇಗೆ ಮಾಡ್ತಿದ್ರು ಅಂತ. ಮಕ್ಕಳಿಗೆ ಮೇಲೆ ತುಂಬ ಪ್ರೀತಿ ಕಾಲೇಜಲ್ಲಿ ಹುಡುಗರಿಗೆ. ಅವರೆಲ್ಲ ಹಾಸ್ಟೆಲ್ ಇರೋ ಹುಡುಗರೆಲ್ಲ ತಮ್ಮ ಊಟದಿಂದ ಭಾಗ ಮಾಡಿಕೊಂಡು ಟಿಫಿನ್ ಕ್ಯಾರಿಯಲ್ಲಿ ತುಂಬಿಕೊಂಡು ಮೈಸ್ಟ್ ಮನೆಗೆ ಕೊಟ್ಟು ಬರ್ತಿದ್ರಂತೆ. ಹರಿದಾಸ್ ಅಂತ ನನ್ನ ಸ್ನೇಹಿತರೊಬ್ಬರಿದ್ದಾರೆ, ಅವ್ರು DAV ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ದವರು. ಅವ್ರು ಹೇಳೋರು, ನಾವೆಲ್ಲ ಏನು ಮಾಡ್ತಿದ್ದು ಪಾಳಿ ಪ್ರಕಾರ ಹಂಚಿಕೊಳ್ಳೋದು. 3 ಚಪಾತಿ ಕೊಡ್ತಿದ್ರು ನಮಗೆ, ಎಲ್ಲರೂ ಒಂದೊಂದು ಚಪಾತಿ ಬಿಡ್ರೋ ಅಂತ ಹೇಳೋದು. ಇಷ್ಟು ಅನ್ನ ಕೊಡ್ತಾರೆ, ತೆಗೆದು ಬೇರೆ ಡಬ್ಬಿಗೆ ಹಾಕ್ಕೊಳ್ಳೋದು. ಟಿಫಿನ್ ಕ್ಯಾರಿಯರ್ ತುಂಬ್ಕೊಂಡು ಹೋಗಿ ಮನೆಗೆ ಗುರುಗಳಿಗೆ, ಗುರುಪತ್ನಿಗೆ, ಗುರು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಪಾಳಿ ಪ್ರಕಾರ ಒಯ್ದು ಡಬ್ಬ ಕೊಟ್ಟು ಬರ್ತಿದ್ರಂತೆ. ಅವ್ರು ಅನ್ನದಾನಿಗಳು ಅಂತ ಕರಿತಿದ್ರು ಬೇಂದ್ರೆಯವರವರೆಲ್ಲ, ನಮ್ಮ ವಿದ್ಯಾರ್ಥಿಗಳು ಅನ್ನದಾನಿಗಳು ಅಂತ. ಆ ಥರ ಕಷ್ಟಪಟ್ಟ ಜೀವ 12 ವರ್ಷ ಚೆನ್ನಾಗಿದ್ದರು. ಆದರೆ ಅಲ್ಲಿ ಸೋಲಾಪುರದಾಗ ಬದುಕಿರುವಾಗ 44ನೇ ಇಸ್ವಿಯಲ್ಲಿ ತುಂಬ ತೊಂದರೆ ಆಯಿತು ಅವ್ರಿಗೆ. ಅಲ್ಲಿ ಹೋದದ್ದು 44 ಹೊಸದರಲ್ಲಿ ಜನವರಿಗೆ ಹೋಗಿದ್ದಾರೆ. ಮುಂದೆ ಅಲ್ಲಿವರೆಗೂ ಒಂದು 8 ತಿಂಗಳು ಈ ಪಗಾರ ಬರೋದು ಹೆಚ್ಚು ಕಡಿಮೆ ಆಗೋದು ನಡೀತಿತ್ತು. ಬಟ್ ಆದರೆ ಸಂಸಾರ ನಡೀತಿತ್ತು. ಒಂದು ಅಧ್ಯಾಪಕರು ಅಂತಿದ್ದಾರೆ, ಒಂದು ಕೆಲಸದ ಭದ್ರತೆ ಅಂತಿದೆ, ಇನ್ನು ರಿಟೈರ್ ಆಗೋ ತನಕ ಇರ್ಬೋದು, ಮತ್ತು ಇನ್ನು ಓಡಿಸೋದಿಲ್ಲ ಅಂತ ಭಯ ಇರಲಿಲ್ಲ, ಕೆಲಸ ಬಿಟ್ಟು ಓಡಿಸ್ತಾರೆ ಅಂತ. ಯಾಕಂದರೆ ಗಾಂವ್ಕರ್ ಅಂತ ಏನಿದ್ರಲ್ಲ, ಅವ್ರ ಮೇಲೆ ತುಂಬ ಪ್ರೀತಿಯಿಂದ ಇಟ್ಕೊಂಡಿದ್ರು. ಅವ್ರು ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಆಗಿದ್ದರಲ್ಲಿ. ಅದರಿಂದ ನೌಕರಿ ಅಭದ್ರತೆ ಇಲ್ಲದೆ ಹೋದರೂ ಕೂಡ ಊಟದ ಭದ್ರತೆ ದಿನಾಲೂ ಇರ್ತದೆ ಅಂತ ಗ್ಯಾರಂಟಿ ಇರ್ತಿರಲಿಲ್ಲ. ಜೀವನ ನಡೀತಾ ಇತ್ತು. ಅಷ್ಟು ನೋಡಿ 44ನೇ ಇಸ್ವಿಯಲ್ಲಿ ಅವ್ರಿಗಾದಂಥ ಏನೇನು ಅನಾನುಕೂಲಗಳಾಯಿತು ಅದೊಂದು ಚರ್ಚೆಯನ್ನು ನಾಳೆ ಮಾಡೋಣ. ನಮಸ್ಕಾರ.